ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಇವರು ಎಂಥ ವ್ಯಕ್ತಿ ಅಂತಂದ್ರೆ ಇವರು ರಾಜಕೀಯದಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಇವರ ರಾಜಕೀಯದ ಸಫಲತೆ ಒಂದು ಚಮತ್ಕಾರಕ್ಕಿಂತ ಕಡಿಮೆ ಏನಲ್ಲ. ಸರ್ಕಾರಗಳನ್ನ ಮಾಡೋದ್ರಲ್ಲಿ ಮತ್ತೆ ಬೀಳ್ಸೋದ್ರಲ್ಲಿ ಇವರು ಮಹಾರಥ ಅಂತಾನೆ ಹೇಳ್ಬೋದು. ಪ್ಲೀಸ್ ವೆಲ್ಕಮ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಮತ್ತೆ ಇವತ್ತಿನ ಆಪ್ಕಿ ಅದಾಲತ್ನ ನಮ್ಮ ಜಡ್ಜ್ ಬಹಳ ವಿಶೇಷವಾದವರು. ಭಾರತೀಯ ಸೇನೆಯ ಪರಾಕ್ರಮಿ ಆಫೀಸರ್ ಇವರು 36 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಮೇಜರ್ ಜನರಲ್ ಎಕೆ ಸಿವಾಚ್. ಆಪರೇಷನ್ ಸಿಂಧೂರ್ನ ನಂತರ ನಾವು ಬಹಳ ಪ್ರಯತ್ನ ಪಟ್ವಿ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಜಡ್ಜ್ ಆಗಿ ಆರ್ಮ್ಡ್ ಫೋರ್ಸಸ್ನ ಒಬ್ಬ ವೀರ ಪರಾಕ್ರಮಿಯನ್ನ ಕರ್ಕೊಂಡು ಬರಬೇಕು ಅಂತ. ಅವರ ಮೂಲಕ ನಮ್ಮ ಇಡೀ ಸೈನ್ಯಕ್ಕೆ ನಮ್ಮ ಪ್ರಣಾಮವನ್ನ ನಮಸ್ಕಾರಗಳನ್ನ ಸಲ್ಲಿಸಬೇಕು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ ಎಕೆ ಸಿವಾಚ್ ಅವರ ಪರ್ಮಿಷನ್ ತಗೊಳ್ಳೋಣ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅದಾಲತ್ನ ಕಾರ್ಯಾಚರಣೆ ಶುರುವಾಗಲಿ. ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಮೊದಲನೇ ಆರೋಪವನ್ನು ಹೊರಿಸೋದಕ್ಕೂ ಮೊದಲು ದೇವೇಂದ್ರ ಫಡ್ನವೀಸ್ ಅವರ ರಾಜಕೀಯ ಜೀವನದ ಬಗ್ಗೆ ಒಂದು ಸಣ್ಣ ಕಿರುನೋಟ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಟಾಪ್ ಲೀಡರ್ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದೇನೆಂದರೆ, ನಾನೊಂದು ಸಮುದ್ರ ಇದ್ದ ಹಾಗೆ ವಾಪಸ್ಸು ಬರುತ್ತೇನೆ ಎಂದು. ಅವರು ವಾಪಸ್ಸು ಬಂದು ತೋರಿಸಿಯೇ ಬಿಟ್ಟರು. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಭಾರೀ ವಿಜಯವನ್ನು ಸಾಧಿಸಿದರು. 90% ಸ್ಟ್ರೈಕ್ ರೇಟ್ನೊಂದಿಗೆ ದೇವಾ ಅವರು ಮತ್ತೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ರಾಜಕೀಯ ದೇವೇಂದ್ರ ಫಡ್ನವೀಸ್ ಅವರಿಗೆ ಪಿತ್ರಾರ್ಜಿತವಾಗಿ ಸಿಕ್ಕಿದೆ. ನಾಗ್ಪುರಿನ RSS ಜೊತೆ ಇರುವಂತ ಒಂದು ಪರಿವಾರದ ಸದಸ್ಯರಾಗಿ ದೇವೇಂದ್ರ ಫಡ್ನವೀಸ್ ಅವರು 17ನೇ ವಯಸ್ಸಿನಲ್ಲೇ ಅವರ ತಂದೆಯನ್ನು ಕಳೆದುಕೊಂಡರು. ಅವರ ಶಕ್ತಿಯಿಂದಲೇ ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿ ಅವರ ಜಾಗವನ್ನು ಖಾಯಂ ಮಾಡಿಕೊಂಡರು. ಬರೀ 27ನೇ ವಯಸ್ಸಿನಲ್ಲೇ ಇವರು ನಾಗ್ಪುರ್ಗೆ ಮೇಯರ್ ಆದರು. ದೇವೇಂದ್ರ ಗಂಗಾಧರರಾವ್ ಫಡ್ನವೀಸ್ 2014ರಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮೊದಲ ಬಾರಿಗೆ ಚೀಫ್ ಮಿನಿಸ್ಟರ್ ಆದರು. ಅವರು ಮಹಾರಾಷ್ಟ್ರದ 2ನೇ ಯಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗಿದ್ದರು. ದೇವೇಂದ್ರ ಫಡ್ನವೀಸ್ ಒಬ್ಬ ತುಂಬಾ ಒಳ್ಳೆ ಒರೇಟರ್ ಕೂಡ. ಎಲೆಕ್ಷನ್ ಸಮಯದಲ್ಲಿ ಅವರ ಮೇಲೆ ಬಂದಿರುವ ಎಲ್ಲ ವಿಡಿಯೋಸು ತುಂಬಾ ಪಾಪ್ಯುಲರ್ ಆಗಿವೆ. ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗ ಮೊದಲನೇ 5 ವರ್ಷದ ಅವಧಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರೆಂತ್ ಅನ್ನು ತೋರಿಸಿಕೊಂಡರು. ಮಹಾರಾಷ್ಟ್ರದ ವಿಕಾಸವನ್ನು ಕುರಿತು ಅವರಿಗಿದ್ದಂತ ಒಂದು ವಿಷನ್ ಅವರ ವಿರೋಧಿಗಳು ಕೂಡ ಹೊಗಳುತ್ತಾರೆ. ಶರದ್ ಪವಾರ್ ಅವರು ತುಂಬಾ ಸಲ ದೇವೇಂದ್ರ ಫಡ್ನವೀಸ್ ಅವರ ಕೆಲಸ ಕಾರ್ಯದ ಗತಿಯನ್ನು ತುಂಬಾ ಪ್ರಶಂಸಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರನ್ನು ಪ್ರಧಾನಮಂತ್ರಿ ಮೋದಿಯವರ ಫೇವರಿಟ್ ಎಂದು ಕರೆಯುತ್ತಾರೆ. ಲಾ ಕಾಲೇಜ್ ನಾಗ್ಪುರಿಂದ ಗ್ರಾಜ್ಯುಯೇಟ್ ಆದ ದೇವೇಂದ್ರ ಫಡ್ನವೀಸ್ ಅವರು ಆಪ್ಕಿ ಅದಾಲತ್ನಲ್ಲಿ ಅವರ ವಕಾಲತನ್ನು ಅವರೇ ವಹಿಸುತ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೇಲಿರುವ ಆರೋಪವೆಂದರೆ ಇವರು ಯಾವಾಗಲೂ ಆತುರದಲ್ಲೇ ಇರುತ್ತಾರೆ ಎಂಬುದು. ದೇವೇಂದ್ರ ಅವರೇ, ನಿಮ್ಮ ಸ್ಕೂಲ್ನ ಗೆಳೆಯರು ಏನಿದಾರಲ್ಲ ಅವ್ರನ್ನ ಕೇಳಿದಾಗ ಗೊತ್ತಾಯ್ತು ಸ್ಕೂಲ್ನಲ್ಲಿ ನಿಮ್ಮನ್ನ ಹಿಂದಿನ ಬೆಂಚ್ನಲ್ಲಿ ಕೂಡಿಸ್ತಾ ಇದ್ರು ಅಂತ. ನಿಮ್ದೊಂದು ದೊಡ್ಡ ಗ್ಯಾಂಗ್ ಇತ್ತು, ಅದ್ರ ಜೊತೆ ಕೂರ್ತಾ ಇದ್ರಿ ನೀವು. ಆದ್ರೆ ನೋಡ್ತಾ ನೋಡ್ತಾ ಆದಷ್ಟು ಬೇಗ ನೀವು ಫ್ರಂಟ್ ಬೆಂಚಿಗೆ ಬಂದ್ಬಿಟ್ರಿ. ಬಹಳ ಅರ್ಜೆಂಟಲ್ಲಿ ಇರ್ತೀರಿ. ನಾನು ಯಾವಾಗಲೂ ಬ್ಯಾಕ್ ಬೆಂಚರೇ ಆಗಿದ್ದೆ. ಹಾಗೆ ಹಿಂದೆ ಕೂತ್ಕೊಳ್ಳೋಂಥ ಮಜಾನೇ ಬೇರೆನೆ. ಹಾಗಾಗಿ ಮುಂದೆ ಬರೋದಕ್ಕೆ ನಾನು ಪ್ರಯತ್ನನೇ ಪಡಲಿಲ್ಲ. ಹಾಗೆ ಸಂದರ್ಭಗಳು ಹಾಗೇ ಇತ್ತು. ನಮ್ಮ ಟೀಚರ್ ಇದ್ರಲ್ಲ, ಅವರು ಹಿಂದ್ಗಡೆ ಬೇರೆಯವ್ರೇನಾದರೂ ತಮಾಷೆ ಮಾಡಿದ್ರೆ ಆಗ ಆ ಟೀಚರು ಎಲ್ಲರೂ ನನ್ನ ಮೇಲೆ ಹಾಕ್ತಾಯಿದ್ರು. ನನ್ನ ಕರೆದು ಮುಂದೆ ಕೂಡಿಸೋರು. ಸೊ ತುಂಬ ಕಡಿಮೆ ದಿನ ನಾನು ಮುಂದೆ ಕೂತಿದ್ದೆ. ಆವಾಗ ಟೀಚರು ಅಲ್ಲೇ ಕೂಡಿಸೋರು ನನ್ನ. ಈ ಮಾತು ನಿಜನಾ?
ನಿಮಗೆ ರಾಜಕೀಯಕ್ಕೆ ಬರುವಂತ ಅವಕಾಶ ಸಿಕ್ಕಾಗ, ಕುಟುಂಬದ ಪರಂಪರೆಯನ್ನ ಮುಂದುವರ್ಸ್ಕೊಂಡೋಗೋ ಅವಕಾಶ ಸಿಕ್ಕಾಗ ನಿಮ್ಮ ಅಣ್ಣನ್ನ ಹಿಂದಕ್ಕಾಕಿ ನೀವು ಮುಂದೆ ಬಂದ್ರಿ. ಇಲ್ಲ, ನಮ್ಮ ಅಣ್ಣನಿಗೆ ಯಾವುದೇ ರೀತಿ ಈ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆ ನೋಡಿ, ನನಗೂ ಯಾವುದೇ ರೀತಿಯಾದಂಥ ಇದಕ್ಕೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ನಾನು ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಂಘದಲ್ಲಿ ಸ್ವಯಂ ಸೇವಕನಾಗಿದ್ದೆ. ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ನನಗೊಂದಿನ ಹೇಳಿದ್ರು, ನೀವು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡಬೇಕು ಅಂತ. ನನಗೀಗಲೂ ನೆನಪಿದೆ ಏನಂದರೆ, ಆ ಸಮಯದಲ್ಲಿ ಸುನಿಲ್ ಅವರು ಅಂಬೇಕರ್ ಈ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರಾಗಿದ್ರಲ್ಲ ಅವರು. ಆಗ ಸುನಿಲ್ ಅವ್ರು ಬಂದು ನನಗೆ ಹೇಳಿದ್ರು, ನಾಳೆಯಿಂದ ನೀವು BJPಲಿ ಕೆಲಸ ಮಾಡಬೇಕು ಅಂತ. ನಾನು ಆಗ ಅವ್ರ ಜೊತೆ ಜಗಳ ಮಾಡಿದೆ. ನಾನು ಹೇಳಿದೆ ಅವರಿಗೆ, ನನಗೆ ರಾಜಕೀಯಕ್ಕೆ ಬರೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ. ನಾನು ಈ ವಿದ್ಯಾರ್ಥಿ ಪರಿಷತ್ತಲ್ಲೇ ಪೂರ್ಣ ಪ್ರಮಾಣವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಹೇಳಿದ್ರು, ನಿಮಗೇನು ಪದ್ಧತಿ ಇದೆ, ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀರಾ, ಅದನ್ನು ಮಾಡ್ಬೇಕು ನೀವು. ಆಗ ನಾನು ನಮ್ಮ ಪ್ರಮುಖರು ಯಾರಿದ್ರಲ್ಲ, ನಾನಾಗ ಅವ್ರ ಹತ್ರ ಹೋಗಿ ಮಾತಾಡಿದೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಇವ್ರು ಹೀಗೆ ಹೇಳ್ತಿದ್ದಾರೆ, ನನಗೆ ರಾಜಕೀಯದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಏನಿದೆ ಅದರಲ್ಲಿ ಮಾಡು ಅಂತ ಹೇಳಿ. ಸೊ ಮಾರದಿಂದ ನನ್ನ ಕೆಲಸನ ಶುರು ಮಾಡಿದೆ BJPಲಿ. ಸೊ ಹಾಗಾಗಿ ನಾನು ಯಾವತ್ತೂ ಪಾಲಿಟಿಕ್ಸಿಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡಲಿಲ್ಲ. ನೋಡಿ, ಅವರು ನಿಮಗೆ ಕೆಲಸ ಶುರು ಮಾಡೋದಕ್ಕೆ ಹೇಳಿದ್ರು, ಆದರೆ ಜನ ನನಗೆ ಹೇಳಿದ್ರು, ನಿಮಗೆ 21 ವರ್ಷ ಕೂಡ ಆಗಿರ್ಲಿಲ್ಲ, ಎಲಿಜಿಬಿಲಿಟಿ ಕೂಡ ಇರಲಿಲ್ಲ, ನೀವು ಕಾರ್ಪೊರೇಟರ್ ಆಗಬೇಕು ಅಂತಿದ್ರಿ. ಈ ಮಾತು ಅರ್ಧ ಸತ್ಯ. ನನಗೆ ಏನು ಹೇಳ್ತಿದ್ರು ಅಂದರೆ, ನಾನವಾಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ನನಗೆ ಆ ಸಮಯದಲ್ಲಿ ಏನಂತ ಹೇಳಿದ್ರೆ, ಒಂದು ವಾರ್ಡನ್ನು ತೋರಿಸಿ, ಚುನಾವಣೆ ಬರ್ತಾ ಇದೆ, ಇಲ್ಲಿ ತಯಾರಿ ಮಾಡಿ ಅಂದರು. ಇಲ್ಲಿ ನೀವು ಕಾರ್ಪೊರೇಷನ್ಗೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಅವ್ರಿಗೆ ಗೊತ್ತೇ ಇರಲಿಲ್ಲ ನನಗೆ 21 ವರ್ಷ ಆಗಿಲ್ಲ ಅಂತ. ಹಾಗೆ ನಾನು ಅವ್ರಿಗೇನು ಹೇಳೂ ಇರಲಿಲ್ಲ. ಆದರೆ ನನಗೂ ಯಾವಾಗಲೂ ಅನಿಸುತ್ತೆ, ದೇವರ ಮನಸ್ಸಿನಲ್ಲಿ ಏನು ನಡೆಯುತ್ತೋ ಏನೋ ಅಂತ. ಸೊ ಆ ಸಮಯದಲ್ಲಿ ಈ ಒಂದು 74 ಅಮೆಂಡ್ಮೆಂಟ್ದು ಎಲ್ಲ ವಿಚಾರಗಳು ನಡೀತಾ ಇತ್ತಲ್ಲ, ಚುನಾವಣೆ 6 ತಿಂಗಳು ಮುಂದಕ್ಕೆ ಹೋಯಿತು. ಸೊ ಆ 6 ತಿಂಗಳು ಮುಂದಕ್ಕೆ ಹೋಗಿದ್ದಕ್ಕೆ ನನಗೆ 21 ವರ್ಷ ತುಂಬಿತು ಆಗ. ಸೊ ನಾನು ಚುನಾವಣೆಗೆ ನಿಂತ್ಕೊಳ್ಳೋಂಗಾಯಿತು. ಸೊ ಹಾಗಾಗಿ ನಾನು 21 ವರ್ಷ ತುಂಬಿದ ಮೇಲೆ ನಿಂತ್ಕೊಂಡೆ, ಅದಕ್ಕೆ ಮುಂಚೆ ನಾನು ನಿಂತ್ಕೊಳ್ಳಿಲ್ಲ. ಆದರೆ ಇದು ಅರ್ಜೆಂಟ್ ಅಂತ ಅನ್ಸೋದಿಲ್ವಾ ನಿಮಗೆ? ನಿಮಗೆ 27 ವರ್ಷ ಇದ್ದಾಗ ನೀವು ಮೇಯರ್ ಆದಂಥ ಮೊದಲನೇ ವ್ಯಕ್ತಿಯಾಗಿದ್ರಿ. ನೋಡಿ, ಇದು ಕೇವಲ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಸಾಧ್ಯ ಆಗೋದು. ಯಾಕಂದರೆ ನಾನು ಮತ್ತೊಂದು ಸರಿ ಕಾರ್ಪೊರೇಟ್ ಆದಾಗ ಆ ಸಮಯದಲ್ಲಿ ಪೂರ್ತಿ ಪಾರ್ಟಿ ಕಡೆಯಿಂದನೇ ಬಹುಮತ ಸಿಕ್ಕಿತ್ತು ನನಗೆ. ಆದರೆ ಒಂದು 8 ಜನ ಇದ್ದರು, ಅವರು ವಾಪಸ್ಸಲ್ಲಿ ಚುನಾಯಿತರಾದಂಥವ್ರು. ಅದರಲ್ಲಿ ಒಂದಿಬ್ಬರು ಏನಿದ್ವಿ, ಅವರ ಪರ್ಫಾರ್ಮೆನ್ಸು ಓವರಾಲಾಗಿ ಚೆನ್ನಾಗಿತ್ತು. ಸೊ ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ಮೇಯರ್ ಆಗಬೇಕಿತ್ತು, ಒಬ್ಬರು ಚೇರ್ಮನ್ ಆಗಬೇಕಿತ್ತು. ಪಾರ್ಟಿ ತೀರ್ಮಾನ ಮಾಡಿದ್ದು ನಾನು ಮೇಯರ್ ಆಗಲಿ ಅಂತ. ಹಾಗೆ ನೋಡೋದಾದರೆ ಬಹಳ ಬೇಗ ನನಗೆ ಒಂದು ರೀತಿಯಾಗಿ ಈ ಒಂದು ಚಾನ್ಸ್ ಸಿಕ್ಕಿದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜ, ಪಾರ್ಟಿ ಕೊಡ್ತು ನನಗೆ. ಈ ಮಾತು ನಿಜನಾ? ನಿಮ್ಮ ತಂದೆಯವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರು ನಿಮಗೆ ಸಮಾಧಾನ ಮಾಡಿದ್ರು, ನಿಮಗೆ ಸಾಂತ್ವನ ಹೇಳಿದ್ರು? ನಿತಿನ್ ಅವರ ಹಾಗೂ ನಮ್ಮ ಬಹಳ ಪಾರಿವಾರಿಕ ಸಂಬಂಧ ಇತ್ತು. ಹಾಗಾಗಿ ನಿತಿನ್ ಅವರು ಒಂದು ಯುವ ನಾಯಕರಾಗಿ ಕೆಲಸ ಮಾಡ್ತಾಯಿದ್ರು ಆವಾಗ. ಆಮೇಲೆ ನಿತಿನ್ ಅವರು ಮೊದಲನೇ ಸಲ ವಿಧಾನಸಭೆ ಚುನಾವಣೆನ ನಿಂತಾಗ, ಸೊ ನಾನು ಯಾವ ಕ್ಷೇತ್ರದಲ್ಲಿದ್ದೀನೋ ಅದೇ ಕ್ಷೇತ್ರದಲ್ಲಿ ಅವ್ರು ಚುನಾವಣೆಗೆ ನಿಂತಿದ್ದು. ಸೊ ಹಾಗಾಗಿ ಅವ್ರು ನಮ್ಮನೇಲೇ ಉಳ್ಕೊಂಡಿದ್ರು ಆ ಚುನಾವಣೆಗೋಸ್ಕರ ಸಲುವಾಗಿ. ಯಾಕಂದರೆ ನಿತಿನ್ ಅವರು ಪೂರ್ವ ಕ್ಷೇತ್ರದಿಂದ ಬಂದಂದವರು, ಅವರು ಚುನಾವಣೆಗೆ ನಿಂತಿದ್ದು ಪಶ್ಚಿಮ ಕ್ಷೇತ್ರಕ್ಕೆ. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ರೀತಿಯಾದ ಸಂಬಂಧ ಇತ್ತು. ಆಮೇಲೆ ಕೂಡ ಅಂದರೆ ಅವರ ತಂದೆ ಆದಮೇಲೂ ಕೂಡ ಬಹಳ ಚೆನ್ನಾಗಿತ್ತು ನಮ್ಮ ಸಂಬಂಧ. ಅವರು ನನಗೆ ರಾಜಕೀಯದಲ್ಲಿ ನೋಡಿ, ಅದಕ್ಕೆ ಜನ ಹೇಳ್ತಾರೆ 2014ರಲ್ಲಿ ನೀವು ನಿತಿನ್ ಅವರನ್ನ ದಾಟಿ ಮುಖ್ಯಮಂತ್ರಿ ಆಗ್ಬಿಟ್ರಿ. ನೋಡಿ, ಯಾವ ಸಮಯದಲ್ಲಿ ನಿತಿನ್ ಅವರು ದೇಶದ ರಾಜಕೀಯಕ್ಕೆ ಎಂಟ್ರಿ ಆಗೋಗಿದ್ರು, ನಿತಿನ್ ಅವರು ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಗಳಾಗೋಗಿದ್ರು. ಆಮೇಲೆ ನಿತಿನ್ ಅವರು ಅಂದರೆ ಅವಾಗ ಅನೌನ್ಸ್ ಕೂಡ ಮಾಡಿದ್ರು, ನಾನು ದೇಶದ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಪ್ರದೇಶದ ರಾಜಕೀಯಕ್ಕೆ ಬಂದೆ ನಾನು. ನೋಡಿ, ನರೇಂದ್ರ ಮೋದಿಯವರು ಸಾಕಷ್ಟು ಹೊಸ ಮುಖಗಳಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀವು ಆ ಎಕ್ಸ್ಪೆರಿಮೆಂಟ್ನ ಮೊದಲ ವ್ಯಕ್ತಿ. ಮೋದಿಯವರು ನಿಮ್ಮಲ್ಲಿ ಅಂಥದ್ದನ್ನ ಏನ್ ನೋಡಿದ್ರು? ನೋಡಿ, ನನ್ನಲ್ಲಿ ಏನು ಕಂಡ್ರು ಅನ್ನೋದನ್ನೇ ಮೋದಿಯವರೇ ಹೇಳಬೇಕು ಆ್ಯಕ್ಚುಲಿ. ಅಂದರೆ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು. ಏನಂತಂದರೆ, ಮಹಾರಾಷ್ಟ್ರದಲ್ಲಿ ನನ್ನಂಥ ಒಬ್ಬ ವ್ಯಕ್ತಿನ ಮುಖ್ಯಮಂತ್ರಿನಾಗಿ ಮಾಡೋವಂಥದ್ದು, ಈ ಧೈರ್ಯವನ್ನು ಬರೀ ಮೋದಿಯವರು ತೋರಿಸ್ಲಿಕ್ಕೆ ಸಾಧ್ಯ. ಯಾಕಂದರೆ ನಿಮಗೆ ಮಹಾರಾಷ್ಟ್ರದ ರಾಜಕೀಯ ಏನು ಅಂತದ್ದು ಗೊತ್ತಿದೆ. ಆಮೇಲೆ 10 ವರ್ಷದ ಹಿಂದೆ 12 ವರ್ಷಗಳ ಹಿಂದೆ ರಾಜಕೀಯ ಯಾವ ಮೋಡಲ್ಲಿತ್ತು ಅನ್ನೋದು, ಆ ಸಮಯದಲ್ಲಿ ಅಲ್ಲಿ ಒಂದು ರೀತಿಯ ಜಾತಿಗತವಾದಂಥ ರಾಜಕೀಯ ಇತ್ತು. ಆ ರಾಜಕೀಯಕ್ಕೆ ನಾನು ಫಿಟ್ ಆಗ್ತಿರಲಿಲ್ಲ. ಆದರೆ ಮೋದಿಯವರು ರಿಸ್ಕ್ ತಗೊಂಡ್ರು. ಮೋದಿಯವರು ಒಂದು ಧೈರ್ಯದಿಂದ ಒಂದು ಮಾತನ್ನು ಹೇಳಿದ್ರು. ಆ ಸಮಯದಲ್ಲಿ ಒಂದು ಖಂಡಿತವಾದಂಥ ನಿರ್ಧಾರ ಆಯಿತು, ನಾನು ಪಾರ್ಟಿ ಅಧ್ಯಕ್ಷ ಆಗ್ತೀನಿ ಅಂತ. ಹಾಗೆ ನೀವು ನೋಡಬಹುದಾದರೆ ವಿಧಾನಸಭೆಯಲ್ಲಿ ಎಲ್ಲಕ್ಕಿಂತ ಮುಖ್ಯ ನಾಯಕನ ರೂಪದಲ್ಲಿ ಬೇರೆಯವ್ರನ್ನೂ ಸಹ ನೋಡ್ತಾ ಇದ್ರಿ. ಆದರೂ ಕೂಡ ನನಗೆ ಅರ್ಥ ಆಗ್ತಿತ್ತು,
ಈಗ ಏನು ಪ್ರಚಲಿತ ರಾಜನೀತಿ ಇದೆ ಅದರಲ್ಲಿ ಕೆಲವು ಬಾರಿ ಪದವಿಗಾಗಿ ಜಾತಿಗಳನ್ನು ನೋಡುವಂಥದ್ದು ಮುಖ್ಯವಾಗುತ್ತೆ. ಆದರೆ ಇನೆವಿಟಬಲ್ ವಿಷಯ ಇದು. ಯಾಕಂದರೆ ಅದರಲ್ಲಿ ನಾನು ಖಂಡಿತವಾಗ್ಲೂ ಫಿಟ್ ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಯಾವ ಅಪೇಕ್ಷೆನೂ ಇರಲಿಲ್ಲ ನನ್ನನ್ನು ಜಾಗದಲ್ಲಿ ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ಅವಕಾಶ ಸಿಗೋದಿಲ್ಲ. ಖಂಡಿತ ನಿಜ. ಯಾಕಂದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗೋಗ್ತೀನಿ ನಾನಾಗ. ಆದರೆ ಮೋದಿ ಅವರು ಏನು ನನ್ನ ಮೇಲೆ ನಿರ್ಧಾರ ತೊಗೊಂಡ್ರು, ನನ್ನ ನೋಡಿದಾರೆ ಅವರು ಏನು ಅಂತ ಹೇಳಿ ನನಗನ್ಸುತ್ತೆ ಆಗ. ಆದರೆ ಏನು ಹೇಳ್ಬೋದು ಅಂದರೆ ಅವ್ರು ಏನು ತಗೊಂಡಿದ್ದಾರೋ ಆ ನಿರ್ಧಾರದಲ್ಲಿ ನಾನು ಪೂರ್ತಿಯಾದಂಥ ವಿಚಾರದಲ್ಲಿ ಉತ್ತರ ಕೊಟ್ಟಿಲ್ಲ ಅಂತೆಲ್ಲ ಪ್ರಯತ್ನ ಮಾಡಿದ್ದೀನಿ. ಮೋದಿ ಅವರು ನಿಮ್ಮಲ್ಲಿ ಏನ್ ನೋಡಿದ್ದಾರೆ ಅಂತ ನನಗೆ ಹೇಳೋದಕ್ಕಾಗೋದಿಲ್ಲ. ಆದರೆ ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಡಿಲಲ್ಲಿ ಕೂತಿದ್ದನ್ನ ನಾನು ನೋಡಿದ್ದೀನಿ. ಇಲ್ಲ ನೋಡಿ, ಕಾಲ ಮೇಲೆ ಕೂತಿದ್ರು ಅಂತೆಲ್ಲ ಹೇಳಿ ನನಗೆ ಚೆನ್ನಾಗಿ ನೆನಪಿದೆ. ನಾನು 12 ವರ್ಷದವನು. ಆಗ ನಾಗ್ಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಲಾಗ ಇದ್ದೇನೆ. ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ರಾಷ್ಟ್ರೀಯ ಅಧಿವೇಶನ ಇತ್ತು. ಆಮೇಲೆ ಈ ಅಧಿವೇಶನದಲ್ಲಿ ಅಟಲ್ಜಿಯವರು ಬಂದಿದ್ದರು. ಆ ಟೈಮಲ್ಲಿ ಅಂತ ಸೆಕ್ಯೂರಿಟಿ ಏನೂ ಇರಲಿಲ್ಲ. ಆಗ ನಾನು ನಮ್ಮ ತಂದೆಯವ್ರಿಗೆ ಏನು ಹೇಳಿದೆ ಅಂತಂದರೆ, ಅಟಲ್ಜಿಯವ್ರ ಜೊತೆ ಫೋಟೋ ತೊಗೋಬೇಕು ಅಂತಂದೆ. ಅದಕ್ಕೆ ಅವರು ಕೂಡ ಒಪ್ಕೊಂಡ್ರು. ಆಗ ಪ್ರಮೋದ್ ಅವರು ಸಹ ಅಲ್ಲಿದ್ದರು. ಆಗ ಸರಿ ಅಂತ ನಾನು ಪ್ರಮೋದ್ ಅವ್ರನ್ನ ಹಿಡ್ಕೊಂಡೆ. ನನಗೆ ಅಟಲ್ಜಿಯವ್ರ ಜೊತೆ ಒಂದು ಫೋಟೋ ಬೇಕು ಅಂತ ಕೇಳಿದೆ. ಸೊ ಪ್ರಮೋದ್ ಅವರು ಅಟಲ್ ಸರ್ನ ಕೇಳಿದ್ರು. ಆವಾಗ ನೋಡಿ, ಈ ಇಬ್ಬರು ಮಕ್ಕಳಿದ್ದಾರೆ. ಆಗ ಆ ಟೈಮಲ್ಲಿ ನಮ್ಮ ತಂದೆಯವರು ಅಧ್ಯಕ್ಷರೋ ಏನೋ ಆಗಿದ್ರು ಆಗ. ಸೊ ಅವರಿಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಅಟಲ್ಜಿಯವರು ಖಂಡಿತ ಕರೀರಿ ಅಂತಂದರು. ಸೊ ನಾವಿಬ್ಬರು ಏನು ಅಣ್ಣ ತಮ್ಮಂದಿರಿದ್ದೀವಿ, ನಾವು ಅಟಲ್ಜಿಯವ್ರ ಜೊತೆ ಒಂದು ಫೋಟೋನ ತೊಗೊಂಡ್ವಿ ಆಗ. ಸೊ ನಾವು ಫೋಟೋನ ತೊಗೊಳ್ತಾ ಇದ್ವಿ. ಆಗ ಎದುರುಗಡೆ ನಮ್ಮ ತಂದೆ ಬಂದರು. ಸೊ ಅವ್ರು ಆಗ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಅಲ್ಲ ಇವರು ಅಟಲ್ಜಿಯವ್ರ ಹತ್ರ ಹೇಗೆ ಹೋದರು ಅಂತ. ಸೊ ಆಗ ಅಟಲ್ಜಿಯವರು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಾವು ಅಕ್ಕಪಕ್ಕ ನಿಂತಿದ್ವಿ. ಆಗ ಹೇಳ್ತಿದ್ರು, ನೋಡಿ ನಾನು 2 ಸಿಂಹಗಳ ಜೊತೆ ಫೋಟೋ ತೊಗೋತಾ ಇದ್ದೀನಿ ಅಂತ. ಅಂದರೆ ಅವ್ರ ಸ್ಟೇರಲ್ಲಿ ಹೇಳ್ತಿದ್ರು ಆಗ. ಸೊ ನನಗಾಗಿ ಈ ಫೋಟೋ ನಾನು ಅನ್ಕೊಂತೀನಿ ಯಾವುದೇ ಮೆಡಲ್ಗೂ ಏನು ಕಡಿಮೆ ಇಲ್ಲ ಅಂತ. ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ನೀವು ಸಾಧ್ಯವಾದಷ್ಟು ಬೇಗ ಮುಂದೆ ಹೋಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ ಏನಂದರೆ, ಈಶ್ವರನ ಆಶೀರ್ವಾದ ಹಾಗೇ ಇರುತ್ತೆ. ಅಂದರೆ ಸಮಸ್ಯೆಗಳು ಜಾಸ್ತಿನೇ ಬರುತ್ತೆ, ಆದರೆ ಮುಂದಕ್ಕೆ ಹೋಗ್ತಾ ಇರ್ತೀವಷ್ಟೇ. ನಾವು ಜನರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನನ್ನ ಪ್ರಶ್ನೆ ನಿಮ್ಮ ಹತ್ರ ಏನು ಅಂದ್ರೆ, ಕೆಲವು ವರ್ಷಗಳಿಂದ ನೀವು 25 kgನ ಕಮ್ಮಿ ಮಾಡಿದ್ದೀರಂತೆ, ಹೌದಾ? ನೋಡಿ, ಈ ತೂಕದ ಜೊತೆಗೆ ನನ್ನ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಅದನ್ನು ಕಡಿಮೆ ಮಾಡ್ತೀನಿ, ಅದು ಹೆಚ್ಚಾಗ್ತಾನೇ ಇರುತ್ತೆ. ಮತ್ತು ಕೆಲವೊಮ್ಮೆ ನಾನು ಹೇಳ್ತಾ ಇರ್ತೀನಿ, ನಾನು ಬರೀ ಗಾಳಿ ಸೇವಿಸಿದ್ರೂ ತೂಕ ಆಗ್ತೀನಿ ಅಂತ. ಆದರೆ ನೀವು ನನ್ನ ಈ ಹಿಂದಿನ ದಿನಗಳು 30 ವರ್ಷದ ಫೋಟೋಗಳನ್ನೇನಾದರೂ ನೋಡಿದ್ರೆ ನಿಮಗೆ ಯಾವುದೇ ರೀತಿ ಶೇಪ್ಗಳು ಇಲ್ದಿರೋ ಫೋಟೋ ಸಿಗುತ್ತೆ. ಅಂದರೆ ನೀವು ಹೇಳಿದ್ದು ಕರೆಕ್ಟೇನೇನೆ. ಅಂದರೆ ಏನಂದರೆ, ಈಗೊಂದು 3-4 ಇಯರ್ಸಿಂದ ನಾನು ಕಂಟಿನ್ಯೂಸ್ ಆಗಿ ನನ್ನ ತೂಕನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ತೂಕ ಕೂಡ ಇಳಿಸಿದ್ದೀನಿ ನಾನು. ಆದರೆ ನಾನು ಈಗಲೂ ಸಹ ನಾನು ಫಿಟ್ ಆಗಿಲ್ಲ. ನಾನು ಇನ್ನೂ ಒಂದು 10-12 kg ಇಳಿಸ್ಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ. ಐ ಆಮ್ ಹ್ಯಾಪಿ. ಜೊತೆಗೆ ನಾನು ನಿಧಾನವಾಗಿ ಕಡಿಮೆ ಮಾಡ್ತಾ ಇದ್ದೀನಿ. ಹಾಗಿದ್ರೆ 30 ವರ್ಷಗಳ ಮುಂಚಿನ ಫೋಟೋ ಏನಿತ್ತಲ್ಲ ಅದನ್ನ ಜನತೆಗೆ ತೋರಿಸೋಣ. ಅಂದ್ರೆ ಮಧ್ಯದಲ್ಲಿದ್ದಂಥ ಫೋಟೋಸ್ ತುಂಬಾನೇ ಚೆನ್ನಾಗಿತ್ತು. ಬಹುಶಃ ನೀವಲ್ಲಿ ಮಾಡಲಿಂಗ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅದೇನಂದರೆ, ಆ ಟೈಮಲ್ಲಿ ವಿವೇಕ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ. ತುಂಬ ಒಳ್ಳೆ ಫ್ಯಾಷನ್ ಫೋಟೋಗ್ರಾಫರ್ ಅವನು. ಸೊ ಈ ಒಂದು ಪಿಕ್ಚರ್ ಏನಿದೆಯಲ್ಲ, ಇದು ನನಗೆ ಗೊತ್ತಿರೋಂಗೆ 2002-2003 ತೆಗೆದಿರೋ ಫೋಟೋ ಇರಬೇಕು. ಈ ಚುನಾವಣೆ ಎಲ್ಲ ಮುಗ್ದಿತ್ತು ಆಗ. ಹೆಚ್ಚಾಗೇನು ಕೆಲಸ ಇರಲಿಲ್ಲ ನನಗವಾಗ. ಒಂದಿನ ಅವನು ನನ್ನನ್ನು ಕರೆದ. ಆಮೇಲೆ ವಿವೇಕ್ ನನಗೇನಂತಂದ ಅಂದರೆ, ನಿಂದೊಂದು ಪೋರ್ಟ್ಫೋಲಿಯೋ ಮಾಡ್ಕೊಡ್ತೀನಿ ಇಂದ. ಸರಿ ಆಯಿತು, ನನಗೂ ಏನು ಹೆಚ್ಚಾಗಂತ ಕೆಲಸ ಏನಿಲ್ಲ, ನಡಿ ಆಯ್ತು ಮಾಡೋಣ ಅಂದೆ. ಸೊ ಬೇರೆ ಬೇರೆ ಥರದ ಬಟ್ಟೆಗಳನ್ನು ಹಾಕ್ಕೊಂಡು ಅದರಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆದ ಅವನು. ಆಮೇಲೆ ಒಂದು 4-5 ದಿನ ಕಳೆದ್ಮೇಲೆ ಅವನು ಹೇಳ್ದ, ನೋಡಿಲಿ ಈ ಫೋಟೋಗಳೇನು ತೆಗೆದಿದ್ದೀವಲ್ಲ, ಇದು ಒಂದು ಬಟ್ಟೆಗಳ ಬ್ರ್ಯಾಂಡ್ದು. ಸೊ ನಾನು ನಿನ್ನ ಮಾಡೆಲಾಗಿ ಯೂಸ್ ಮಾಡ್ಕೊಂಡು ಫೋಟೋ ತೆಗೆದಿದ್ದೀನಿ ಇಂದ. ನಾನು ಅವಾಗ ಹೇಳ್ದೆ, ಏನೋ ಮಾತಾಡ್ತಾ ಇದ್ದೆ ನೀನು, ಜನ ಎಲ್ಲ ಉಗಿತಾರಷ್ಟೇ ನನಗೆ ಅಂದೆ. ಆಮೇಲೆ ಅವ್ನು ಹೇಳ್ದ ನನಗೆ ಹಿಂಗೆ ಅಂತೀಯ ಅಂತ ಹೇಳಿ. ನಾನಂತೂ ಇದು ಮಾಡಿಬಿಟ್ಟೆ ಅವಂಗೆ. ಹೇಗೆ ಅದು ಬೋರ್ಡ್ಗಳು ಹೋರ್ಡಿಂಗ್ಗಳೆಲ್ಲ ಬೀಳ್ತಾ ಇತ್ತು. ನನಗೆ ಎಷ್ಟು ಭಯ ಆಗಿತ್ತು ಅಂದರೆ, ನಾನು ನಾಗ್ಪುರ್ನ ಬಿಟ್ಟು ಶನಿಶಿಂಗಾಪುರ್ಗೆ ಹೊರಟೋದೆ. ಆಗ ನಾನು ಹೇಳಿದೆ, ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೊರಟೋಗ್ತೀನಿ, ಒಂದು 2-3 ದಿನ ಯಾರ ಕೈಗೂ ಸಿಗೋದೇ ಇಲ್ಲ ನಾನು ಅವಾಗ ಅಂತ. ಆದರೆ ಆಗ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಕೊಟ್ಟರು. ಆದರೆ ಅದರಲ್ಲಿ ಒಂದು ತಮಾಷೆ ವಿಷಯ ಏನು ಅಂದರೆ, ಸೊ ಆ ಟೈಮಲ್ಲಿ ನಾನು ವಿಧಾಯಕನಾಗಿದ್ದೆ. ಸೊ ಒಂದು ಹೊಸ ವಿಚಾರ, ರಾಜಕೀಯದಲ್ಲಿ ಒಂದು ಮಾಡ್ಲಿಂಗ್ ಮಾಡಿದ್ದೇನೆ ಅಂತ, ಅದನ್ನು ಅಟಲ್ಜಿಯವ್ರು ನೋಡಿದ್ದಾರೆ.
ನ್ಯೂಸಲ್ಲಿ ಅದೊಂದು ಆರ್ಟಿಕಲ್ ಹೊರಟೋಗಿತ್ತು. ಅವಾಗ ಅಟಲ್ಜಿ ಅವ್ರು ನೋಡಿದ್ದಾರೆ ಅದನ್ನು. ಸೊ ಆ ಟೈಮಲ್ಲಿ ಅಟಲ್ಜಿ ಅವರು ಮಾತಾಡ್ತಿದ್ದಾಗ, ಅಂದರೆ ನಮ್ಮ ತಂದೆಯವರು ಹೆಚ್ಚು ಪರಿಚಿತರಾಗಿದ್ದರು, ಅವರು ಸ್ನೇಹಿತರಾಗಿದ್ದರು. ಸೊ ಆಗ ಅವರು ನಮ್ಮ ತಂದೆಗೆ ಹೇಳಿದರೆ, ಅಲ್ಲ ಕಣೋ ನಿನ್ನ ಮಗ ನಾಗ್ಪುರದಲ್ಲಿ ಮಾಡ್ಲಿಂಗ್ ಮಾಡಿದ್ದಾನೆ, ಅವನನ್ನು ಮೊದಲು ಕರೆಸು ಇಲ್ಲಿ ಅಂತ ಹೇಳಿದ್ರಂತೆ. ಸೊ ನನ್ನ ಕರೆಸಿದ್ರು ಅಟಲ್ಜಿ ಅವರು. ಕರೆದಾಗ ನಾನು ಬೈದಲ್ಲೇ ಹೋದೆ. ಅವರು ಕೇಳ್ತಾರೆ ಅಂದ್ಕೊಂಡಿದ್ದೆ, ನೀನು ಇದಕ್ಕೆ ನಾವು BJP ಕರ್ಕೊಂಡಿರೋದು, ನಿನ್ನ ಕೆಲಸ ಮಾಡಿಸ್ತಾ ಇರೋದು, ನೀನು ಈ ರೀತಿ ಮಾಡ್ಲಿಂಗ್ ಮಾಡೋದಕ್ಕ ಅಂತ ಹೇಳ್ತಾರೆ ಅಂದ್ಕೊಂಡೆ. ನಾಚಿಕೆ ಆಗಲ್ವ ನಿನಗೆ ಅಂತಾರೆ ಅಂದ್ಕೊಂಡೆ. ಆಮೇಲೆ ಅವ್ರು ಬೆನ್ಮೇಲೆ ತಟ್ಬಿಟ್ಟು ಹೇಳಿದ್ರು, ಬಾರೋ ಇಲ್ಲಿ ಮಾಡ್ಲಿಂಗ್ ವಿಧಾಯಕ ಅಂತ ಹೇಳಿ ಕರ್ಕೊಂಡು ಹೋಗಿ ಕೂಡಿಸ್ಕೊಂಡು ಸ್ವೀಟ್ ಗೀಟ್ ಎಲ್ಲ ತಿನ್ನೋದು ಕೊಟ್ಟರು. ತುಂಬ ಖುಷಿಯಾಯಿತು. ನಾನು ಒಂದೇ ಸರಿ ಮಾಡಿದೆ ಅದನ್ನು. ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ, ನಾಯಿ ಒಂದು ವೇಳೆ ಮನುಷ್ಯನಿಗೆ ಕಚ್ಚಿದ್ರೆ ಅದೇನು ನ್ಯೂಸ್ ಆಗೋದಿಲ್ಲ, ಆದರೆ ಮನುಷ್ಯ ಏನಾದರೂ ಒಂದು ವೇಳೆ ನಾಯಿ ಕಚ್ಚಿದ್ರೆ ಅದು ಖಂಡಿತ ನ್ಯೂಸ್ ಆಗುತ್ತೆ ಅಂತ. ಸೊ ಇದು ಒಂದು ಲೆಕ್ಕಕ್ಕೆ ಮನುಷ್ಯನೇ ನಾಯಿ ಕಚ್ಚಿದಂಗಿತ್ತು, ಹಾಗಾಗಿ ನ್ಯೂಸ್ ಆಗೋಗಿತ್ತು. ಸೊ ಒಂದೇ ಒಂದು ಸರಿ ಮಾಡ್ಲಿಂಗ್ ಮಾಡಿದ್ದೆ ಅಷ್ಟೇ. ಅದಾದ ನಂತರ ನೀವು ದಪ್ಪ ಆಗೋದಕ್ಕೆ ಶುರುವಾದ್ರಿ, ಅದಕ್ಕೆ ಕಾರಣ ಸ್ವೀಟ್ಸಾ? ಇಲ್ಲ, ಅದಾದಮೇಲೆ ಸ್ವಲ್ಪ ದಿನಗಳ ಕಾಲ ಚೆನ್ನಾಗೇ ಇದ್ದೆ. ಆಮೇಲೆ ಒಂದು ಸ್ವಲ್ಪ ದಪ್ಪ ಆದೆ, ಕಡಿಮೆ ಆದೆ, ನಡೀತಾನೆ ಇತ್ತಿದ್ದು. ಅಂದರೆ ನಿಮ್ಗೊಂದು ನಿಜ ಹೇಳ್ತೀನಿ, ಮಿಠಾಯಿಯನ್ನು ತಿಂತಾ ಇದ್ದೆ ನಾನು, ಆದರೆ ಸ್ವೀಟ್ಗಿನ ಹೆಚ್ಚಾಗಿ ನನಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಆಮೇಲೆ ನಾನು ಎಷ್ಟೇ ಡಯಟ್ ಮಾಡಿದ್ರೂ ಒಂದು ಸರಿನಾದರೂ ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಅದನ್ನು ಯಾರೂ ತಡೆಯೋದಕ್ಕಾಗಲ್ಲ ಬಿಡಿ. ನಿಮ್ಮ ವೈಫ್ ಒಂದ್ ಕಡೆ ಹೇಳ್ತಾರೆ, ನೀವು ಮದ್ವೆಗಿಂತ ಮುಂಚೆ 30-35 ಹೋಳಿಗೆ ತಿಂತಾ ಇದ್ರಿ ಅಂತ. ಅದೇನೆಂದರೆ ನನ್ನ ವೈಫು ನನ್ನ ಮೇಲೆ ಸೇಡ್ ತೀರಿಸ್ಕೊಂಡಿದ್ದದು. ಸರಿಯಾದ ವಿಷಯನೇ, ನಿಜನೇ ಹೇಳಿದಾರೆ ಅವರು. ಅಲ್ಲ, ಅಷ್ಟೊಂದೇನು ತಿಂತಾ ಇರಲಿಲ್ಲ, ಆದರೆ ಸ್ವೀಟು ಅಂತ ಬಂದಾಗ ಖಂಡಿತವಾಗ್ಲೂ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಜಾಸ್ತಿನೇ ತಿಂತಾ ಇದ್ದೆ. ಆದರೆ ಅದಕ್ಕೆ ತೀರಿಸ್ಕೊಂಡಿದ್ದು ಹೇಗೆ ಅಂದರೆ ಅವರು, ಆಮೇಲೆ ಅದು ನಾನು ಎಲ್ಲಿ ಹೋದ್ರೂ ಕೂಡ ಜನ ಎಲ್ಲರೂ ಸ್ವೀಟ್ ರೆಡಿ ಇಟ್ಕೊಂಡಿರೋರು, ತೊಗೊಳ್ಳಿ ಸರ್ ನಿಮ್ಗೆ ಇದು ಇಷ್ಟ ಅಲ್ವಾ ಅಂತ ಕೇಳೋರು. ಆಮೇಲೆ ಕೊನೆಯಲ್ಲಿ ನಾನೊಂದು 2-3 ಕಾರ್ಯಕ್ರಮದಲ್ಲಿ ನಾನೇ ಒಂದು ಪ್ರಶ್ನೆನ ಹಾಕ್ಕೊಂಡೆ. ಸೊ ಆಮೇಲೆ ಅಲ್ಲಿ ಹೇಳಿದೆ ನಾನು, ಇಲ್ಲ ನನಗಿದು ಇಷ್ಟ ಇಲ್ಲ, ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಅಂತ. ಅಲ್ಲಿಂದ ನಿಲ್ತು ಸ್ವಲ್ಪ. ಮತ್ತೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ಯಾವುದೇ ಮಾತಿನ ವಿಚಾರವಾಗಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದಿಲ್ಲ, ಆದರೆ ಜನಗಳು ಬಂದು ಹೋಳಿಗೆನ ಆಫರ್ ಮಾಡಿದಾಗ ನನ್ನ ಹತ್ರ ಬಂದು ಜಗಳ ಮಾಡ್ತಾರೆ. ಖಂಡಿತವಾಗ್ಲೂ ನಿಜ ಇದು. ಯಾಕಂದರೆ ನನಗೆ ಹೇಗಾಯಿತು ಅಂತ ಹೇಳಿದ್ರೆ, ನಾನು ಎಲ್ಲೇ ಊಟ ಮಾಡೋಕ್ಕೆ ಹೋದರೂ ಅದನ್ನೇ ಕೊಡ್ತಾಯಿದ್ರು. ಸೊ ಎಲ್ಲಾದರೂ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲೂ ಅದೇನೇನೆ, ಅಥವಾ ಬೇರೆ ಇನ್ನೇನಾದರೂ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲೂ ಈ ಸ್ವೀಟ್ನೇ ಮಾಡಿಸಿರೋರು. ಎಲ್ಲರೂ ನನಗೆ ಇದನ್ನೇ ತಿನ್ನೋದಕ್ಕೆ ಕೊಡ್ತಿದ್ದಾಗ, ಸೊ ಅಂದರೆ ನಾನು ತಿನ್ನಲ್ಲ ಅಂತಲ್ಲ, ಆದರೆ ಇಷ್ಟೊಂದೇನು ಇಷ್ಟ ಇಲ್ಲ ಪ್ರತಿ ಸಲ ತಿನ್ನೋದಷ್ಟು. ಹಾಗಾಗಿ ಜಗಳ ಮಾಡ್ತಿರ್ತೀನಿ ನಾನು. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ನಿಮ್ಮ ಹತ್ರ ಏನು ಅಂತ ಅಂದರೆ, ನಿಮ್ಮ ವೈಫ್ ಪಬ್ಲಿಕ್ ಲೈಫಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ. ಸೊ ನಿಮ್ಮ ಮ್ಯಾರೇಜು ಪೊಲಿಟಿಕಲ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ನನ್ನ ಮದುವೆ ಅರೇಂಜ್ಡ್ ವಿತ್ ಲವ್. ಇದು ಅರೇಂಜ್ ಮ್ಯಾರೇಜೇ. ಆದರೆ ನನ್ನ ಮದುವೆ ಆದಂಥ ಸಂದರ್ಭದಲ್ಲಿ, ಅಂದರೆ ಯಾವ ಸಮಯದಲ್ಲಿ ನಾನು ಡಿಸೈಡ್ ಮಾಡಿದೆ, ನಾನು ಫೋಟೋಗಳು ಅಂದರೆ ಮ್ಯಾರೇಜ್ ಬ್ಯೂರೋಯಿಂದ ನಮ್ಮ ತಾಯಿ ಒಂದು 3-4 ಫೋಟೋ ತರಿಸಿದ್ರು. ಆವಾಗ ಫೋಟೋ ನೋಡಿದೆ, ಇಷ್ಟ ಆಯಿತು, ನಂಬರ್ ತೊಗೊಂಡೆ, ಸೀದಾ ಅವಳಿಗೆ ಕಾಲ್ ಮಾಡಿದೆ, ನಾನು ಮೀಟ್ ಮಾಡಬೇಕು ಅಂದೆ. ಒಂದು 2-3 ಸರಿ ಮೀಟ್ ಮಾಡಿದ್ವಿ. ಆದರೆ ನಾನು ಮೊದಲನೇ ಮೀಟಿಂಗಲ್ಲಿ ಆಕೆಗೆ ಹೇಳಿಬಿಟ್ಟೆ, ನಾನು ಜೀವನ ಪೂರ್ತಿ ರಾಜಕೀಯದಲ್ಲಿರೋಂಥವನು, ನಾನು ಬೇರೆ ಯಾವುದೇ ರೀತಿಯಾದಂಥ ಕೆಲಸ ಮಾಡೋಂಥವನಲ್ಲ. ಸೊ ಮೊದಲು ಆಕೆ ಹೇಳಿದ ಒಂದೇ, ಅವ್ರು ಮೊದಲು ಅದಕ್ಕೂ ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಾನಾಗ ಹೇಳಿದೆ, ನೋಡು ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು, ನಾನು ನಿಂಗೆ ದುಡ್ಡು ಕೊಡೋದು ಇಲ್ಲ, ನೀನು ಕೊಡಲೂ ಬೇಡ. ನನ್ನ ಲೈಫ್ ಪ್ರಕಾರ ನಾನು ಇರ್ತೀನಿ, ನಿನ್ನ ಲೈಫ್ ಪ್ರಕಾರ ನೀನಿರು ಅಂತಂದೆ ಆವಾಗ. ಸೊ ನಮ್ಮಿಬ್ಬರು ಅಗ್ರಿಮೆಂಟ್ ಆದಂಗೆ ಆಯಿತು ಒಂದು 2-3 ಮೀಟಿಂಗ್ಗಳಲ್ಲಿ. ಸೊ ಆಮೇಲೆ ಒಂದಿನ ನಾವಿಬ್ಬರು ಲವ್ ಡ್ರೈವ್ ಅಂತ ಹೇಳಿ ಹೋದ್ವಿ. ಆಗ ನಾವಿಬ್ಬರು ನಿರ್ಧಾರ ಮಾಡಿದ್ವಿ ಮದುವೆ ಮಾಡ್ಕೊಳ್ಳೋಣ ಅಂತ. ಆಮೇಲೆ ನೇರವಾಗಿ ಅವ್ರ ಮನೆಗೆ ಹೋದೆ, ಅವ್ರ ತಂದೆ ತಾಯಿ ಹತ್ರ ಮಾತಾಡಿದೆ. ಆಮೇಲೆ ನಮ್ಮ ತಾಯಿ ಹತ್ರ ಹೋದ್ವಿ, ಮಾತಾಡಿದ್ವಿ, ನಾವಿಬ್ಬರು ಮದುವೆ ಮಾಡ್ಕೊಂಡ್ವಿ. ಮತ್ತೆ ಈ ಮಾತು ನಿಜನಾ? ನೀವು ಮದುವೆ ದಿವಸ ಸಮಯಕ್ಕೆ ಸರಿಯಾಗಿ ಹೋಗಿದ್ರಿ, ಆದರೆ ಅವ್ರು ಕಾಣಿಸ್ತಿರ್ಲಿಲ್ಲ. ಇದು ನಿಜವಾಗ್ಲೂ ಕರೆಕ್ಟು. ನಾನು ಟೈಮ್ ಕರೆಕ್ಟಾಗಿ ಬಂದಿದ್ದೆ. ಆಮೇಲೆ ಆಕೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅದೇನಾಯಿತು ಅಂತ ಹೇಳಿದ್ರೆ, ಅವ್ರ ತಂದೆ ನನಗೆ ಕಾಲ್ ಮಾಡಿ ಹೇಳಿದ್ರು, ಆಕೆ ಬರೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಸೊ ಆವಾಗ ಹೇಳಿದ್ರು, ನೀವು ಮದುಮಕ್ಕಳೆಲ್ಲ ಕುಣಿತಾ ಇರಿ ಅಂತ. ಇಲ್ಲಿ ನೋಡಿದ್ರೆ ನಾವು ಮದುಮಗ ಕುಣಿದು ಸುಸ್ತಾಗೋಗಿದ್ದಾನೆ ಅಂದರು. ಆ ಟೈಮು ಕರೆಕ್ಟಾಗಿ ಬಂದ್ಲು. ಆದರೆ ಅವರು ರಾಜಕೀಯದಲ್ಲಿಲ್ಲ, ಆದರೆ ರಾಜಕೀಯ ವಿಚಾರವಾಗಿ ಕಮೆಂಟ್ ಮಾಡ್ತಾರೆ. ನಾನು ನೋಡಿದ್ದೀನಿ, ಉದ್ಧವ್ ಠಾಕ್ರೆ ಅವ್ರ ಜೊತೆಗೆ ಸಾಕಷ್ಟು ತಕರಾರು ನಡೀತಾ ಇರುತ್ತೆ. ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೊಂದು ಟ್ವೀಟ್ ಮಾಡ್ತಾರೆ, ಅದರಲ್ಲಿ ಬರೀತಾರೆ, ಒಬ್ಬ ರಾಜ ಇದ್ದ, ಅವನು ಕಪಟಿಯಾಗಿದ್ದ. ನೋಡಿ, ಏನೇ ಆದ್ರೂ ಅವರು ಅಲ್ಟಿಮೇಟ್ಲಿ ಒಂದು ಬೇರೆ ಪರ್ಸ್ನಾಲಿಟಿ, ಒಂದು ಬೇರೆನೇ ವ್ಯಕ್ತಿತ್ವ ಇರುತ್ತೆ. ಸ್ವಲ್ಪ ಏನಾದರೂ ಒಂದು ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಅದು ಅವ್ರ ಇಷ್ಟ. ನನ್ನ ಬಗ್ಗೆ ಕೇಳೋದಾದರೆ ನಾನೇನಂತೀನಿ ಅಂತ ಹೇಳಿದ್ರೆ, ನೀನು ರಾಜಕೀಯದ ಬಗ್ಗೆ ಕಮೆಂಟ್ ಮಾಡ್ತೀಯ, ಆದರೆ ನೀನು ರಾಜಕೀಯದಲ್ಲೇ ಇಲ್ಲ. ಯಾಕಂದರೆ ಒಂದು ಸರಿ ಅದ್ರ ಬಗ್ಗೆ ಕಮೆಂಟ್ ಮಾಡಿದ ನಂತರ ಅದರ ಕೆಳದರ್ಜೆಯ ಟ್ರೋಲಿಂಗ್ನ ಆಕೆ ಸಹಿಸ್ಕೋಬೇಕಾಗತ್ತೆ. ಆಮೇಲೆ ಬಹಳ ಕೆಟ್ಟ ರೀತಿಯಲ್ಲಿ ಬಂದು ಜನ
ಯಾವ ರೀತಿ ಕಮೆಂಟ್ಗಳನ್ನು ಮಾಡ್ತಾರೆ, ಯಾವ ರೀತಿ ವಾರ್ಗಳನ್ನು ಮಾಡ್ತಾರೆ ಅಂದರೆ, ನಾನು ಅವಾಗ ಹೇಳ್ತಿರ್ತೀನಿ, ಏನಕ್ಕೆ ಕಮೆಂಟ್ ಮಾಡೋಕ್ಕೆ ಹೋಗ್ತೀಯ, ಸುಮ್ಮನೆ ಇದ್ಬಿಡು, ನೀನೇ ಇದನ್ನು ಸಹಿಸ್ಕೋಬೇಕಾಗತ್ತಲ್ಲ ಅವಾಗ. ಸೊ ಕೇಳ್ತಾರೆ, ಆದರೂ ಒಂದೊಂದ್ಸಲಿ ಕಮೆಂಟ್ ಮಾಡ್ಬಿಡ್ತಾರೆ. ಆದ್ರೆ ಅವರ ಕಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವರು ಉದ್ದವ್ ಅವರಿಗೆ ಬರೀತಾರೆ, ನೋಡಪ್ಪ ಭೋಗಿ, ನಮ್ಮ ಯೋಗಿ ಅವರಿಂದ ಸ್ವಲ್ಪ ನೋಡಿ ಕಲಿ. ಇಲ್ಲ, ಅದು ಇಂಟ್ರೆಸ್ಟಿಂಗ್ ಕೂಡ ಹೌದು, ಆದರೆ ನನಗೆ ಕೆಲವೊಮ್ಮೆ ಟ್ರಬಲ್ಸಮ್ ಕೂಡ ಆಗುತ್ತೆ. ನೋಡಿ, ಕೆಲವೊಮ್ಮೆ ಅವರು ವಿಡಿಯೋಗಳನ್ನ ಮಾಡ್ತಾರೆ, ಅದರಲ್ಲಿ ಪೊಲಿಟಿಕಲ್ ಕಾಂಟ್ರವರ್ಸಿ ಕೂಡ ಆಗ್ತಾ ಇರುತ್ತೆ. ಅವರೊಂದು ವಿಡಿಯೋ ಮಾಡಿದ್ರು, ಅದರಲ್ಲಿ ನೀವಿದ್ರಿ, ಪೊಲೀಸ್ ಕಮಿಷನರ್ ಇದ್ರು, ACB ಕಮಿಷನರ್ ಇದ್ರು, ಇಡೀ ಪೊಸಿಷನ್ ನ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲ, ಅದೇನಂತ ಹೇಳಿದ್ರೆ, ಅದು ಆ್ಯಕ್ಚುಲಿ ಒಂದು ರಿವರ್ ಆ್ಯಂಥಮ್ನ ತಯಾರು ಮಾಡಿದ್ವಿ. ನದಿಗಳನ್ನು ಕಾಪಾಡೋದಕ್ಕೆ ಒಂದು ಒಳ್ಳೆ ಕ್ಯಾಂಪೇನ್ ನಡೆದಿತ್ತು, ಅದರಲ್ಲಿ ರಿವರ್ ಆ್ಯಂಥಮ್ನ ತಯಾರು ಮಾಡಿದ್ರು. ಸೊ ಆ ಟೈಮಲ್ಲಿ ಟ್ರೋಲಿಂಗ್ ಯಾಕಾಯಿತು ಅಂದರೆ, ಅಲ್ಲಿ ಎಲ್ಲರೂ ಇದ್ದರು, ಹಾಗಾಗಿ ಟ್ರೋಲಿಂಗ್ ಜಾಸ್ತಿ ಆಗಲಿಲ್ಲ. ಅದರಲ್ಲಿ ಯಾರು ಅಂದರೆ, ಯಾರ ರಿವರ್ ಆ್ಯಂಥಮ್ನ ತಯಾರು ಮಾಡಿದ್ರು, ಸೊ ಅವರೆಲ್ಲ ನಾವು ಅವಾಗ ಎಲ್ಲರೂ ಒಂದು ಕಡೆ ನಿಂತ್ಕೊಂಡು, ಅವರೆಲ್ಲರೂ ಬಂದಿದ್ದರು ಅಲ್ಲಿ, ನಾವೆಲ್ಲನೂ ಆ ಕಡೆ ಈ ಕಡೆ ನಿಂತ್ಕೊಂಡು ಮಾತಾಡ್ತಿದ್ವಿ. ಆ ಕ್ಯಾಮ್ರಾಮನ್ಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾನು ಹೀರೋ ಅನ್ಕೊಂಬಿಟ್ಟಿದ್ದಾನೆ. ಸೊ ಇದರಲ್ಲಿ ಅವರಿಗೆ ಅವ್ರು ನಂದೇನು ಸಪ್ರೇಟ್ ವೀಡಿಯೋದಲ್ಲಿ ಹಾಕಿದ್ರು, ಮತ್ತು ಅದು ಎಷ್ಟು ಫನ್ನಿ ವಿಡಿಯೋ ಅಂದರೆ, ಸೊ ದಯವಿಟ್ಟು ಯಾರಿಗೂ ತೋರಿಸ್ಬೇಡಿ, ನಾನು ನೋಡೋದಕ್ಕೆ ಇಷ್ಟಪಡಲ್ಲ. ಎಷ್ಟು ಫನ್ನಿ ವಿಡಿಯೋ ಮಾಡ್ದ ಅಂದರೆ, ಅದ್ರ ಮೇಲೆ ಎಷ್ಟು ಮೇಮ್ಸ್ ಬಿತ್ತು ಅಂದರೆ, ನನಗಂತೂ ಸಾಕಾಗೋಯ್ತು, ಅಷ್ಟು ಮೇಮ್ಸ್ಗಳು ಅದ್ರ ಮೇಲೆ ಆಯಿತು. ಸೊ ನನಗವಾಗ ಅರ್ಥ ಆಯಿತು, ನನ್ನ ಕೆಲಸ ನಾನು ಮಾಡಬೇಕು, ಸಮಾಧಾನವಾಗಿರ್ಬೇಕು ನಾನು ಅಷ್ಟೇ ಅಂತ. ಸೊ ಬಹಳಷ್ಟು ಟ್ರೋಲಿಂಗ್ ಆಗಿತ್ತು ಆ ಟೈಮಲ್ಲಿ, ನೀವು ಹೇಳಿದ ಸರ್. ಸರ್, ನಿಮ್ಮ ವೈಫ್ ಸಿಂಗರ್ ಅಲ್ವಾ, ನಿಮಗೋಸ್ಕರ ಯಾವ ಹಾಡು ಹಾಡ್ತಾರೆ? ನಾವು ಮೊದಲಿಂದನೂ ಹಾಗೆ ಒಬ್ರಿಗೊಬ್ರು ಏನು ಮಾಡ್ಕೊಳ್ಬೇಕು ಅಂತೇನಿಲ್ಲ, ಹಾಗಾಗಿ ನಾವಿಬ್ಬರು ಖುಷಿಯಾಗಿದ್ದೀವಿ. ಆದರೆ ಸಿಂಗಿಂಗ್ ಆಕೆ ಪ್ಯಾಷನ್. ಅವ್ರು ಈಗಲೂ ಬ್ಯಾಂಕರೇನೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಆದರೆ ಸಿಂಗಿಂಗ್ ಅನ್ನೋಂಥದ್ದು ಆಕೆಯ ಪ್ಯಾಷನ್ನು. ಸೊ ತುಂಬ ಖುಷಿ ಇದೆ ಅವ್ರಿಗೆ. ಆಮೇಲೆ ಅವ್ರು ಈಗಲೂ ಹಾಡ್ತಾರೆ, ತುಂಬ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಈಗಲೂ ರಿಹರ್ಸ್ ಮಾಡ್ತಾರೆ. ಸೊ ಅವಾಗವಾಗ ಅಂದರೆ ಮಧ್ಯದಲ್ಲಿ ಯಾವಾಗಾದರೂ ಒಂದ್ಸರಿ ಅವರೇ ಒಂದು ಹಾಡುಗಳನ್ನ ತಯಾರು ಮಾಡ್ತಾರೆ, ಕಂಪೋಸ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಸೊ ನನಗನ್ಸುತ್ತೆ ಯಾಕೆ ಪ್ಯಾಷನೇಟ್ ಆಗಿದ್ದಾರೆ, ಅದಕ್ಕಾಗಿ ಮಾಡ್ತಾರೆ ಅಂತ. ನೀವು ಅವ್ರಿಗೆ ಯಾವತ್ತಾದರೂ ಏನಾದರೂ ಹೇಳಿದ್ದೀರಾ? ನೋಡಿ, ನಿಮಗೂ ಮದುವೆ ಆಗಿದೆ ಅಲ್ವಾ, ಯಾರಾದರೂ ನೀವು ಹೇಳಕ್ಕೆ ಹೋಗಿದ್ದೀರಾ ನಿಮ್ಮಂತಿಗೆ? ನೀವು ರಜತ್ ಶರ್ಮಾ ಆಗಿದ್ರು, ನಾನು ದೇವೇಂದ್ರ ಫಡ್ನಾವಿಸ್ ಮುಖ್ಯಮಂತ್ರಿ ಆಗಿದ್ರು, ಮನೆಗೆ ಹೋದ್ಮೇಲೆ ವೈಫ್ನ ಕೇಳಲೇಬೇಕು. ಬಹಳ ಒಳ್ಳೆ ಮಾತು ಹೇಳಿದ್ರಿ, ಸಾಕಷ್ಟು ಜನಕ್ಕೆ ಬುದ್ಧಿ ಮಾತು ಹೇಳಿದಾಗೆ ಇತ್ತು ಅದು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಈ ಎಲ್ಲ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಒಂದು ಮಾತನ್ನ ಹೇಳಿ, ನಿಮ್ಮ ಎಲ್ಲಾ ಕೇಸ್ಗಳನ್ನ ಮುಚ್ಚಾಕ್ತೀವಿ ಅಂತ ಅಜಿತ್ ಪವಾರ್ ಜೊತೆಗೆ ಡೀಲ್ ಆಗಿರ್ಬೇಕಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ದೇವೇಂದ್ರ ಫಡ್ನವೀಸ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೇಲಿರುವ ಆರೋಪವೆಂದರೆ ಇವರು ಮಹಾರಾಷ್ಟ್ರದ ಚುನಾವಣೆಯನ್ನು ಹೈಜಾಕ್ ಮಾಡಿದರು ಎಂಬುದು. ನೋಡಿ, ಈಗ ಈ ಆರೋಪ ನಂದಲ್ಲ, ರಾಹುಲ್ ಗಾಂಧಿ ಅವರದ್ದು. ಮತ್ತೆ ರಾಹುಲ್ ಗಾಂಧಿ ಹೇಳ್ತಾರೆ, 2024ರಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆನೇ ಆಗಿಲ್ಲ. ಅವ್ರು ಹೇಳ್ತಾರೆ, ಇಡೀ ಚುನಾವಣೆಯನ್ನೇ ನೀವು ಹೈಜಾಕ್ ಮಾಡಿದ್ರಿ, ವೋಟ್ಗಳನ್ನ ಕದ್ದು ನೀವು ಮುಖ್ಯಮಂತ್ರಿ ಆದ್ರಿ. ನೋಡಿ, ನಾನು ಇದಕ್ಕೆ ರಾಹುಲ್ ಅವರಿಗೆ ಉತ್ತರ ಕೊಟ್ಟಿದ್ದೀನಿ. ತಾ ಉಮ್ರ ಗಾಲಿಬ್ ಮೈ ಯಹಿ ಭೂಲ್ ಕರ್ತಾ ರಹಾ, ಧೂಲ್ ಚेहरे पर थी और आईना साफ करता रहा. ಎಲ್ಲಿವರೆಗೂ ರಾಹುಲ್ ಅವರು ಡಿನೈಲ್ ಮೋಡಿಂದ ಈಚೆ ಬರೋದಿಲ್ವೋ, ಎಲ್ಲಿವರೆಗೂ ಅವ್ರು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅದು ರಾಜಕೀಯ ಅನ್ನೋದು ಆರ್ಥಮೆಟಿಕ್ ಅಲ್ಲ. ರಾಜಕೀಯ ಯಾವುದೇ ಡಿಜಿಟಲ್ ಗೇಮ್ ಅಲ್ಲ, ರಾಜಕಾರಣ ಯಾವುದೇ ಆಟ ಅಲ್ಲ. ಇದು ಬಹಳ ಜನರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಅವರ ಆಸೆ, ಆಕಾಂಕ್ಷೆ, ಅಪೇಕ್ಷೆಗಳನ್ನು ಮ್ಯಾನೇಜ್ ಮಾಡೋವಂಥ ಕೆಲಸ, ಅದರ ಸಲುವಾಗಿ ಹೋರಾಟ ಮಾಡೋವಂಥ ಕೆಲಸ. ಎಲ್ಲಿವರೆಗೂ ಅವ್ರು ಇದೇ ಪರಿಸ್ಥಿತಿಲಿರ್ತಾರೋ ಅವರು ಖಂಡಿತವಾಗ್ಲೂ ಇದೇ ರೀತಿ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಾನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ. ನಾನು ಇದಕ್ಕಾಗಿ ರಾಹುಲ್ ಅವ್ರಿಗೆ ಯಾವುದೇ ರೀತಿ ದೂಷಣೆ ಮಾಡೋದಿಲ್ಲ. ಅಂದರೆ ಯಾವ ರೀತಿಯಾದಂಥ ಅಲ್ಟ್ರಾ ಲೆಫ್ಟಿಸ್ಟ್ ಪರ್ಸನ್ಸ್ ಜೊತೆ ಅವರು ಕೂಡಿದ್ದಾರೆ, ಈ ಎಲ್ಲ ಅಲ್ಟ್ರಾ ಲೆಫ್ಟಿಸ್ಟ್ ಜನ, ಅವರ ಐಡಿಯಾಲಜಿ ಏನಿದೆ, ಅವರ ಐಡಿಯಾಲಜಿ ಎಲ್ಲ ಅರಾಜಕತೆಯೇ, ಎನಾರ್ಕಿಯ ಐಡಿಯಾಲಜಿ ಇದೆ. ಈ ಎಲ್ಲರೂ ಕೂಡ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೋತಾರೆ,
ಆದರೆ ಕನಿಷ್ಠ ಪಕ್ಷ ಈ ಭಾರತೀಯ ಸಂವಿಧಾನವನ್ನು ತಯಾರು ಮಾಡಿದಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥಾನಕ್ಕೆ ಯಾವ ರೀತಿಯಾದಂಥ ಅಪಮಾನ ಮಾಡೋದು, ಆ ಸಂಸ್ಥಾನದಲ್ಲಿರುವಂಥ ಜನರಿಗೆ ಯಾವ ರೀತಿಯಾದಂಥ ಅವಮಾನಗಳನ್ನು ಮಾಡೋದು, ಭಾರತದ ಲೋಕತಂತ್ರದಲ್ಲಿ ಜನರಿಗೆ ಎಷ್ಟು ವಿಶ್ವಾಸ ಕಡಿಮೆ ಇದೆ ಈಗ. ಇವರು ಪ್ರಯತ್ನ ಮಾಡಬೇಕಾಗಿರುವಂಥದ್ದೇನೆಂದರೆ, ಇಂಥ ಜನಗಳ ಮಧ್ಯೆ ಮೌತ್ ಪೀಸ್ ಆದರೂ ಯಾರಾದರೂ ಇರ್ತಾರೆ ಅಂದರೆ ಅದು ರಾಹುಲ್ ಗಾಂಧಿ ಅವರೇ. ಈಗ ಅದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಾ ಇರೋದು. ನೋಡಿ, ಅವರ ಆರೋಪ ಏನು ಅಂತಂದ್ರೆ, ಲೋಕಸಭೆಯಿಂದ ವಿಧಾನಸಭೆಯ ಚುನಾವಣೆ ಒಳಗಡೆ 1 ಕೋಟಿ ಹೊಸ ವೋಟರ್ಗಳು ಬಂದಿದ್ದಾರೆ. ನಾನು ರಾಹುಲ್ ಅವರಿಗೆ ಲಿಸ್ಟ್ ಜೊತೆಗೆ ಹೇಳಿದ್ದೀನಿ. 2004ರಲ್ಲಿ ಅಂದರೆ ಯಾವ ಸಮಯದಲ್ಲಿ ಕೇಂದ್ರದಲ್ಲಿ ಅವ್ರ ಸರ್ಕಾರನೇ ಇತ್ತು, ಆಗ ನಮಗಿಲ್ಲಿ ಚುನಾವಣೆ ಆಯಿತು. ಲೋಕಸಭೆಯಿಂದ ವಿಧಾನಸಭೆಗೆ ಬರೀ 5% ವ್ಯತ್ಯಾಸ ಆಯ್ತಷ್ಟೇ. 2009ರಲ್ಲಿ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇತ್ತು. ಆ ಸಮಯದಲ್ಲೂ ಕೂಡ ಈ ರೈಸ್ ಏನಿದೆಯಲ್ಲ ಅದು ಸರಿಸುಮಾರು ಆಗಲೂ ಕೂಡ 5% ಡಿಫ್ರೆನ್ಸ್ ಅಷ್ಟೇ. ಒಂದು ವೇಳೆ ಆ ಟೈಮಿಗೆ ಕಂಪೇರ್ ಮಾಡೋದಾದರೆ ಈಗ ಬರೀ 4% ಇದೆ. 14ರಲ್ಲೂ ಕೂಡ 4% ಇದ್ದಿದ್ದು. ನೀವು ಕಳೆದ 5 ಚುನಾವಣೆಗಳನ್ನು ನೋಡಿ, ಯಾವಾಗ ದೇಶದಲ್ಲಿ ಅವ್ರ ಸರ್ಕಾರ ಇತ್ತು, ರಾಜ್ಯದಲ್ಲಿ ಅವ್ರ ಸರ್ಕಾರ ಇತ್ತು, ಆಗಲೂ ಕೂಡ ಈ ರೈಸ್ ಪರ್ಸೆಂಟೇಜ್ ಅಷ್ಟೇ ಇತ್ತು. ಇವತ್ತು ಅಷ್ಟೇ ಆಗಿದೆ. ಯಾವುದೇ ಅನ್ಪ್ರೆಸಿಡೆಂಟ್ ರೈಸಸ್ದಾಗಿಲ್ಲ, ಎಕ್ಸ್ಟ್ರಾ ರೈಸ್ ಯಾವುದೂ ಇಲ್ಲ. ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾನು ನಿಮ್ಗೆ ಹೇಳಲೇಬೇಕು. ಯಾಕಂದರೆ ಒಂದು ವೇಳೆ ನಮ್ಮಲ್ಲಿ ಇಲ್ಲಿ ಏನಾಗಿದೆ ಅಂದರೆ, ನೀವು ನೋಡಿ, ಲೋಕಸಭೆಯ ಚುನಾವಣೆ ಆದ ನಂತರ ರೂಲ್ಸ್ನ ರಿವಿಷನ್ ಆಗುತ್ತೆ. ಲೋಕಸಭೆಯ ಚುನಾವಣೆಗೂ ಮುಂಚೆ ಅದ್ರ ಬಗ್ಗೆ ಯಾರು ಗಮನ ಕೊಡಲ್ಲ. ಆದರೆ ಲೋಕಸಭೆ ಟೈಮಲ್ಲಿ ಯಾರ ಪಾರ್ಟಿ ಹೆಸರಿದೆ, ಯಾರ ಹೆಸರಿಲ್ಲ ಎಲ್ಲ ನೋಡ್ತಾರೆ, ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ. ಲೋಕಸಭೆಯ ನಂತರ ಎಲ್ಲ ಪಾರ್ಟಿಗಳು ಅಂದರೆ ಎನ್ರೋಲ್ ಮಾಡ್ತೀವಲ್ಲ ಜನನ್ನ, ಆಗ ಒಂದು ಕಡೆ ಅಲ್ಲಿ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಲೋಕಸಭೆಯಲ್ಲಿ ನೀವು ಟೈಮಿಂಗ್ಸ್ ಏನಾದ್ರು ನೋಡಿದ್ರೆ, ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಟೈಮಿಂಗ್ ನೋಡ್ತಾ ಹೋತು ಅಂದರೆ ಪೂರ್ತಿ 1.5 ಗಂಟೆ ಜನ 18 ವರ್ಷ ಅಥವಾ 19 ವರ್ಷ ಏನಿರ್ತೀವಲ್ಲ ಎಲಿಜಿಬಲ್ ಆಗೋಗ್ತಾರೆ. ನೀವು ಗಮನಿಸೋದಾದರೆ 1 ಕೋಟಿ ಜನರಲ್ಲಿ ಒಂದು 25 ಲಕ್ಷ ಜನ ಅವರೇ ಇದ್ದಾರೆ. ಹಾಗಾಗಿ ಒಂದೂ ಕೂಡ ಅಬ್ನಾರ್ಮಲ್ ವಿಷಯಗಳಿಲ್ಲ. ಎಸ್ಪೆಷಲಿ ನನ್ನ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಕೆಲವರು ಟ್ವೀಟ್ ಮಾಡಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂಷನ್ಸಿಲಿ 30,000 ವೋಟರ್ಸ್ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ನಾನು ಆಯ್ಕೆಯಾಗಿದ್ದೀನಿ ಅಂತ ಅವ್ರು ಬರೆದಿದ್ದಾರೆ. ನಾವು ಅವ್ರಿಗೆ ತೋರಿಸಿದೀವಿ. ಅಂದರೆ ಯಾವುದು 2 ಠಾಕ್ರೆ ಅವರ ಶಿವಸೇನಾ, ಶರದ್ ಪವಾರ್ ಅವರ NCP ಹಾಗೂ ಕಾಂಗ್ರೆಸ್, ಮತ್ತೆ ಇವರ ಎಲ್ಲ ಕಾನ್ಸ್ಟಿಟ್ಯೂಷನ್ಸ್ ನಾನು ತೋರಿಸಿದ್ದೀನಿ. ಹಾಗೆ ಅದರಲ್ಲೂ ಕೆಲವು ಕಾನ್ಸ್ಟಿಟ್ಯೂಷನ್ಸ್ಗಳಲ್ಲಿ 50,000 ವೋಟ್ಗಳು ಜಾಸ್ತಿ ಆಗಿವೆ. ಅಲ್ಲಿ ಅವರ ವ್ಯಕ್ತಿಗಳೇ ಗೆದ್ದಿದ್ದಾರೆ. ಅವರು 50 ಸೀಟ್ಗಳನ್ನ ಹೇಳಿದ್ರು. ಅಂತ 50 ಸೀಟ್ಗಳಲ್ಲಿ 50,000 ವೋಟ್ಗಳು ಜಾಸ್ತಿಯಾಗಿದೆ. ಮತ್ತೆ ಅದರಲ್ಲಿ 47 ಸೀಟ್ಗಳಲ್ಲಿ ಬಿಜೆಪಿ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತವರು ಗೆದ್ದಿದ್ದಾರೆ. ಖಂಡಿತವಾಗ್ಲೂ ನೋಡಿ, ಅವರು ತಪ್ಪಾಗಿ ನಿಮ್ಗೆ ಹೇಳಿದ್ದಾರೆ. 50,000 ವೋಟ್ಗಳು ಜಾಸ್ತಿ ಆಗಿರೋ ಜಾಗದ 4 ಅಥವಾ 5 ಸೀಟ್ಗಳಿರುತ್ತೆ. ಅದರಲ್ಲೂ ಕೂಡ ಅವರವರೇ ಗೆದ್ದಿದ್ದಾರೆ. ಇನ್ನು ಕೆಲವಲ್ಲಿ 40,000 ವೋಟ್ ಜಾಸ್ತಿ ಆಗಿರುತ್ತೆ, 30,000 ಜಾಸ್ತಿ ಆಗಿರುತ್ತೆ. ನೋಡಿ ಅವರ ಪರಿಸ್ಥಿತಿಗಳು ಬೇರೆ ಆಗಿರುತ್ತೆ. ಅಲ್ಲಿ ಛಿದ್ರ ಆಗಿರುತ್ತೆ, ವೋಟ್ಗಳು ಡಿವೈಡ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೋಕಸಭೆಯ ಚುನಾವಣೆಯ ವೇಳೆ ಒಂದು ಫೇಕ್ ನರೇಟಿವ್ನ ಅವರು ಬಳಸ್ತಾರೆ. ಅದು ಸಂವಿಧಾನ ಬದಲಾಗುತ್ತೆ ಅಂತ. ಆ ನರೇಟಿವ್ ಕೆಳಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಪರ್ಕ್ಯುಲೇಟ್ ಆಗುತ್ತೆ. ಹಾಗಾಗಿ ಅವರಿಗೆ ಮಹಾರಾಷ್ಟ್ರದಲ್ಲಿ ಒಳ್ಳೆ ಸೀಟ್ಗಳು ಸಿಗುತ್ತೆ. ನೋಡಿ, ಅದಾದಮೇಲೂ ಕೂಡ ಮಹಾರಾಷ್ಟ್ರದಲ್ಲಿ ಅವರಿಗೂ ನಮಗೂ ಎಷ್ಟು ವ್ಯತ್ಯಾಸ ಆಯಿತು? 0.5%. ನಾವು 3.5% ಇದ್ವಿ, ಅವ್ರು 3.8% ಇದ್ರು. ಆದರೆ ಸೀಟ್ಗಳಲ್ಲಿ ಬಹಳ ವ್ಯತ್ಯಾಸ ಬಂತು. ಅದಾದಮೇಲೆ ನಾವು ಆ ನರೇಟಿವ್ನ ಜನಗಳಲ್ಲಿ ಒಂದು ವಿಂಗಡವಾಗಿ ಅದನ್ನು ಮುಗಿಸಿದೀವಿ. ಹಾಗೆ ನಿಮ್ಮ ವಿಚಾರವನ್ನು ತಗೊಂಡು ಜನರ ಹತ್ರಕ್ಕೆ ಹೋಗಿ, ಆಗ ನೋಡಿ ಜನ ನಮ್ಗೆ ಓಟ್ ಹಾಕಿದ್ರು, ನಮ್ಮನ್ನು ಆಯ್ಕೆ ಮಾಡಿ ಗೆಲ್ಸಿದ್ರು. ಆದರೆ ಅವ್ರು ಗೆಲ್ಲೋದಕ್ಕಾಗಲಿಲ್ಲ. ಅವ್ರು ಮಾನಸಿಕವಾಗಿ ಯೋಚನೆ ಮಾಡಿದ್ರು. ಅವರ ಜನಗಳು ಲೋಕಸಭೆಯ ರಿಸಲ್ಟ್ನ ನೋಡಿದ ನಂತರ ಅವರವರೇ ಪ್ರಿಡಿಕ್ಷನ್ಗಳು ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾರು ಗೃಹ ಮಂತ್ರಿ ಆಗಬೇಕು, ಯಾರು ಇನ್ನೊಂದು ಮಂತ್ರಿ ಆಗಬೇಕು ಅಂತ. ಹೋಟೆಲೆಲ್ಲ ಬುಕ್ ಆಗಿತ್ತು, ಏನೇನು ಮಾಡಬೇಕು ಎಲ್ಲ ಮೀಟಿಂಗ್ಸ್ ಮಾಡ್ಕೊಂಡಿದ್ರು, ಎಲ್ಲ ಥರದ ವ್ಯವಸ್ಥೆಗಳು ಆಗೋಗಿತ್ತು. ಆದರೆ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಆ ಪರಿಸ್ಥಿತಿನ ಆಚೆ ಬರೋದಕ್ಕೆ ಆಗಲ್ಲ. ಆದರೆ ಆಚೆ ಬರಲೇಬೇಕಲ್ಲ ನಾವು. ಆ ರೀತಿ ಆಗೇ ಆಗುತ್ತೆ. ಈಗ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ವೋಟನ್ನ ಜಾಸ್ತಿ ಮಾಡಿದ್ರು, ಬಿಹಾರಲ್ಲಿ ಕಮ್ಮಿ ಮಾಡಿ ಗೆಲ್ತಾರೆ. ಇಲ್ಲಿ ನೋಡಿ, ನನಗನ್ಸುತ್ತೆ ಯಾವ ರೀತಿಯಾಗಿ ಎಲೆಕ್ಷನ್ ಕ್ರೆಡಿಬಿಲಿಟಿನ ಕಡಿಮೆ ಮಾಡಬೇಕು ಅಂತಂದರೆ, ಭಾರತದಲ್ಲಿ ಎಲೆಕ್ಷನ್ ಏನು ನಡೆಯುತ್ತಲ್ಲ, ನಮ್ಮ ಎಲೆಕ್ಷನ್ ಕಮಿಷನ್ ಎಲ್ಲಾರನ್ನೂ ಕರೀತಾರೆ ಅದಕ್ಕೋಸ್ಕರ. ಮತ್ತು ಜಗತ್ತಿನಲ್ಲಿರುವಂಥ ಜನರು ಬಂದು ಭಾರತದ ಎಲೆಕ್ಷನ್ ಪ್ರೊಸೆಸ್ನ ನೋಡ್ತಾರೆ. ಮತ್ತು ಖಂಡಿತ ಆಶ್ಚರ್ಯ ಪಡ್ತಾರೆ, ಈ ಒಂದು ಭಾರತದಲ್ಲಿ ಇಷ್ಟೊಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ. ಈಗ ನಮ್ಮ ವಿಚಾರಕ್ಕೆ ಬರೋದಾದರೆ, ಮಹಾರಾಷ್ಟ್ರದಲ್ಲಿ ಏನು ನಡೆಯುತ್ತೆ ಅಂದರೆ, ಯಾವಾಗಲೂ ನಾನು ಕೋರ್ಟ್ಗೆ ಹೋಗಿದ್ದೆ. ಅದು ನಾನು ಹೇಳಿದೆ, ನೀವು ವೋಟರ್ ಲಿಸ್ಟ್ನ ತಯಾರು ಮಾಡಿ. ಯಾಕಂದರೆ ವೋಟರ್ ಲಿಸ್ಟಲ್ಲಿ ಎಷ್ಟು ಹೆಸರುಗಳು ಡೂಪ್ಲಿಕೇಟ್ ಇದ್ದಾವೆ ಅಂದರೆ,
ಜನ ಇಲ್ಲಿ ಬಿಟ್ಟು ಅಲ್ಲೆಲ್ಲೋ ವಾಸವಾಗಿದ್ರೆ ಇಲ್ಲೂ ಹೆಸರಿದೆ, ಅಲ್ಲೂ ಹೆಸರಿದೆ. ಸೊ ಹಾಗೆ ಫುಲ್ಲು ವೋಟ್ ಇರುವಂಥ ಲಿಸ್ಟ್ ಗೊತ್ತಾಗುತ್ತೆ, ಆದರೆ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಡಿಮೆ ಇರುತ್ತೆ ಅದರಲ್ಲಿ. ಈಗ ಆ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಶುರು ಮಾಡಿದೆ. ಎಲೆಕ್ಷನ್ ಕಮಿಷನ್ ಏನು ಹೇಳಿದೆ ಅಂದರೆ, ಯಾರ ಹೆಸರು ವೋಟರ್ ಲಿಸ್ಟಲ್ಲಿದೆಯೋ ಅವ್ರನ್ನ ಐಡೆಂಟಿಫೈ ಮಾಡಿ ಕಳಿಸಿ. ಈ ಐಡೆಂಟಿಫಿಕೇಷನ್ ಪ್ರೋಸೆಸ್ ನಡೀತಿದೆ, ಇದ್ರಲ್ಲಿ ತಪ್ಪೇನಿದೆ? ಒಂದು ವೇಳೆ ಯಾವುದಾದ್ರೂ ಹೆಸರನ್ನ ಎಲೆಕ್ಷನ್ ಕಮಿಷನರ್ ಅವರು ಲಿಸ್ಟಿನ ಡಿಲೀಟ್ ಮಾಡ್ತಾರೆ ಅಂದರೆ ರಾಹುಲ್ ಗಾಂಧಿ ಅವ್ರು ತೋರಿಸ್ಲಿ ತಪ್ಪಾಗಿರೋ ಹೆಸರು ಡಿಲೀಟ್ ಆಗಿದೆ ಅನ್ನೋದನ್ನ. ಪ್ರಾಬ್ಲಮ್ ಏನಂದ್ರೆ, ರಾಹುಲ್ ಗಾಂಧಿ ಅವರನ್ನ ಎಲ್ಲಿಂದ ಅವ್ರಿಗೆ ವೋಟ್ ಸಿಗುತ್ತೋ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ 4 ವೋಟ್ಗಳಿವೆ. ಅವ್ರಿಗೆ ಕಷ್ಟ ಇದೇನೆ, ರಾಹುಲ್ ಗಾಂಧಿ ಅವ್ರ ಕಷ್ಟ ಇದೇನೆ. ಈಗ ಹೆಸರು ಕಟ್ ಮಾಡಿ, ಸೊ ಒಬ್ರು ವೋಟ್ ಮಾಡೋದಕ್ಕೆ ಸಾಧ್ಯ. ಇದೇ ಪ್ರಾಬ್ಲಮ್ ಅವ್ರಿಗೆ. ಶರದ್ ಪವಾರ್ ಅವರಂತೂ ಯಾವಾಗ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಮುಗಿತಲ್ಲ ಆಗ್ಲೇ ಹೇಳಿದ್ರು ಇವಿಎಂನಲ್ಲಿ ಮ್ಯಾನಿಪುಲೇಷನ್ ಆಗಿದೆ ಅಂತ. ನೋಡಿ, ಇವ್ರ ಪ್ರಾಬ್ಲಮ್ ಏನಂದ್ರೆ, ಲೋಕಸಭಾದಲ್ಲಿ ಅವ್ರು ಗೆದ್ರೆ ಮಹಾರಾಷ್ಟ್ರದಲ್ಲಿ ಏನೂ ಪ್ರಾಬ್ಲಮ್ಮೇ ಇರೋದಿಲ್ಲ ಅನ್ನೋದು ಗೊತ್ತಿದೆ. ಇವ್ರು ಸೋತ್ರೆ ಇಮಿಡಿಯೇಟಾಗಿ ಇವಿಎಂ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇವ್ರು ಕರ್ನಾಟಕದಲ್ಲಿ ಗೆದ್ರೆ ವಿಧಾನಸಭೆಯಲ್ಲಿ ಆವಾಗ ಇವಿಎಂ ಚೆನ್ನಾಗಿದೆ, ಇವ್ರು ಲೋಕಸಭೆಯಲ್ಲಿ ಸೋತ್ರೆ ಇವಿಎಂ ಹಾಳಾಗಿದೆ ಅಂತಂತಾರೆ. ನಾನು ನಿಮ್ಗೆ ಹೇಳ, ಇವಿಎಂ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಇವ್ರ ತಲೆಯಲ್ಲಿ ಪ್ರಾಬ್ಲಮ್ ಇರೋದು. ಇವರ ತಲೆಯಲ್ಲಿದೆಯಲ್ಲ ಆ ಚಿಪ್ಪು, ಅವ್ರ ತಲೆಯಲ್ಲಿರೋ ಚಿಪ್ಪು ಕರಪ್ಟ್ ಆಗೋಗಿದೆ. ಆ ಚಿಪ್ಪನ್ನ ಚೇಂಜ್ ಮಾಡಬೇಕಾಗತ್ತೆ ನೋಡಿ. ಶಿವಸೇನೆಯ ಜನ ಇದಾರಲ್ಲ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಮಿತ್ ಶಾ, ದೇವೇಂದ್ರ ಫಡ್ನವೀಸ್ ಮತ್ತೆ ಅಡಾನಿ ಇವರು ಸೇರ್ಕೊಂಡು ಎಲೆಕ್ಷನ್ ಕಮಿಷನ್ನ ಕೊಂಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಪ್ರಾಬ್ಲಮೆಟಿಕ್ ಇವೆಲ್ಲ ಅಂದರೆ, ಇವರು ಏನು ಬೇಕಾದರೂ ಹೇಳಬಹುದು. ನಾನು ನಿಮ್ಗೆ ಹೇಳಿದ್ದೀನಲ್ವಾ, ಈ ಮಹಾರಾಷ್ಟ್ರ ಚುನಾವಣೆಯಲ್ಲಿ BJP ಗೆದ್ದಿದ್ದಾರಲ್ಲ, ಇವ್ರು ಅದಕ್ಕೆ ಟ್ರಂಪಿಂದ ಮಿಷನ್ನ ಚೇಂಜ್ ಮಾಡಿಸಿದಾರಂತೆ. ಇವ್ರು ಇಂಥದ್ದನ್ನು ಹೇಳ್ಬೋದು, ಹೇಳೋದಕ್ಕೇನಂತ ಏನು ಬೇಕಾದರೂ ಹೇಳ್ಬೋದು. ನೀವ್ ಹೇಳೋದು ಸರಿಯಾಗಿದೆ. ಅಖಿಲೇಶ್ ಯಾದವ್ ಅವ್ರು ಹೇಳ್ತಾರೆ, ಬಿಜೆಪಿಯವರು ಯಾವಾಗ ಬೂತಿಗೆ ಹೋಗ್ತಾರಲ್ಲ, ಆ ಮಷೀನ್ ಎಂಥ ಮಷೀನ್ ಅಂದ್ರೆ, ಒಂದ್ ವೇಳೆ ಅದ್ರಲ್ಲಿ ಯಾವುದೇ ವೋಟಿಂಗ್ ಆಗದೆ ಇದ್ರೂ ಕೂಡ ಮಷೀನ್ ಎಲೆಕ್ಷನ್ ಕಾರ್ಡ್ ಅನ್ನ ಹೊರಗಡೆ ತೆಗೆಯುತ್ತೆ, ಮತ್ತೆ ಆ ಮಷೀನಿಂದ ಆಧಾರ್ ಕಾರ್ಡ್ ಹೊರಗಡೆ ಬರುತ್ತೆ. ಅವ್ರು ಹೇಳ್ತಾರೆ, ನಮಗೂ ಇಂಥದ್ದೊಂದು ಮಷೀನ್ ಕೊಡ್ಸಿ. ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಆಲೂಗಡ್ಡೆ ತಗೊಂಡು ಅಲ್ಲೇನೋ ಮಾಡಿದ್ರು ಅಂತ. ಇದು ರಾಹುಲ್ ಅವರ USB, ಮತ್ತೆ ಈ USB ಒಬ್ರಿಗೆ ಹೋಗ್ಬಿಡ್ತಾಗ್ಲೇ. ಅಖಿಲೇಶ್ ಅವರು ಆ ರೀತಿ ಅಲ್ಲ, ಒಳ್ಳೆಯವರೇ ಅವರು. ಒಂದು ವೇಳೆ ಇಂಥ ಮಾತನ್ನು ಆಡಿದ್ರೆ, ದೇವರು ನೋಡ್ತಾ ಇರ್ತಾನೆ, ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ. ಎಲೆಕ್ಷನ್ ವಿಚಾರವಾಗಿ ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೇನೆ. ಈ ಜನಗಳು ಏನು ಹೇಳ್ತಾ ಇದ್ದಾರಲ್ಲ, ಅದು ಸತ್ಯ ಅಲ್ಲ ಅನ್ನೋದನ್ನ. EVM ವಿಚಾರ ಇರ್ಬೋದು, ವೋಟು ಜಾಸ್ತಿ ಮಾಡಿದ್ದಿರ್ಬೋದು. ಆದ್ರೆ ಈ ಮಾತಂತೂ ನಿಜ. ಏನಂದ್ರೆ, ಯಾವಾಗ ನಿಮ್ಮ ಸರ್ಕಾರ ರೂಪುಗೊಳ್ಳಿಲ್ವಲ್ಲ, ನೀವು 80 ಗಂಟೆಗಳಿಗೆ ಮುಖ್ಯಮಂತ್ರಿ ಆಗಿದ್ರಿ. ಮತ್ತೆ ನೀವು ಚಿಕ್ಕಪ್ಪ ಶರದ್ ಪವಾರ್ ಅವರಿಂದ ಸೋದರಳಿಯ ಅಜಿತ್ ಪವಾರ್ನ ಕಿಡ್ನಾಪ್ ಮಾಡ್ಸಿದ್ರಿ. ನೋಡಿ, ಆ 80 ಗಂಟೆಗಳ ಸರ್ಕಾರ ಏನಿತ್ತಲ್ಲ, ಅದು ಮಾನ್ಯ ಶರದ್ ಪವಾರ್ ಅವ್ರ ಜೊತೆ ಮಾತಾಡಿಕೊಂಡು ನಾವದನ್ನು ತಯಾರು ಮಾಡಿದ್ವಿ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು, ನಮ್ಮ ಜೊತೆಗೆ ಆಯ್ಕೆಯಾದಂಥ ವ್ಯಕ್ತಿಗಳು ಠಾಕ್ರೆ ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ, ಮತ್ತು ಅವರು ನಮ್ಮ ಜೊತೆಯಾಗಿ ಬರೋದಿಲ್ಲ ಅನ್ನೋದು. ಆ ಸಮಯದಲ್ಲಿ ಶರದ್ ಪವಾರ್ ಅವರು ನಮಗೆ ಮೆಸೇಜನ್ನು ಕಳಿಸ್ಕೊಡ್ತಾರೆ. ಆ ಮೆಸೇಜ್ ಏನಂತ ಬಂತು ಅಂದರೆ, ನಾವು ನಿಮ್ಮ ಜೊತೆ ಬರೋದಕ್ಕೆ ತಯಾರಾಗಿದ್ದೀವಿ. ನಮಗನ್ಸಿದ್ದೇನಂತ ಹೇಳಿದ್ರೆ, ಆಗ ಎಸ್, ಇದು ಸಮಯ. ಒಂದು ವೇಳೆ ನಮ್ಮ ಹತ್ರ ಇಲ್ಲಿ ಗಲೀಜಿನ ರಾಜಕಾರಣ ನಡೀತಾ ಇದ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ ಈಗ. ಸೊ ಬದುಕೋದು ಅವಶ್ಯಕತೆ ಇದೆ. ಸೊ ನಾವು ಪವಾರ್ ಅವ್ರ ಹತ್ರ ಮಾತಾಡಿದ್ವಿ. ಸೊ ಅವರೇ ಎಲ್ಲ ರೀತಿಯಾದಂಥ ರೆಡಿ ಮಾಡಿದ್ದು. ಅವ್ರು ಹೇಳಿದ ಮೇಲೆ ನಾವೆಲ್ಲವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದು ಕೂಡ. ಗೊತ್ತಿಲ್ಲ ಅವ್ರು ಯಾಕೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಂತ. ಅವ್ರು ಉಲ್ಟಾ ಹೊಡಿತಾ ಇದ್ದಾರೆ ಸರಿ, ಆದರೆ ಮಿಕ್ಕಿದವ್ರು ಉಲ್ಟಾ ಹೊಡಿತಿಲ್ವಲ್ಲ ಈಗ. ಆದರೆ ಬಂದಂಥವ್ರು ಹೇಳ್ತಾ ಇದ್ದಾರೆ ಅವ್ರು ಉಲ್ಟಾ ಹೊಡೆದಿರ್ಬೋದು, ಆದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ಸೊ ಹೇಳಿದವರು ನಮ್ಮ ಜೊತೆಗೆ ಬಂದ ಮೇಲೆ ನಾವು ಶಪಥ ತಗೊಂಡ್ಬಿಟ್ವಿ. ಇನ್ನು ನೆಕ್ಸ್ಟ್ 80 ಗಂಟೆಗಳಲ್ಲಿ ನಾವು ಪ್ರತಿಜ್ಞೆನೂ ಮಾಡಾಗೋಯ್ತು. ಅದಕ್ಕೆ ಬೇಕಾದಂಥ ವಿಚಾರಗಳನ್ನು ಮಾಡಾಯ್ತು. ನೋಡಿ, ಆನಂತರ ಶರದ್ ಪವಾರ್ ಅವ್ರು ಹೇಳ್ತಾರೆ, ಸರ್ಕಾರವನ್ನ ಯಾಕೆ ಮಾಡಿದ್ವಿ ಅಂದ್ರೆ ರಾಷ್ಟ್ರಪತಿ ಶಾಸನವನ್ನ ಕೊನೆಗೊಳಿಸೋದಕ್ಕೆ. ಆನಂತರ ಕಾಂಗ್ರೆಸ್ ಮತ್ತೆ ಶಿವಸೇನಾ ಜೊತೆಗಿನ ಸರ್ಕಾರವನ್ನ ರಚಿಸೋದಕ್ಕೆ. ರಾಷ್ಟ್ರಪತಿ ಶಾಸನ ಯಾಕೆ ಬೇಕಿತ್ತು? ಅದನ್ನು ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಶರದ್ ಪವಾರ್ ಅವರು ಒಂದು ಷರತ್ತನ್ನು ಇಟ್ಟರು ನಮ್ಮ ಮುಂದೆ. ಅದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಈಗ ನಾವು ಸಮ್ಮಿಶ್ರ ಸರ್ಕಾರವನ್ನು ಮಾಡಬೇಕು ಅಂತಂದರೆ, ಸೊ ಹಾಗಾಗಿ ನನಗೆ ಏಕ್ದಮ್ ಯೂಟರ್ನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೀವು ರಾಷ್ಟ್ರಪತಿ ಶಾಸನವನ್ನು ಹಾಕಿ, ಅದಾದಮೇಲೆ ನಾನು ಮಹಾರಾಷ್ಟ್ರದಲ್ಲಿ ಆಳ್ವಿಕೆ ಮಾಡ್ತೀನಿ, ಮತ್ತು ನಾನು ಅಲ್ಲಿಗೆ ಬಂದ ನಂತರ
ನಾನೇನು ಹೇಳ್ತೀನಿ ಅಂತಂದರೆ, ಮಹಾರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸರ್ಕಾರದ ಅವಶ್ಯಕತೆ ಇದೆ. ಮಹಾರಾಷ್ಟ್ರದ ಜನ ಮತ್ತೆ ಎಲೆಕ್ಷನ್ನ ಬೇಡ ಅಂತ ಇದ್ದಾರೆ. ಮಹಾರಾಷ್ಟ್ರದ ಜನತೆಗೆ ಇಷ್ಟ ಇರೋದು BJP ಹಾಗೂ NCP ಸೇರಿ ಸರ್ಕಾರ ಮಾಡಬೇಕು, ಮತ್ತೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಬೇಕು. ಹಾಗಾಗಿ ನಾವೆಲ್ಲರೂ ಸೇರಿ ನಾವು ಅದಕ್ಕೆ ಒಪ್ಕೊಂಡ್ವಿ, ರಾಷ್ಟ್ರಪತಿ ಶಾಸನ ಆಗಲಿ ಅಲ್ಲಿ ಅಂತ. ಮತ್ತೆ ಎಲ್ಲರೂ ಅಂದರೆ ಸುಮ್ಮನೆ ರಾಷ್ಟ್ರಪತಿ ಶಾಸನ ಆಗೋದಿಲ್ಲ. ಆಗ ರಾಜ್ಯಪಾಲರು ಎಲ್ರಿಗೂ ಪತ್ರಗಳನ್ನು ಬರೆದು ಕಳಿಸ್ತಾರೆ. ಅಂದರೆ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಒಪ್ಪಿದ್ದೀರಾ ಅಂತ. ಎಲ್ಲರೂ ಹೇಳಿದ್ರು ಇಲ್ಲ ಅಂತ. ಇದೇ ಥರದ ಪತ್ರ ಶರದ್ ಪವಾರ್ ಅವರ ಪಾರ್ಟಿಗೂ ಕೂಡ ಕಳಿಸಲಾಗಿರುತ್ತೆ. ಹಾಗೆ ಶರದ್ ಪವಾರ್ ಅವರ ಪಾರ್ಟಿಯ ಒಂದು ಉತ್ತರ ನನ್ನ ಕಂಪ್ಯೂಟರ್ಲಿ ಟೈಪ್ ಆಗಿರುತ್ತೆ, ಅದು ನಾವು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ, ನೀವು ರಾಷ್ಟ್ರಪತಿ ಶಾಸನವನ್ನೇ ಮುಂದುವರಿಸಿ ಅಂತ. ಸೊ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಇದನ್ನೆಲ್ಲ ಮಾಡಿದ್ದಲ್ವಾ. ಸೊ ಹಾಗಾಗಿ ರಾಷ್ಟ್ರಪತಿ ಶಾಸನ ಏನು ಹಾಕಿದ್ರು ಅದು ಅವ್ರು ಹೇಳಿದ್ದಕ್ಕೇ ಆಗಿದ್ದು. ಮತ್ತೆ ಅದಾದ ಮೇಲೆ ನಮಗೆ ಗೊತ್ತಿಲ್ಲ ಅವ್ರು ಯಾಕೆ ಬದಲಾದರು ಅಂತ. ಅವ್ರು ಬದಲಾದಂಥ ಕಾರಣದಿಂದ ನಮ್ಮ ಸರ್ಕಾರ ಹೊರಟೋಯ್ತು. ನೋಡಿ, ಇಷ್ಟೊಂದು ಅನುಭವ ಇರುವಂಥ ನಾಯಕರು ನೀವು. ಶರದ್ ಪವಾರ್ ಅವ್ರ ಮೇಲೆ ನಂಬಿಕೆ ಇಟ್ರ? ಅವರಂತೂ ತಮ್ಮನ್ನು ತಾವೇ ನಂಬೋದಿಲ್ಲ. ಇಲ್ಲ ನೋಡಿ, ಅದೇನಾಗುತ್ತೆ ಅಂದರೆ ಕೆಲವೊಮ್ಮೆ ಈ ರೀತಿ ಆಗುತ್ತೆ. ನಾವು ಬದಲಾಗೋಗಿರ್ತೀವಿ. ಸರಿ ಆಗಲಿ, ಇಲ್ಲೊಂದಷ್ಟು ಮಾತುಕತೆ ನಡೀತಾ ಇದೆ, ಒಳ್ಳೆ ಮಾತುಕತೆ ಬೆಳವಣಿಗೆಗಳಾಗ್ತಿದೆ, ಇದನ್ನು ಮುಂದಕ್ಕೆ ತೊಗೊಂಡು ಹೋಗೋಣ. ಸೊ ಹಾಗಾಗಿ ಆ ಮಾತನ್ನು ಮುಂದುವರಿಸಿ ನಾವು ಒಪ್ಕೊಂಡ್ವಿ. ಸೊ ಅದು ಪಾಲಿಟಿಕ್ಸಲ್ಲಿ ಕೆಲವೊಮ್ಮೆ ಕೆಲವೊಂದು ಅವರ ಪರ್ಸ್ನಾಲಿಟಿಗೆ ಜೋಡಣೆ ಆಗೋಗಿರುತ್ತೆ. ಸೊ ಅವಾಗ ಜನ ಹೇಳ್ತಾರೆ ಏನಂದರೆ, ಶರದ್ ಪವಾರ್ ಅವರು ಬಾಂಬೆಗೆ ಹೋಗಬೇಕು ಅಂತ ಹೇಳಿದ್ರೆ ಕಲ್ಕತ್ತಾದು ಬೋರ್ಡಿಂಗ್ ತೋರಿಸ್ತಾರೆ ಅಂತ. ಅದೇ ಪ್ರಕಾರವಾಗಿ ಆಗಿದ್ದಿದ್ದು. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ನೀವು ಎಷ್ಟು ಅರ್ಜೆಂಟಲ್ಲಿದ್ರಿ ಅಂತಂದ್ರೆ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಅವ್ರ ಮೇಲೆ ನಂಬಿಕೆ ಇಟ್ರಿ. ಆನಂತರ ನೀವು ಅಜಿತ್ ಪವಾರ್ ಅವರನ್ನು ಕೂಡ ನಿಮ್ಮ ಕಡೆಗೆ ಎಳ್ಕೊಂಡ್ರಿ. ಯಾವ ಅಜಿತ್ ಪವಾರ್ ಅಂದ್ರೆ ಮೋದಿ ಅವರು ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳ್ತಾರೆ 70 ಲಕ್ಷ ಕೋಟಿ ಹಗರಣವನ್ನ ಇವರು ಮಾಡಿದ್ರು ಅಂತ. ನೋಡಿ, ಮೊದಲನೇ ವಿಷಯ ಏನಂತ ಹೇಳಿದ್ರೆ, NCPಯ ಜೊತೆಗೆ ನಾವು ಯಾವತ್ತೂ ಸಂಯೋಗ ಮಾಡ್ಕೋಬೇಕು ಅಂತ ಅನ್ಕೊಂಡಿರಲಿಲ್ಲ. ಇಲ್ಲ, ನಾನು ನೇರವಾಗಿ ಹೇಳ್ಬಿಡ್ತೀನಿ, ನನಗೆ ಮಾಡೋಕ್ಕಿಷ್ಟ ಇರಲಿಲ್ಲ. ಹಾಗೆ ನಮ್ಮ ಐಡಿಯಾಲಜಿನೇ ಬೇರೆ ಇತ್ತು. ಆದರೆ ರಾಜನೀತಿಯಲ್ಲಿ ಒಂದು ಸಮಯ ಹೇಗೆ ಬರುತ್ತೆ ಅಂದರೆ, ನಾವು ಆ ಸಮಯದಲ್ಲಿ ರಿಲೆವೆಂಟ್ ಆಗಿರಬೇಕಾಗತ್ತೆ. ಮತ್ತೆ ಆಗ ನಾವು ಪೂರ್ತಿ ಸಿದ್ಧತೆಯನ್ನು ಮಾಡಿಕೊಂಡು ಶಿವಸೇನೆಯನ್ನು ಜೊತೆಯಲ್ಲಿ ಕರ್ಕೊಂಡು, ಉದ್ಧವ್ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು, ಅವರದೇ ಪಾರ್ಟಿಯಲ್ಲಿ ಆಯ್ಕೆಗಳನ್ನು ಮಾಡಿಕೊಂಡು, ನಮ್ಮ ಪಾರ್ಟಿಯಲ್ಲೂ ಆಯ್ಕೆಗಳನ್ನು ಮಾಡಿಕೊಂಡು, ಮತ್ತು ಸೀಟ್ಗೋಸ್ಕರ ನಮಗೆ ಉದ್ಧವ್ ಅವ್ರು ಮಾಡಿದ ಮೋಸ ಇದೆಯಲ್ಲ, ಆ ಟೈಮಲ್ಲಿ ನಾವು ಡಿಸೈಡ್ ಮಾಡಿದ್ವಿ, ಒಂದು ವೇಳೆ ನಾವು ಈ ರೀತಿಯಾದಂಥ ಅಲಯನ್ಸ್ನ ಮಾಡಿಕೊಂಡ್ರೆ ನಮ್ಮನ್ನು ಇರ್ರಿಲೆವೆಂಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ರಿಲೆವೆಂಟ್ ಆಗಿರೋದು ತುಂಬ ಮುಖ್ಯ. ಸೊ ರಿಲೆವೆಂಟ್ ಆಗಿರೋದಕ್ಕೆ ನಮ್ಮ ರಾಜಕಾರಣದಲ್ಲಿ ಕೆಲವೊಮ್ಮೆ ಕಾಂಪ್ರಮೈಸಸ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಮಾಡ್ಕೊಂಡ್ವಿ. ನಾನು ಒಪ್ತೀನಿ ಇದು ಕಾಂಪ್ರಮೈಸ್ ಅಂತ. ನಾವು ಮಾಡಿದ್ವಿ ಕಾಂಪ್ರಮೈಸ್. ಆದರೆ ನಾನೊಂದು ಮಾತು ಹೇಳ್ತೀನಿ, ನಾವು ಮಾಡ್ಕೊಂಡಂಥ ಕಾಂಪ್ರಮೈಸ್ ಮಾಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ವಿ, ಐಡಿಯಾಲಜಿ ಬಿಡಲಿಲ್ಲ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಮೇಲೆ ನಿಂತಿದ್ದೀವಿ. ನಾವು ಅದೇ ಐಡಿಯಾಲಜಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದೀವಿ, ಮುಂದೆನೂ ನಡೆಸ್ತೀವಿ. ಆ ಸಮಯದ ಪ್ರಜ್ಞೆ ಮಾಡಬೇಕಿತ್ತದು. ಯಾಕಂದರೆ ಅದು ಒಂದು ಪ್ರಕಾರದ ಯುದ್ಧ. ಆವಾಗ ಯುದ್ಧದಲ್ಲಿ ಒಂದು ವೇಳೆ ನೀವು ರೆಲೆವೆಂಟ್ ಆಗಿ ಇಲ್ಲದೆ ಹೋದರೆ ನೀವು ಸಮಾಪ್ತಿಯಾಗೋಗ್ತೀರಾ. ಯಾರೋ ನಿಮ್ಮನ್ನು ಮುಕ್ತಾಯ ಮಾಡ್ತಿದ್ದಾರೆ ಅಂದರೆ ನೀವು ಅದನ್ನು ಸಮಾಧಾನವಾಗಿ ನಿಂತು ನೋಡ್ತಾ ಇದ್ರೆ ಆ ರೀತಿ ಯುದ್ಧ ಆಗೋದಿಲ್ಲ. ಸೊ ನಾವು ಹಾಗೆ ನಿರ್ಧಾರ ತಗೊಂಡ್ವಿ. ನಾನೇ ಎಷ್ಟೋ ಕಡೆಗಳಲ್ಲಿ ಹೇಳಿದ್ದೀನಿ, ನಾವು ಜೀವನದಲ್ಲಿ NCP ಅವ್ರ ಜೊತೆ ಕೈ ಜೋಡಿಸಲ್ಲ ಅಂತ. ಆದರೆ ನನ್ನ ಮಾತನ್ನು ಬದಲಾಯಿಸಬೇಕಾಗಿ ಬಂತು. ಖಂಡಿತವಾಗ್ಲೂ ಬದಲಾದ್ವಿ. ನೋಡಿ, ಈ ವಿಚಾರಕ್ಕೆ ನಾನು ನಿಮ್ಮನ್ನ ಪ್ರಶಂಸೆ ಮಾಡಲೇಬೇಕು. ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಒಪ್ಪಂದ ಮಾಡ್ಕೊಂಡೆ ಅಂತ ಹೇಳೋದಿಲ್ಲ. ಎಲ್ಲರೂ ಸುತ್ತಿ ಬಳಸಿ ಮಾತಾಡ್ತಾರೆ, ನೀವಂತೂ ನೇರವಾಗಿ ಉತ್ತರ ಕೊಟ್ಟಿದ್ದೀರಾ. ಆದ್ರೆ ನೋಡಿ, ನೀವು ಈ ವಿಚಾರವನ್ನ ನೋಡಿದಾಗ ಯಾರ ವಿರುದ್ಧ ED ಎನ್ಕ್ವೈರಿ ಆಯ್ತಲ್ಲ, ಯಾರ ವಿರುದ್ಧ CBI ಎನ್ಕ್ವೈರಿ ಆಯ್ತು, ಯಾರ ವಿರುದ್ಧ ಇನ್ಕಮ್ ಟ್ಯಾಕ್ಸ್ನ ಎನ್ಕ್ವೈರಿ ನಡೀತಾ ಇದೆ, ಈ ಎಲ್ಲ ಏಜೆನ್ಸಿಗಳು ತಪ್ಪು ಅಂತ ಸಾಬೀತಾಯ್ತು. ನೋಡಿ, ಮೊದಲನೇ ಮಾತು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೊತೆಗೆ ಯಾರ್ಯಾರು ಏನೇನು ರೀತಿ ನಡ್ಕೊಂಡ್ರೋ ಅದ್ರ ವಿರುದ್ಧವಾಗಿ ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಯಾವುದೇ ಒಂದು ಎನ್ಕ್ವೈರಿ ಕೂಡ ನಿಂತು ಹೋಗಿಲ್ಲ ಇಲ್ಲಿವರೆಗೂ. ನೀವು ನೋಡಿರ್ತೀರ, ಕೆಲವೊಮ್ಮೆ ಪ್ರಾಪರ್ಟೀಸ್ ನಮ್ಮ ಪಾರ್ಟಿಗೆ ಬಂದಮೇಲೂ ಕೂಡ ಅಟ್ಯಾಚ್ ಆಗಿದ್ದಾವೆ. ಆ ರೀತಿ ಏನಾಗಿಲ್ವಲ್ಲ, ನೀವು BJPಗೆ ಬಂದಮೇಲೆ ಎನ್ಕ್ವೈರಿ ನಿಂತು ಹೋಗಿದೆ ಅನ್ನೋ ಥರ. ಅದಕ್ಕೆ ನಾನು ನಿಮ್ಗೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿಯವರ ಸರ್ಕಾರದಲ್ಲಿ ಅವನು ಅಣ್ಣ ತಮ್ಮನ ಅಥವಾ ಶತ್ರುನ ಅಂತ ಖಂಡಿತ ನೋಡಲ್ಲ. ಒಂದು ಸರಿ ಅಲ್ಲಿ ತೀರ್ಮಾನ ತಗೊಂಡ್ರು ಅಂತ ಹೇಳಿದ್ರೆ ಖಂಡಿತ ನಡೆಯುತ್ತದು. ಸೊ ಹಾಗಾಗಿ ಇವರೆಲ್ಲ ನಮ್ಮ ಜೊತೆಗೆ ಬಂದ್ರಲ್ಲ, ಇವರೆಲ್ಲ ನಮ್ಮ ಪೊಲಿಟಿಕಲ್ ಕಾಂಪ್ರಮೈಸ್ ಇದು. ಸೊ ಇವರಲ್ಲಿ ಯಾರ ಮೇಲೆ ಎನ್ಕ್ವೈರಿಗಳು ನಡೀತಾ ಇತ್ತೋ ಅದು ಇವತ್ತಿಗೂ ನಡೀತಾ ಇದೆ. ಕೆಲವು ಪ್ರಾಪರ್ಟೀಸ್ ಈಗಲೂ ಕೂಡ ಜಪ್ತಿಯಾಗಿದ್ದಾವೆ, ನಮ್ಮ ಪಾರ್ಟಿಗೆ ಬಂದ ನಂತರವೇ ಜಪ್ತಿಯಾಗಿದೆ ಅವರಿಗೆ. ಹಾಗೆ ಜುಡಿಷಿಯಲ್ ಪ್ರೊಸೆಸ್ ನಡೀತಾ ಇದೆ. ನೋಡಿ, ಈ ಎಲ್ಲ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಒಂದು ಮಾತನ್ನ ಹೇಳಿ, ನಿಮ್ಮ ಎಲ್ಲಾ ಕೇಸ್ಗಳನ್ನ ಮುಚ್ಚಾಕ್ತೀವಿ ಅಂತ ಅಜಿತ್ ಪವಾರ್ ಜೊತೆಗೆ ಡೀಲ್ ಆಗಿರ್ಬೇಕಲ್ಲ.
ಇಲ್ದಿದ್ರೆ ಯಾಕೆ ಬರ್ತಾರೆ? ಇಲ್ಲ, ನಾನು ನಿಮಗೆ ಯಾಕಂದರೆ ನೀವು ನನ್ನಷ್ಟೇ ಯಾರು ಮೋದಿಯವರಿಗೆ ಗೊತ್ತಿದ್ದಾರೋ ಮೋದಿಯವರು ಡೀಲ್ ಮಾಡೋಂಥ ವ್ಯಕ್ತಿಗಳ ಜೊತೆ ಇರೋದಿಲ್ಲ. ಮತ್ತು ಮೋದಿಯವರ ಪಾರ್ಟಿಯ ಯಾವುದೇ ಒಬ್ಬ ವ್ಯಕ್ತಿ ಡೀಲ್ಗಳನ್ನು ಮಾಡಿಕೊಳ್ಳೋದಿಲ್ಲ. ಅಜಿತ್ ಪವಾರ್ ಅವರು ನಮ್ಮ ಜೊತೆ ಇದ್ದಾರೆ ಅಂದರೆ ಯಾವುದೇ ಷರತ್ತುಗಳಿಲ್ಲದೆ. ಹಾಗೆ ಏನು ಜುಡಿಷಿಯಲ್ ಪ್ರೊಸೆಸ್ ಇದೆ ಅದರಲ್ಲಿ ಯಾವುದೇ ಫೇವರಿಸಮ್ ನಡೆಯೋದಿಲ್ಲ. ಆ ಜುಡಿಷಿಯಲ್ ಪ್ರೊಸೆಸ್ ಏನು ನಡೆಯುತ್ತೋ ಅದು ಕರೆಕ್ಟಾಗಿ ನಡೆಯುತ್ತೆ. ನೋಡಿ, ಹಾಗಿದ್ರೆ ಜನ ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಒಂದು ವಾಷಿಂಗ್ ಮಷೀನ್. ಇದ್ರ ಒಳಗಡೆ ಹೋದ್ರು, ಸ್ವಚ್ಛವಾದ್ರು, ಹೊರಗಡೆ ಬಂದರು. ಅಲ್ಲ, ಅದಕ್ಕೆ ಉಲ್ಟಾ ಏನು ಹೇಳ್ಬೋದು ಅಂತಂದರೆ, ಯಾವಾಗ ಅವರೆಲ್ಲ ಅಲ್ಲಿರ್ತಾರೆ ಆಗ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ 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 ಅಂತ. ನಮ್ಮ ಹತ್ರ ಬಂದಮೇಲೆ ಹೇಳ್ತಾರೆ ಇವರು ವಾಷಿಂಗ್ ಮಿಷಿನ್ ಕೊಟ್ಟೋದ್ರು ಅಂತ ಬೇರೆ ಬೇರೆ ಮಾತಾಡ್ತಾರೆ. ಅದೇ ನಿಮ್ಮ ಹತ್ರ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತಲ್ವಾ? ನೀವು ಅವ್ರಿಗೆ ಮುತ್ತು ಕೂಡ ಕೊಡ್ತಾ ಇದ್ರಿ, ನಿಮ್ಮ ಹೆಗಲ ಮೇಲೂ ಹಾಕೋತಾ ಇದ್ರಿ. ನಮ್ಮ ಹತ್ರ ಬಂದಮೇಲೆ ಹೇಳ್ತಾರೆ ನಾವುಗಳೆಲ್ಲ ವಾಷಿಂಗ್ ಮಿಷಿನ್ ಅಂತ. ಸೊ ಎರಡೂ ರೀತಿಯಿಂದನೂ ನೋಡಬೇಕಲ್ವ ನಾವೆಲ್ಲನೂ. ಆದರೆ ನಾವು ಯಾರನ್ನೂ ಒಗೆಯೋದಿಲ್ಲ. ಆದರೆ ಒಗಿತೀವಿ, ಅದನ್ನು ಸರಿಯಾದ ರೀತಿಲಿ ಒಗಿತೀವಿ ಅಷ್ಟೇ. ಈಗ ನೀವು ಈ ವಿಚಾರ ಕೂಡ ಹೇಳಿಬಿಡಿ, ಈ ಚಿಕ್ಕಪ್ಪ ಸೋದರಳಿಯ ಶರದ್ ಪವಾರ್, ಅಜಿತ್ ಪವಾರ್ ಜೊತೆಗೆ ಬರ್ತಾರಾ? ನೋಡಿ, ಇದು ಅವರಿಬ್ಬರನ್ನೇ ಕೇಳಬೇಕಾದಂಥ ವಿಚಾರ. ನಾನು ಹೋಗಿ ಎಲ್ಲದ್ರ ಮಧ್ಯೆ ಮೂಗು ತೋರ್ಸೋಕ್ಕಾಗಲ್ಲ. ಅದು ಅವರೇ ಹೇಳ್ತಾರೆ ಬಿಡಿ. ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾನಂತೂ ನಂಬೋದಿಲ್ಲ ಯಾರೋ ಈ ಮಂತ್ರ ತಂತ್ರಗಳನ್ನು ಮಾಡಿ ಒಂದು ಕುರ್ಚಿನ ಪಡಿಬೋದು, ಒಂದು ಸೀಟನ್ನು ಪಡೆದು ಅಧಿಕಾರಕ್ಕೆ ಬರ್ಬೋದು ಅನ್ನೋದನ್ನ. ಆಗ ಚುನಾವಣೆ ಅಗತ್ಯನೇ ಇಲ್ವಲ್ಲ. ಎಲೆಕ್ಷನ್ ಕಮಿಷನ್ ಬದಲು ಒಂದು ತಾಂತ್ರಿಕವಾದಂಥ ಕಮಿಷನ್ ಇಟ್ಕೋಬೋದಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೇಲಿರುವ ಆರೋಪವೆಂದರೆ ಇವರು ಪಾರ್ಟಿಗಳನ್ನು ಮುರಿಯುವುದರಲ್ಲಿ ನಿಸ್ಸೀಮರು ಎಂಬುದು. ಯಾವಾಗ ಉದ್ಧವ್ ಠಾಕ್ರೆ ಅವರನ್ನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೋ ಅವರ ಪಾರ್ಟಿ ಒಡೆದು ಹೋಗಿದೆ. ನೋಡಿ, ಅವರು ಜನಗಳಿಗೆ ಹೇಳ್ತಾರೆ ಬಿಜೆಪಿಯವರ ಮದುವೆಗಳಿಗೂ ಕೂಡ ನೀವು ಹೋಗ್ಬೇಡಿ, ಮತ್ತೆ ಅವರನ್ನ ನಿಮ್ಮ ಮದುವೆಗೂ ಕರಿಬೇಡಿ. ಯಾಕಂದ್ರೆ ಅವ್ರು ಬರ್ತಾರೆ, ಊಟ ಮಾಡ್ತಾರೆ, ಮತ್ತೆ ಬ್ರೈಡ್ ಏನಿದಾರಲ್ಲ ಅವ್ರನ್ನ ಕರ್ಕೊಂಡು ಮತ್ತೆ ಇನ್ಯಾರದ್ದೋ ಮದುವೆಗೆ ಹೊರಟೋಗ್ತಾರೆ. ನೋಡಿ, ಅವ್ರಿಗಿರೋಂಥ ಸಮಸ್ಯೆ ಏನಂತ ಹೇಳಿದ್ರೆ, ಅದು ಅವ್ರು ಯಾರದೇ ಮದುವೆಗೆ ಹೋದ್ರೂ ಕೂಡ ಅವ್ರು ಅನ್ಕೊಂತಾರೆ ಅವರೇ ಮದುಮಗ ಅಂತ. ಅವ್ರಿಗೆ ಎಷ್ಟು ಅಟೆನ್ಷನ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಮದುವೆ ಆಗೋರ್ಗಿನ್ನ ಹೆಚ್ಚು ಅಟೆನ್ಷನ್ ಇವ್ರಿಗೆ ಬೇಕು ಅನ್ಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾದ ಮಾತು ಏನು ಅಂತಂದರೆ, ಉದ್ಧವ್ ಅವರ ಪಾರ್ಟಿಲಿ ಎಲ್ಲಕ್ಕಿಂತ ಮುಂಚೆ ಯಾರು ಹೊಡೆದ್ರದನ್ನ? ಶರದ್ ಪವಾರ್ ಅವ್ರು ಹೊಡೆದ್ರದನ್ನ. 1992ರಲ್ಲಿ ಶಿವಸೇನಾ ಪ್ರಮುಖರಾದಂಥ ಶ್ರದ್ಧಾಬಾಸ ಠಾಕ್ರೆ ಅವರು ಬದುಕಿದ್ದಾಗ ಪೂರ್ತಿ ಶಕ್ತಿಯಿಂದ ಅವ್ರು ಹೇಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದು ಅಂದರೆ, ಆಗ ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಧವ್ ಅವರ ಪಾರ್ಟಿಯನ್ನು, ಆವಾಗ ಆ ಪಾರ್ಟಿಯನ್ನು ಶರದ್ ಪವಾರ್ ಅವರು ಮೊದಲು ಹೊಡೆದಿದ್ದು. ಆಗ ಅವ್ರ ಜೊತೆಗೆ 13 ಜನ ಹೊರಟೋದ್ರು. ಈಗ ಇದೇ ಶರದ್ ಪವಾರ್ ಅವ್ರ ಜೊತೆ ಅಲಯನ್ಸ್ ಮಾಡಿಕೊಂಡು ಉದ್ಧವ್ ಅವರು ಮುಖ್ಯಮಂತ್ರಿ ಆದರು. ಜೊತೆಗೆ ಅವರ ಪಾರ್ಟಿ ಏನು ಒಡಿತಲ್ಲ, ಅದು ಇವ್ರ ಪಾರ್ಟಿ ಆಗಿರ್ಬೋದು, ಶರದ್ ಪವಾರ್ ಅವ್ರ ಪಾರ್ಟಿ ಆಗಿರ್ಬೋದು. ಅದಕ್ಕಾಗಿ ಅವ್ರು ನಮ್ಮನ್ನು ಬ್ಲೇಮ್ ಮಾಡೋ ಹಾಗಿಲ್ಲ. ಯಾಕಂದರೆ ಕಾರಣ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು ಏಕನಾಥ್ ಶಿಂದೆ ಅವರು ಈ ಕಟ್ಟ ದೊಡ್ಡ ಠಾಕ್ರೆ ಅವರ ಶಿವಸೇನೆಯಲ್ಲಿದ್ದಂಥವ್ರು ಕಟ್ಟ. ಇವರು ಯಾವತ್ತೂ ಪಾರ್ಟಿಯಿಂದ ಈಚೆ ಬರ್ತಿರಲಿಲ್ಲ. ಆದರೆ ಯಾವ ಸಮಯದಲ್ಲಿ ಅವರಿಗೆ ಅಂಥ ಪರಿಸ್ಥಿತಿ ಬಂತು ಅಂದರೆ, ಅದು ಉದ್ಧವ್ ಅವರು ಆದಿತ್ಯ ಠಾಕ್ರೆ ಅವ್ರನ್ನ ನಾಯಕರನ್ನಾಗಿ ಮಾಡಬೇಕು ಅಂತ ಹೇಳಿ ಇವ್ರನ್ನ ಕಟ್ ಮಾಡಕ್ಕೆ ನೋಡಿದ್ರು. ಎಲ್ಲ ಕಡೆಯಿಂದ ಕಾಂಪ್ರಮೈಸಸ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರು ಯಾವ ಖಾತೆಯ ಮಂತ್ರಿ ಆಗಿದ್ರೋ ಅವ್ರ ಮೀಟಿಂಗ್ ಕೂಡ ಆದಿತ್ಯ ಠಾಕ್ರೆ ಅವ್ರು ತಗೊಳ್ತಿದ್ರು. ಅವ್ರ ಗಮನಕ್ಕೆ ಬಂತು. ಆಗ ಅದು ಇನ್ನೊಂದು, ನಾವು ಐಡಿಯಾಲಜಿನ ಬಿಡ್ತಾ ಇದೀವಿ ಅಂತ ಆಯ್ತಲ್ಲ, ದೊಡ್ಡವ್ರು ಮಾಡಿದಂಥ ಹಿಂದುತ್ವವನ್ನು ನಾವು ತೋರ್ಸೋಕ್ಕಾಗ್ತಿಲ್ಲ, ನಮಗೆ ಹೊಡ್ತಾ ಬೀಳ್ತಾ ಇದೆ. ಇನ್ನೊಂದು ಕಡೆಯಿಂದ ಅಲ್ಲಿ ನಮ್ಮನ್ನೇ ಕಟ್ ಮಾಡಬೇಕು ಅಂತ ನೋಡ್ತಿದ್ದಾರೆ. ಆಗ ಅವ್ರ ಗಮನಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ, ಈಗ ಒಂದು ವೇಳೆ ನಾನು ಆ್ಯಕ್ಟ್ ಮಾಡದೆ ಹೋದರೆ ನಾವು ಈ ರಾಜಕಾರಣದಿಂದನೇ ಸಂಪೂರ್ಣ ಮುಕ್ತವಾಗ್ತೀವಿ. ಆ ಟೈಮಲ್ಲಿ ಇವರೆಲ್ಲರೂ ಒಟ್ಟಾಗಿ ಈಚೆ ಬಂದಿದ್ದು. ಯಾಕಂದರೆ ಇದು ಅವ್ರ ಮಹತ್ವಾಕಾಂಕ್ಷೆ. ಸೇಮ್ NCPಲೂ ಆಗಿದ್ದು. NCPಯಲ್ಲಿ ಇಷ್ಟು ವರ್ಷಗಳಿಂದ ಶರದ್ ಪವಾರ್ ಅವರ ಉತ್ತರಾಧಿಕಾರಿಯ ರೂಪದಲ್ಲಿ ಅಜಿತ್ ಪವಾರ್ ಅವ್ರನ್ನ ನೋಡ್ತಾ ಇದ್ರು.
ಆದರೆ ಕೆಲವು ವರ್ಷಗಳ ಹಿಂದೆ ಸುಪ್ರಿಯಾ ಅವ್ರನ್ನ ಮುಂದಕ್ಕೆ ತಳ್ಳಿದ್ರು, ಅಥವಾ ಸುಪ್ರಿಯಾ ಅವ್ರನ್ನ ಉತ್ತರಾಧಿಕಾರಿಯ ರೂಪದಲ್ಲಿ ತೋರಿಸ್ತಾ ಹೋದ್ರು. ಮತ್ತೆ ನಿಧಾನವಾಗಿ ಪ್ರತಿ ಕೇಸ್ಗಳಲ್ಲೂ ಅಜಿತ್ ಪವಾರ್ ಅವ್ರನ್ನ ವಿಲನ್ ಮಾಡ್ತಾ ಹೋದ್ರು. ಕ್ರಮೇಣವಾಗಿ ಜೊತೆಗೆ ನನ್ನ ಜೊತೆ ಅಜಿತ್ ಪವಾರ್ ಅವರು ಯಾವ ಶಪಥವನ್ನು ನಾವು 80 ಗಂಟೆಗಳ ಸರ್ಕಾರದಲ್ಲಿ ತಗೊಂಡಿದ್ವಿ, ಅದನ್ನು ಕೂಡ ಶರದ್ ಪವಾರ್ ಅವರೇ ಎಲ್ಲ ಇನಿಷಿಯೇಟ್ ಮಾಡಿದ್ದು. ಅಜಿತ್ ಪವಾರ್ ಅವ್ರನ್ನ ಮುಂದಕ್ಕೆ ತಳ್ಳಿದ್ರು, ಹಿಂದೆಯಿಂದ ಕುರ್ಚಿ ತಳ್ಳಿಬಿಟ್ರು. ಅದೇ ರೀತಿ ಯಾವ ಸಮಯದಲ್ಲಿ ಶರದ್ ಪವಾರ್ ಅವರು ಈಗ ಮಧ್ಯದಲ್ಲಿ ಏನು ಮಾತನ್ನು ಕೊಟ್ಟಿದ್ರಲ್ಲ, ಅವರು ಅವಾಗ ಹೇಳಿದ್ರು ನಾವಿದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ, ಈ 2 ಪಾರ್ಟಿಗಳು ಒಂದಾಗ್ತವೆ ಅಂತ ಹೇಳಿದ್ರು. ಹಾಗಾಗಿನೇ ಅಜಿತ್ ಪವಾರ್ ಅವ್ರು ಮುಂದಕ್ಕೆ ಬಂದರು. ಇದ್ದಕ್ಕಿದ್ದಂಗೆ ಅವ್ರು ಕೊಟ್ಟ ಮಾತನ್ನು ಹಿಂದಕ್ಕೆ ತೊಗೊಂಬಿಟ್ರು. ಸೊ ಅಜಿತ್ ಪವಾರ್ ಅವ್ರು ವಿಲನ್ ಆಗೋದ್ರಲ್ಲ ಅಲ್ಲಿ. ಸೊ ಒಂದು ಪ್ರಕಾರವಾಗಿ ಅಜಿತ್ ಪವಾರ್ ಅವ್ರ ಮನಸ್ಸಲ್ಲೂ ಕೂಡ ಗೊತ್ತಾಯಿತು, ಈಗ ಇದಕ್ಕಿಂತ ಮುಂದೆ ನನ್ನ ರಾಜಕಾರಣ ಮುಂದುವರಿಯೋದಿಲ್ಲ, ನನ್ನನ್ನು ಮುಗಿಸ್ತಾ ಇದ್ದಾರೆ ಇಲ್ಲಿಗೆ ಅಂತ. ಈಗ ನಿಧಾನವಾಗಿ ಹೇಗೆ ಇವರು ನನ್ನನ್ನು ವಿಲನ್ ಮಾಡ್ತಾ ಇದ್ದಾರೆ, ನಾನು ನನ್ನ ಪಾರ್ಟಿಯಲ್ಲಿ ಮುಂದಕ್ಕಿರೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಅವ್ರು ಆಚೆ ಬಂದರು. ಆಗ ನೋಡಿ, 2 ಪಾರ್ಟಿಗಳು ಏನು ಒಡೆದಿದವಲ್ಲ, ಇವರ ಒಳಗಿರುವಂಥ ಮಹತ್ವಾಕಾಂಕ್ಷೆಯಿಂದ ಒಡೆದಿದೆ. ನೋಡಿ ದೇವೇಂದ್ರ ಅವರೇ, ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿಯಾಗಿದ್ರು. ಎಲ್ಲ ಮಷಿನರಿ, ಪೊಲೀಸ್, ಇಂಟೆಲಿಜೆನ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು. ಅವರ ಮೂಗಿನ ಕೆಳಗಡೆನೆ ಆಂಬ್ಯುಲೆನ್ಸ್ ಅನ್ನು ತಗೊಂಡು ಹೊರಟೋದ್ರಿ. ನೋಡಿ, ಇದಕ್ಕೆ ಕಾರಣ ಏನಂದ್ರೆ, ಅದು ಉದ್ಧವ್ ಅವರಿಗೆ ಈ ಎಮಿನಿಸ್ಟ್ಗಳ ಜೊತೆ ಎಲ್ಲ ಕತೆ ಮುಗಿದೋಗಿತ್ತು. ಉದ್ಧವ್ ಅವರ MLAಗಳೇನಿದ್ದಾರೆ, ಉದ್ಧವ್ ಅವ್ರನ್ನ ಮೀಟ್ ಮಾಡಕ್ಕೆ ಕೂಡ ಆಗ್ತಿರ್ಲಿಲ್ಲ. ಅವರೆಲ್ಲ ಕೆಲವೊಂದು ಬಾರಿ ಅವ್ರ ಗೇಟಿಂದ ಕೂಡ ವಾಪಸ್ ಹೋಗ್ತಾ ಇದ್ರು. ಅವರು ಅದಕ್ಕಾಗಿನೇ ಅಂದರೆ, ಇವರಲ್ಲಿ ಕೆಲವರು ಎಲ್ಲ ಹೇಗಿದ್ರು ಅಂದರೆ, ಬಹಳ ವರ್ಷಗಳಿಂದ ಇವರೆಲ್ಲ ದೊಡ್ಡ ಠಾಕ್ರೆ ಅವ್ರ ಜೊತೆಗೆ ಇದ್ದಂಥವ್ರೇನೆ. ಅವ್ರ ಜೊತೆಗೆ ಅಂತ ಹೇಳಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡಿದಂಥದ್ರು, ಕಟ್ಟಾ ಹಿಂದುತ್ವದ ಅಭಿಮಾನಿಗಳು. ಮತ್ತು ಉದ್ಧವ್ ಅವರು ಒಂದು ಪ್ರಕಾರವಾಗಿ ಎಲ್ಲ ಕಡೆಯಿಂದ ಪುಷ್ಟಿಗಳನ್ನು ಮಾಡ್ಕೊಳ್ತಾ ಬಂದಿದ್ರು. ಯಾವ ಪ್ರಕಾರವಾಗಿ ಕಾಂಗ್ರೆಸ್ ಅವರು ತುಷ್ಟೀಕರಣ ಮಾಡ್ತಾಯಿದ್ರು, ಅದೇ ಥರನೇ ಉದ್ಧವ್ ಅವರು ಇಲ್ಲೂ ಕೂಡ ಮಾಡ್ಕೊಂಬರ್ತಾಯಿದ್ರು. ಸೊ ಅವರೆಲ್ಲ ಸಫೋಕೇಟ್ ಆಗ್ತಾಯಿದ್ರು. ಈ ಜನಗಳಿಗೆ ಅರ್ಥ ಆಗ್ತಿರ್ಲಿಲ್ಲ, ನಾವು ಬರುವಂಥ ಮುಂದಿನ ಚುನಾವಣೆಯಲ್ಲಿ ಜನಗಳ ಮುಂದೆ ಏನು ತಗೊಂಡು ಹೋಗೋದು ಅಂತ. ಸೊ ಈ ಸಫೋಕೇಶನ್ ಅವರೆಲ್ಲರನ್ನೂ ಒಟ್ಟುಗೂಡಿಸ್ತಾ ಹೋಯಿತು. ಆಮೇಲೆ ಉದ್ಧವ್ ಅವರು ಯಾವ ಮ್ಯಾನ್ಷನಲ್ಲಿ ಇದ್ರಲ್ಲ, ಕೆಳಗಡೆ ಇರೋರು ನೋಡೇ ಇರಲಿಲ್ಲಲ್ಲ ಅವರು. ಇವರೆಲ್ಲ ಹೊರಟೋದ್ರು ಆವಾಗ. ಆದ್ರೆ ನೀವು ಸಪೋರ್ಟ್ ಮಾಡಿರ್ಲೇಬೇಕು, ಸಹಾಯ ಮಾಡಿರ್ಲೇಬೇಕಲ್ಲ. ಅದಿಲ್ಲದೆ ತಪ್ಪಿಸ್ಕೊಳಕ್ಕೆ ಹೇಗೆ ಸಾಧ್ಯ? ನೋಡಿ, ಇವಾಗ ನಾವು ರಾಜಕಾರಣದಲ್ಲಿ ನಾವು ಬರೀ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ವಾ. ಆಗ ಯಾವಾಗ ಅವರೆಲ್ಲ ಹೊರಗೆ ಬಂದರು, ಖಂಡಿತ ನಮ್ಗೆ ಅವಾಗೊಂದು ಅವಕಾಶ ಸಿಕ್ತು ಅಲ್ವಾ. ಆಚೆ ಬಂದಮೇಲೆ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ. ಸೊ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೋ ಅದನ್ನು ನಾವು ಮಾಡಿದ್ದೀವಿ. ಮಿಕ್ಕಿದ್ದೆಲ್ಲ ಅವರಿಗೆ ಸ್ಪ್ಲಿಟ್ ಆಗೋದ್ರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ. ಸ್ಪ್ಲಿಟ್ ಆದಮೇಲೆ ನಮ್ಮ ಹತ್ರ ಪೊಲಿಟಿಕಲ್ ಆಪರ್ಚುನಿಟಿ ಇತ್ತು, ನಾವು ಅವ್ರನ್ನ ಹೇಳ್ತಾರೆ ನೀವು ಏನ್ ಮಾಡಿದ್ರಿ ಅಂತ. ನೋಡಿ, ಅವ್ರು ಹೇಳ್ತಾರೆ ದೇವೇಂದ್ರ ಫಡ್ನವೀಸ್ ಅವರು ನನ್ನನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಮಾಟ ಮಂತ್ರ ಮಾಡಿಸಿದ್ರು. ದೇವೇಂದ್ರ ಫಡ್ನವೀಸ್ ಅವರು ಬಲಿ ಕೊಟ್ರು, ನಿಂಬೆಹಣ್ಣು ಕುಯ್ದಾಕಿದ್ರು, ಮೆಣಸಿನ್ಕಾಯಿ ಸುಟ್ರು, ತಂತ್ರ ಮಂತ್ರ ಮಾಡಿಸಿದ್ರು. ನೋಡಿ, ಇದನ್ನೆಲ್ಲ ಯಾರು ಹೇಳೋದಕ್ಕೆ ಸಾಧ್ಯ ಅಂದರೆ ಖುದ್ದಾಗ ಅವ್ರು ಮಾಡೋದಕ್ಕೆ ಸಾಧ್ಯ ಇರೋರು ಮಾತ್ರ. ನಾನು ಮಂತ್ರ ಮೇಲೆ ನಂಬಿಕೆ ಇಡೋವಂಥ ವ್ಯಕ್ತಿ ಆಗಿರೋದ್ರಿಂದ ತಂತ್ರದ ಮೇಲೆ ನಂಬಿಕೆ ಇಡೋವಂಥವನಲ್ಲ ನಾನು. ಹಾಂ, ಒಂದು ವೇಳೆ ಏನಾದರೂ ಪೂಜೆ ಮಾಡಬೇಕು ಅಂತಿದ್ರೆ ಯಾವುದಾದ್ರೂ ವ್ಯಕ್ತಿಯ ಒಂದು ಸುವಿಚಾರ, ಆ ವಿಚಾರ ಅವನ ತಲೆಯಿಂದ ಹೊರಟೋಗ್ಲಿ ಅಂತೇಳಿ ನಾನು ಖಂಡಿತ ಪೂಜೆ ಮಾಡಿಸ್ತೀನಿ. ಆದರೆ ನಾನು ಈ ರೀತಿ ಆದಂಥದ್ದು ನಂಬೋದಿಲ್ಲ. ಮಂತ್ರ ಮತ್ತು ತಂತ್ರಗಳನ್ನು ಉಪಯೋಗಿಸಿ ಯಾವುದೋ ಒಂದು ಕುರ್ಚಿನ ಬಳಸ್ಕೊಳ್ಳೋಕೆ ಸಾಧ್ಯ, ಯಾರನ್ನಾದ್ರೂ ತೆಗೆದಾಕ್ಬೋದು ಅನ್ನೋದಾದರೆ ಚುನಾವಣೆಯಲ್ಲೇ ಯಾಕಬೇಕು, ಎಲೆಕ್ಷನ್ ಕಮಿಷನ್ ಯಾಕಬೇಕು, ಒಂದು ತಾಂತ್ರಿಕವಾದ ಕಮಿಷನ್ ಇಟ್ಕೊಂಡ್ರೆ ಸಾಕಲ್ವಾ. ಯಾರು ಎಲ್ಲಕ್ಕಿಂತ ಹೆಚ್ಚು ತಂತ್ರಗಳನ್ನು ಮಾಡ್ತಾರೆ, ಸೊ ಯಾರು ಎಲ್ಲಕ್ಕಿಂತ ಬೇರೆ ಬೇರೆ ವಿಚಾರಗಳನ್ನು ನಡೆಸ್ತಾರೆ, ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಆದ್ರೆ ಈ ಮಾತು ನಿಜ ಅಲ್ವಾ? ಎಲ್ಲ MLAಗಳನ್ನ ಅಸ್ಸಾಮಿಗೆ ಕರ್ಕೊಂಡೋದ್ರಿ, ಕಾಮಾಖ್ಯಾ ದೇವಿಯ ದೇವಸ್ಥಾನಕ್ಕೆ ಕರ್ಕೊಂಡೋದ್ರಿ, ಅಲ್ಲಿ ಪ್ರತಿಜ್ಞೆ ಮಾಡಿಸಿದ್ರಿ, ರಕ್ತದ ತಿಲಕವನ್ನ ಇಟ್ರಿ, ಬಿಡೋದಿಲ್ಲ ಅಂತ. ನೋಡಿ, ಇದೆಲ್ಲ ಬರೀ ರೂಮರ್ಸೇನೆ. ಅಸ್ಸಾಮಿಗೆ ಹೋಗಿದ್ವಿ, ನಿಜ ಹೋಗಿದ್ವಿ ಎಲ್ಲರೂ. ಆಮೇಲೆ ಅಸ್ಸಾಮಿಗೆ ಹೋದ್ಮೇಲೆ ಕಾಮಾಖ್ಯಾ ದೇವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ, ಎಲ್ಲರೂ. ಸೊ ಎಲ್ಲ MLAಗಳು ಏನಿದ್ದಾರೆ ಅವರೆಲ್ಲ ಕಾಮಾಖ್ಯದ ಮಂದಿರಕ್ಕೆ ಹೋದ್ರು, ಎಲ್ಲರೂ ಮುಂದೆನೇ ಹೋದ್ರು. ನೋಡಿ, ಎಲ್ಲ ಕ್ಯಾಮ್ರಾಗಳಿಗೂ ಕಾಣಿಸ್ತಾ ಇದೆ ಅದು. ದೇವಸ್ಥಾನಕ್ಕೆ ಹೋದ್ರು, ದೇವ್ರ ದರ್ಶನವನ್ನ ಪಡ್ಕೊಂಡ್ರು, ವಾಪಸ್ ಬಂದಿದ್ದಾರೆ. ಎಲ್ಲಿ ಏನು ತೊಂದರೆ ಇದೆ, ಎಲ್ಲಿ ತಂತ್ರ ಇದೆ ನೋಡಿ, ಇದೇನೇ ಹೇಳ್ತಿರೋದು. ಎಲ್ಲ ಮಾತುಗಳನ್ನು ಹುಟ್ಟಿಸ್ಕೊಂಡು ಹೇಳ್ತಿರ್ತಾರೆ. ನಿಶ್ಚಿತವಾದಂಥ ರೂಪದಲ್ಲಿ ದೇವಿ ಕಾಮಾಖ್ಯ ದರ್ಶನವನ್ನ ಪಡೆದಿದ್ದಾರೆ. ಯಾರೂ ಕೂಡ ರಕ್ತದ ಕಲ್ಲಿನ ಕ್ರೈಮ್ ಅಂತ ಹೇಳಿ ಬಂದಿಲ್ಲ ಅಲ್ಲಿ. ಅಲ್ಲ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅವರನ್ನ ನೋಡಿ ಎಲ್ರಿಗೂ ರಕ್ತ ಕುದ್ದು ಒದ್ದಾಡ್ತಾ ಇದ್ರು. ಈ ಮಾತು ನಿಜನಾ? ದೇವೇಂದ್ರ ಫಡ್ನವೀಸ್ ಅವರು ಲಾಂಗ್ ಕೋಟ್ ಹಾಕೊಂಡು, ಕಪ್ಪು ಕನ್ನಡಕ ಹಾಕೊಂಡು, ಹ್ಯಾಟ್ ಹಾಕೊಂಡು ಶರ್ಲಾಕ್ ಹೋಮ್ಸ್ ಆಗಿ ಮೀಟ್ ಮಾಡ್ತಿದ್ರಂತೆ. ನೋಡಿ, ಇದು ಈ ರೀತಿಯಾಗಿ 1-2-3 ಬಾರಿ ಆಗಿರಬಹುದು. ಆದರೆ ಅದು ಯಾವ ಥರ ಆಯಿತು ಅಂದರೆ,
ಹೀಗೆ ಯಾವುದೋ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೀತು ಅಂತ ಹೇಳ್ಬೋದು. ಸೊ ಪಬ್ಲಿಕ್ ಪ್ರೊಫೈಲಲ್ಲಿ ಇರಬೇಕಾದ್ರೆ ನಮ್ಮ ಪ್ರೊಫೈಲ್ ಹೇಗಿತ್ತು ಅನ್ನೋದನ್ನ ಎಲ್ಲರೂ ಹೇಳ್ಬಿಡ್ತಿದ್ರು. ಸೊ ಅಲ್ಲಿ ಅವರೆಲ್ಲ ಹೇಳ್ಬಿಟ್ರು. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಇದು ಎಲ್ಲಿಗೆ ಹೋಗ್ತಾ ಇದೆ, ಏನು ನಡೀತಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಅಲ್ಲಿಂದ ಪೇನು ಹಾಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ ಅದು ನ್ಯೂಸ್ ಆಗೋಯ್ತು, ದೇವೇಂದ್ರ ಫಡ್ನವೀಸ್ ಒಂದು ಲಾಂಗ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು. ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ, ಮನಸ್ತಾಪ ಏನೂ ಇಲ್ಲ, ಏಕನಾಥ್ ಶಿಂದೆ ಅವರು ದೇವೇಂದ್ರ ಫಡ್ನವೀಸ್ ಅವರಿಂದ, ಅಮಿತ್ ಶಾ ಇಂದ, ಬಿಜೆಪಿ ಅವರಿಂದ ಲಂಚ ತಗೊಂಡಿದ್ದಾರೆ. 50 ಲಕ್ಷ ಒಬ್ಬೊಬ್ಬ MLA ಮೇಲೆ ಖರ್ಚಾಗಿದೆ. ಉದ್ಧವ್ ಅವರು ಎಷ್ಟು ಫ್ರಸ್ಟ್ರೇಟೆಡ್ ಅಂದರೆ, ಅವರಿಗೆ ಪ್ರತಿದಿನ ಒಂದೊಂದು ಕತೆ ಹೊಳೆಯುತ್ತೆ, ಪ್ರತಿದಿನ ಒಂದೊಂದು ಕನಸನ್ನು ಕಾಣ್ತಾರೆ, ಹೊಸ ಹೊಸ ಡ್ರಾಮಾಗಳನ್ನು ಸೃಷ್ಟಿ ಮಾಡ್ತಾರೆ. ಉದ್ಧವ್ ಅವರು ಅವರ ಮಾತುಗಳನ್ನು ಅವರೇ ಅಕ್ನಾಲೇಜ್ ಮಾಡೋದಿಲ್ಲ ಯಾವಾಗಲೂ. ಯಾಕಂದರೆ ಅವರ MLAಗಳ ಜೊತೆ ಅವರ ಕನೆಕ್ಷನ್ನು ಮುಗಿದು ಹೋಗಿತ್ತು ಆಲ್ರೆಡಿ. ಇಲ್ಲಾಂದರೆ ನೀವೇ ಹೇಳಿ, ಉದ್ಧವ್ ಅವ್ರ ಜೊತೆಗಿದ್ದಂಥ ಜನಗಳು ಏನು ಕಮ್ಮಿ ಶಕ್ತಿ ಇದ್ದವರ? ಇಲ್ಲಿ ಮುಚ್ಚಿಡೋಂಥ ವಿಷಯಗಳೇನೂ ಇಲ್ಲ. ಇಲ್ಲಿದ್ದಂಥ ಎಲ್ಲರೂ ಯಾವ ಪ್ರಕಾರದ ವ್ಯವಸ್ಥೆಯಲ್ಲಿ ಅವರು ಉಳಿದಿದ್ರು ಅಂದರೆ, ಆ ವ್ಯವಸ್ಥೆಯಿಂದ ಪ್ರಭಾವಿತರಾಗಿದ್ರು. ಹಾಗಾಗಿ ನೋಡಿ, ನಾವು ರಾಜಕಾರಣದಲ್ಲಿ ಯಾವುದೂ ರಿಸ್ಕ್ಗಳನ್ನು ತಗೊಳ್ಳಲ್ಲ. ಯಾಕಂದರೆ ನೀವೆಷ್ಟು ಭರವಸೆಗಳನ್ನು ಕೊಟ್ಟಿರ್ತೀರೋ, ಆಗ ನೀವು ಒಂದು ವೇಳೆ ಅದನ್ನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಮುಗಿದೋಗುತ್ತೆ. ಆವಾಗ ಅಷ್ಟೇ, ಮುಗೀತು. ಆದರೆ ಇವರೆಲ್ಲರೂ ಚಾರ್ಜ್ಡ್ ಆಗಿದ್ರು, ಇವರೆಲ್ಲರೂ ಒಟ್ಟಾಗಿ ಒಂದುಗೂಡಿದ್ರು. ಆದರೆ ಇದರಲ್ಲಿ ಲಾಸ್ಟ್ ಏನು ಬರ್ದಿತ್ತು ಅಂತ ಗೊತ್ತಾ ನಿಮಗೆ? ಯಾವಾಗ ವಿಧಾನ ಪರಿಷತ್ನ ಚುನಾವಣೆ ಆಯಿತೋ, ಆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕರೆದು ಹೇಳಿದರೆ ಯಾರ್ಯಾರಿಗೆ ನೀನು ವೋಟ್ ಮಾಡಬೇಕು ಅಂತ. ಒಬ್ಬೊಬ್ಬರೂ ಒಳಗಡೆ ಕರೆದು ಅದೂ. ಮತ್ತು ಅಲ್ಲಿನ ನಾಯಕರು, ಅಲ್ಲಿದ್ದಂಥ ನಾಯಕರು, ಏಕನಾಥ್ ಶಿಂದೆ ಅವರು, ಮತ್ತು ಅವರಿಗೆ ಹೇಳಿದರೆ ಹೊರಗಡೆ ಕೂತ್ಕೊಳ್ಳಿ ಅಂತ. ಮತ್ತೊಬ್ಬ ಕನ್ಸಲ್ಟೆಂಟ್ ವ್ಯಕ್ತಿ ಒಳಗಡೆ ಕೂತಿದ್ದಾನೆ, ಮತ್ತು ಅವನು ಹೇಳ್ಕೊಡ್ತಾ ಇದ್ದಾನೆ ಹೇಗೆ ವೋಟ್ ಮಾಡಬೇಕು ಯಾರಿಗೆ ಅಂತ. ಆ ಸಮಯದಲ್ಲಿ ಏನೊಂದು ಅವಮಾನ ಅಂತ ನಡೀತಲ್ಲ, ಅದನ್ನು ನಿಜವಾಗ್ಲೂ ಶಿಂದೆ ಅವ್ರಿಗೆ ಆಗಿದ್ದು. ವೋಟಿಂಗ್ ಆಯಿತು, ಅವ್ರು ಯಾವ ರೀತಿ ಎಲ್ಲರನ್ನು ಒಗ್ಗೂಡಿಸಿದ್ರು, ಆದರೆ ನೋಡಿ ಅಲ್ಲಿ ಅವ್ರಿಗೇನೆ ಎಂಥ ಅವಮಾನ ಮಾಡ್ತಾ ಇದ್ದಾರೆ ಅಂತ. ಒಂದು ವೇಳೆ ನನ್ನ ಬಗ್ಗೆ ಯಾರಿಗೂ ಈ ರೀತಿಯಾದಂಥ ನಂಬಿಕೆ ಇಲ್ಲ, ನನ್ನ ಬದಲಾಗಿ ಒಬ್ಬ ಕನ್ಸಲ್ಟೆಂಟ್ನ ಕೂಡಿಸ್ತಾನೆ ಅಂದರೆ, ಹಾಗೆ ಒಂದು ನಿಯಮ ಏನಂತ ಹೇಳಿದ್ರೆ, ಯಾರು ಪ್ರಮುಖರಾಗಿರ್ತಾರೋ ಅಂತ ವಿಧಾನಮಂಡಲದಲ್ಲಿ ನಾಯಕರಾಗಿರ್ತಾರೋ, ಆ ನಾಯಕರಾಗಿರೋ ನನ್ನನ್ನು ಹೊರಗಡೆ ಕೂಡಿಸ್ಬಿಟ್ಟು 20-30 ವರ್ಷದೊಬ್ಬ ಒಳಗಡೆ ಕನ್ಸಲ್ಟೆಂಟ್ ಹುಡುಗನ ಕೂಡಿಸಿದ್ದಾರೆ ಅಂದರೆ ಏನರ್ಥ? ಸೊ ಅವರು ಅವಾಗ ಅರ್ಥ ಮಾಡ್ಕೊಂಡ್ರು, ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಇಮಿಡಿಯೇಟಾಗಿ ಹೊರಟ್ರು ಅವರು. ಏಕನಾಥ್ ಶಿಂದೆ ಅವರು ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಿದ್ರು? ಏಕನಾಥ್ ಶಿಂದೆ ಅವರು ಯಾವಾಗ ಮಹಾರಾಷ್ಟ್ರ ಬಾರ್ಡ್ರಿಂದ ಆಚೆ ಹೋದ್ರೋ ಆಗ ಅವರು ನನ್ನ ಸಂಪರ್ಕ ಮಾಡಿದ್ರು. ಅವರು ಹೇಳಿದ್ರು, ನಾನು ಆಚೆ ಬಂದಿದ್ದೀನಿ. ನಾನು ಹೇಳಿದೆ, ನಾನಿದ್ದೀನಿ, ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ಬನ್ನಿ ಆಚೆ ನೀವು. ಮತ್ತೆ ಅವರು ಬಂದರು ಆಚೆ. ಈಗ ನೋಡಿ, ಅವರು ಹೊರಟೋದ್ರು, ಮೆರವಣಿಗೆ ಸಿದ್ಧವಾಗಿತ್ತು, ಕುದುರೆ ಕೂಡ ಬಂದಿತ್ತು, ಕುದುರೆಗೆ ಮೇವನ್ನು ಹಾಕಿದಾಗಿತ್ತು, ಮದುವೆ ಗಂಡು ದೇವೇಂದ್ರ ಫಡ್ನವೀಸ್ ಆಗ್ಬೇಕಿತ್ತು, ಅದರ ಕುರ್ಚಿ ಮೇಲೆ ಕೂತಿದ್ದು ಶಿಂದೆ ಅವರು. ನೋಡಿ, ಈ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಏನಂದರೆ, ಯಾವ ಸಮಯದಲ್ಲಿ ಎಲ್ಲ ಘಟನೆಗಳು ನಡೀತೋ ಹಾಗೆ ಗೊತ್ತಾಗಿತ್ತು ಅಷ್ಟರಲ್ಲಿ ಸರ್ಕಾರ ಉಳಿಯೋದಿಲ್ಲ ಅನ್ನೋಂಥದ್ದು ಕೂಡ. ಆ ಸಮಯದಲ್ಲಿ ಮೊದಲನೇ ದಿನನೇ ತೀರ್ಮಾನ ಆಗಿತ್ತು. ಅದು ಶಿಂಧೆ ಅವರು ಎಷ್ಟು ಧೈರ್ಯವಾಗಿ ಈಗೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಸಮಯದಲ್ಲಿ ಅವ್ರನ್ನೇ ನಿಜವಾಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಯಾಕಂದರೆ ಅವ್ರ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಈಗ ಅವರಿಗೂ ಕೂಡ ಕಾನ್ಫಿಡೆನ್ಸ್ ಸಿಗಬೇಕು. ಸೊ ಹಾಗಾಗಿ ಮೊದಲೇ ತೀರ್ಮಾನ ಆಗಿತ್ತೇನೆಂದರೆ ಮುಖ್ಯಮಂತ್ರಿಯವರು ಶಿಂಧೆ ಅವರೇ ಆಗ್ತಾರೆ ಅನ್ನೋದು. ಇದರಲ್ಲಿ ಯಾವುದೇ ತಪ್ಪುಗಳಿರಲಿಲ್ಲ. ಹಾಗೆ ನನ್ನ ಮನಸ್ಸಲ್ಲೂ ಅನಿಸಿತ್ತು ಕೂಡ. ಆಮೇಲೆ ಯಾವುದೇ ಅನುಮಾನ ಇರಲಿಲ್ಲ ನನಗೆ. ನೀವು ನಮ್ಮ ಪಾರ್ಟಿಯಲ್ಲಿರುವಂಥ ನಾಯಕರನ್ನ ಕೇಳಕ್ಕೆ ಹೋದರೆ ನಾನೇ ಎಲ್ಲರಿಗಿಂತ ಮೊದಲು ಈ ಪ್ರಸ್ತಾವನೆನ ಇಟ್ಟಂಥವನು. ನಾವು ಶಿಂಧೆ ಅವ್ರನ್ನ ಮುಖ್ಯಮಂತ್ರಿಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಅದ್ರ ಜೊತೆಗೆ ಅವ್ರ ಜನಕ್ಕಿರೋಂಥವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ನಮ್ಮ ನಾಯಕರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಸರ್ಪ್ರೈಸ್ ನನಗೆ ಏನಿತ್ತು ಅಂತ ಹೇಳಿದ್ರೆ, ನಾನೇನು ಅನ್ಕೊಂಡಿದ್ದೆ ಆಗ ಅಂತ ಹೇಳಿದ್ರೆ, ನಾನು ಈ ಸರ್ಕಾರದಿಂದ ಆಚೆ ಇರ್ತೀನಿ ಅಂತ. ಆದರೆ ನನ್ನ ಪಾರ್ಟಿ ತೀರ್ಮಾನ ತೊಗೊಂಡಿದ್ದೇನೆಂದರೆ, ಒಂದು ವೇಳೆ ಸರ್ಕಾರ ನಡೆಸಬೇಕು ಅಂತಂದರೆ ನಮ್ಮ ಪಕ್ಷದ ಪ್ರಮುಖ ಆದ್ಮೇಲೆ ಒಳಗಡೆ ಇರಬೇಕು. ಆ ಸಮಯದಲ್ಲಿ ನಂಗೆ ಒಂದು ಸ್ವಲ್ಪ ಇರಿಸುಮುರುಸಾಯಿತು. ಆದರೆ ಆಮೇಲೆ ನನಗೆ ಅರಿವಾಯಿತು ನಮ್ಮ ನಾಯಕರ ನಿರ್ಧಾರ ಸರಿಯಾಗಿದೆ ಅಂತ. ಯಾಕಂದರೆ ಸರ್ಕಾರ ಅನ್ನೋದು ಒಳಗಡೆ ಇದ್ದೇ ನಡೆಸ್ಬೇಕಂತ, ಹೊರಗಡೆಯಿಂದಲ್ಲ. ಸೊ ನಾನು ಒಳಗಡೆ ಹೋದೆ. ಅದಕ್ಕೆ ಬುದ್ಧಿವಂತಿಕೆಯಿಂದ ಸರ್ಕಾರ ನಡೆಸೋದಕ್ಕೂ ಆಯಿತು, ಮತ್ತೆ ನಾನು ಆಯ್ಕೆ ಆಗೋದಕ್ಕೂ ಆಯಿತು. ಆದರೆ ನೋಡಿ, ಯಾವಾಗ ಮತ್ತೆ ಚುನಾವಣೆ ಆಯ್ತೋ ಆಗ ಶಿಂದೆ ಅವರಿಗೆ ಬಹಳ ವಿಶ್ವಾಸ ಆಯ್ತು, ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ, ನೀವು ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತೀರಿ ಅಂತ. ಶಿಂಧೆ ಅವರಿಗೆ ರಾಜಕಾರಣ ಏನು ಅನ್ನೋದು ಗೊತ್ತಿದೆ. ಎಲ್ಲಿ ನಮಗೆ 145 ಮೆಜಾರಿಟಿ ಬೇಕಾಗಿರುತ್ತೋ, 145 ಬೇಕು ಅಂತ ಹೇಳಿದ್ರೆ BJP ಅವರು ಒಂದೇ ಪಾರ್ಟಿ 137 ಸೀಟ್ಗಳನ್ನ ಗೆದ್ದಿದ್ವಿ. ಶಿಂಧೆ ಅವರು ಅರ್ಥ ಮಾಡ್ಕೊಂಡಿದ್ರು ಏನಂದರೆ, ಯಾವ ಪಾರ್ಟಿಯ ಏಕಶಕ್ತಿಯಿಂದ ಒಂದು ಮೆಜಾರಿಟಿ ಬರುತ್ತೋ ಆ ಪಾರ್ಟಿ ಈಗ ಅವರನ್ನ ಚೀಫ್ ಮಿನಿಸ್ಟರಾಗಿ ಮಾಡಲಿಲ್ಲ ಅಂತಂದರೆ ಅವರ ಕಾರ್ಯಕರ್ತರಲ್ಲೂ ಕೂಡ ಒಂದು ಪ್ರಕಾರವಾದಂಥ ತಪ್ಪು ಭಾವನೆ ಹೋಗುತ್ತಾಗ
ಯಾವಾಗ ಇದೆಲ್ಲನೂ ಮುಗಿದ ನಂತರ ನಾವು ನಮ್ಮ ವರಿಷ್ಠರ ಜೊತೆ ಕೂತು ಮಾತಾಡಿದ್ವೋ ಆಗ ನಮ್ಮ ವರಿಷ್ಠ ನೇಕಾರರು ಹೇಳಿದ್ರು ನಮಗೆ, ನೋಡಿ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು ಆಗ್ತಾರೆ ಅವರು. ಆಗ 1 ನಿಮಿಷದಲ್ಲಿ ಶಿಂದೆ ಅವರು ಓಕೆ ಅಂತ ಹೇಳಿದ್ರು. ಯಾಕಂದರೆ ಶಿಂದೆ ಅವರು ಯಾವಾಗ್ಲೂ ಇಲ್ಲ ಅಂತ ಹೇಳಲೇ ಇಲ್ಲ. ಅವ್ರಿಗೆ ಅರ್ಥ ಆಗಿತ್ತು, ನನಗೆ ಅರ್ಥ ಆಗುತ್ತೆ, ನಾವು ಇಷ್ಟು ಸೀಟ್ಗಳು ಬಂದಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಡಿಸರ್ವ್ ಮಾಡುತ್ತೆ, ನಮಗೆ ಅರ್ಥ ಆಗಿದೆ. ಈಗ ಶಿಂದೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹಗುರವಾಗಿ ತಗೋಬೇಡಿ, ನಾನು ಗಾಡಿನ ಉರುಳಿಸ್ಬಿಡ್ತೀನಿ. ಅದು ನನಗೆ ಹೇಳ್ತಾ ಇರೋಂಥದ್ದಲ್ಲ, ಉದ್ದವ್ ಅವ್ರಿಗೆ ಹೇಳ್ತಾ ಇರೋದು. ಅವ್ರ ಗಾಡಿನ ಬೀಳಿಸ್ತೀನಿ ಎಂದು ಅವ್ರಿಗೆ ಪಲ್ಟಿ ಅದು. ಇಲ್ಲ, ಅವ್ರ ಗಾಡಿ ಅಂತೂ ಬಹಳ ಮುಂಚಿತವಾಗಿಯೇ ಉರುಳು ಹೋಗಿದೆ, ಮತ್ತೆ ಅವರ ಕುದುರೆ ಕೂಡ ಓಡ್ ಹೋಗಿದೆ. ಅವರು ಈ ಗಾಡಿಲೇ ಇದ್ದಾರೆ. ಇಲ್ಲ ನೋಡಿ, ಇಲ್ಲಿ ಪದೇ ಪದೇ ಅವರಿಗೆ ಹೇಳ್ತಾ ಇದ್ರು ಅದನ್ನ. ಈಗಲೂ ಯಾವಾಗಲಾದ್ರೂ ಮಾತಾಡ್ಬೇಕಾದ್ರೆ ತೊಗೊಂಡ್ಬಿಡ್ತಾರೆ ಆ ವರ್ಡ್ನ. ಈಗಲೂ ಅವ್ರಿಗೆ ನೆನಪಿದೆ, ಈಗಲೂ ಅವ್ರಿಗೆ ಆ ಗಾಡಿನ ಬೀಳಿಸ್ಬೇಕು ಅನ್ನೋದೇ ತಲೆಯಲ್ಲಿರುತ್ತೆ. ನೋಡಿ, ಇತ್ತೀಚೆಗೆ ನಾವು ಕೇಳ್ಪಟ್ವಿ, ಶಿಂದೆ ಅವರಿಗೆ ಸಿಟ್ಟು ಬಂದಿದೆ, ಹಾಗಾಗಿ ಉದ್ದವ್ ಅವ್ರನ್ನ ಈ ಕಡೆಗೆ ಬನ್ನಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಶಿಂದೆ ಅವ್ರಿಗೆ ಬೇಜಾರೇನಿಲ್ಲ. ಹಾಗೆ ನಮ್ಮ ಈ ಸರ್ಕಾರ ಏನಿದೆ 5 ವರ್ಷ ಪೂರ್ತಿ ತನ್ನ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಕೋಆರ್ಡಿನೇಷನ್ದ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಹಾರಾಷ್ಟ್ರವನ್ನು ವಿಕಾಸದ ಕಡೆಗೆ ನಾವು ಕರ್ಕೊಂಡೋಗ್ತೀವಿ ಅಂದರೆ ತಪ್ಪಾಗಲ್ಲ. ಉದ್ದವ್ ಅವ್ರ ಪ್ರಶ್ನೆ ಅಂದರೆ, ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ, ವಿಧಾನಸಭೆಯಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನೋಡಿ, ಅವರು ವಿಧಾನ ಪಕ್ಷದ ವಿಪಕ್ಷ ನಾಯಕರಾಗಿದ್ದರು. ಆ ಟೈಮಲ್ಲಿ ಅವರಿಗೆ ವಿದಾಯದ ಸಮಾರಂಭ ನಡೀತಾ ಇತ್ತು. ಸೊ ಆಗ ಎದುರುಗಡೆನೆ ಕೂತಿದ್ದಾಗ ಮಾತಾಡ್ತಾ ಸೊ ನಮ್ಮ ಎದುರುಗಡೆ ಉದ್ದವ್ ಅವ್ರು ಕೂತಿದ್ದಾಗ ಅವ್ರು ಹೇಳಿದ್ರು ನೀವೇ ಇಲ್ಲಿಗೆ ಬಂದ್ಬಿಡಿ ಅಂತ, ಇವರು ಸೀಟ್ ಖಾಲಿ ಇದೆ ಬನ್ನಿ ಅಂತ. ನಾನು ಅವಾಗ ಹೇಳಿದೆ, ಇನ್ನು 5 ವರ್ಷ ಆ ಕಡೆ ಬರೋವಂಥ ಮಾತೇ ಇಲ್ಲ, ನಾವಿಲ್ಲೇ ಇರ್ತೀವಿ ಅಂತ ಹೇಳಿ. ನೀವೇ ಯೋಚನೆ ಮಾಡಿ, ನೀವು ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಆಮೇಲೆ ವಿಚಾರ ಮಾಡೋಣ ಅದ್ರ ಬಗ್ಗೆ ಅಂತ. ಸುಮ್ಮನೆ ತಮಾಷೆಯಲ್ಲಿ ಹೇಳ್ಬಿಟ್ಟೆ. ಹಾಗೇನೆ ಅದು ಯಾವುದೋ ಆಫರ್ ಅಲ್ಲ. ಸೊ ತಮಾಷೆ ಮಾಡ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದು, ಅದು ಕೂಡ ಒಂದು ನ್ಯೂಸ್ ಆಗೋಯ್ತು. ಇವಾಗ ನಾವು ಆಫರ್ ಮಾಡೋವಂಥ ಪ್ರಶ್ನೆನೇ ಇಲ್ಲ, ಯಾಕಂದರೆ ನಮ್ಮಲ್ಲಿ ಯಾವ ಜಾಗನೂ ಇಲ್ಲ. ಈಗ ನೋಡಿ, 280 ಜನಗಳಿಂದೇನಿದೆ ಒಂದು ಅಸೆಂಬ್ಲಿ ಏನಿದೆಯಲ್ಲ, ಅದರಲ್ಲಿ 240 ಚಿಲ್ಡ್ರೆ ನಮ್ಮ ಹತ್ರನೇ ಇದ್ದಾರೆ. ಇನ್ನು ಮಿಕ್ಕಿದವ್ರನ್ನ ಎಲ್ಲಿ ಕೂರಿಸ್ಕೊಳ್ಳೋಣ ನಾವು? ಜಾಗನೇ ಇಲ್ವಲ್ಲ. ಒಂದ್ ವೇಳೆ ಜಾಗ ಇಲ್ಲ ಅಂದ್ರೆ ಮಾರನೇ ದಿವಸ 20 ನಿಮಿಷ 1-to-1 ಕ್ಲೋಸ್ಡ್ ರೂಮ್ನಲ್ಲಿ. ಇಲ್ಲ, ಅದು ಓಪನ್ ರೂಮೇನೆ, ಕ್ಲೋಸ್ ಏನಾಗಿರ್ಲಿಲ್ಲ. ಕಂಪ್ಲೀಟ್ ಆಗಿ ಓಪನ್ ರೂಮ್ನಲ್ಲೇ ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ವಿ. ಡೆಲಿಗೇಷನ್ ತೊಗೊಂಡು ಬಂದಿದ್ರು ಆಗ. ಸೊ ಡೆಲಿಗೇಷನ್ನ ನಾನು ಕೇಳಿಸ್ಕೊಂಡೆ. ಮೊದಲು ಅವರು ಮತ್ತು ಆದಿತ್ಯ ಅವ್ರು ಕೂತಿದ್ರು. ಅದಾದಮೇಲೆ ಅವ್ರು ಮಿಕ್ಕವ್ರನ್ನೆಲ್ಲ ಕರೆಸಿದ್ರು ಒಳಗಡೆ. ಒಂದು 15-20 ನಿಮಿಷ ನಾವು ಮಾತಾಡಿದ್ವಿ. ಆಮೇಲೆ ನಾನು ಟೀ ಕುಡ್ದೆ, ಅಜಿತ್ ಒಂದು ಲೋಟ ಕಾಫಿ ಕುಡ್ದ. ಅದಾದಮೇಲೆ ಅವರು ಏನೂ ಮಾತಾಡಲಿಲ್ಲ, ಹಾಗೆ ಹೊರಟೋದ್ರು ಅವರು. ಅವರು ಏನು ಮಾತುಕತೆ ಮಾಡಿದ್ರು? 2 ವಿಚಾರ ಆಯಿತು. ಒಂದು, ಅವ್ರ ಮಾತಿನ ಅರ್ಥ ಏನಂತ ಹೇಳಿದ್ರೆ, ಅದು ಏನಂದರೆ ವಿಧಾನಸಭೆಯಲ್ಲಿ ವಿಪಕ್ಷದ ನಾಯಕರಿದ್ದಾರಲ್ಲ, ಅವ್ರ ಹತ್ರ ಸಂಖ್ಯೆ ಇಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ಸಂಖ್ಯೆ ಇಲ್ಲ ಅಂದರೂ ಕೂಡ ನಮ್ಮನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಿ. ಇದೊಂದು ಡೆಲಿಗೇಷನ್ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಪುಸ್ತಕನ ನಾನು ಕೊಡಬೇಕು ಅಂತ ಬಂದಿದ್ರು. ಈ ಪುಸ್ತಕದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬಂದು ನ್ಯೂಸ್ ಪೇಪರಲ್ಲಿ ಲೇಖ ಅಂತ ಬರೆದಿದ್ರು, 3rd ಲ್ಯಾಂಗ್ವೇಜ್ ಮೇಲೆ. 3ನೇ ಭಾಷೆ ಯಾವುದಾಗಿರ್ಬೋದು. ಇದಕ್ಕೂ ಮುಂಚೆ ಹೇಳಬೇಕು ಅಂದರೆ ಆಕೆ ಬುಕ್ಕನ್ನು ತಂದ್ಕೊಡಕ್ಕೆ ಬಂದಿದ್ಲು ನನ್ನ ಹತ್ರ. ಆ್ಯಕ್ಚುಲಿ ಯಾವಾಗಿಂದ ಏಕನಾಥ್ ಶಿಂದೆ ಅವರು, ಅಜಿತ್ ಪವಾರ್ ಅವರು ಬೇರೆಯಾಗಿ ನಿಮ್ಮ ಹತ್ರಕ್ಕೆ ಬಂದ್ರಲ್ಲ, ಅವಾಗಿಂದ ಅನ್ಸುತ್ತೆ ನೀವು ಯಾರ ಮೇಲೆ ಬೇಕಿದ್ರೂ ಜಾದೂ ಮಾಡ್ಬೋದು, ಯಾರು ಬೇಕಿದ್ರೂ ಬರ್ಬೋದು. ಇಲ್ಲ ನೋಡಿ, ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೋದು. ಏನಂತಂದರೆ, ಮಹಾರಾಷ್ಟ್ರದ ರಾಜನೀತಿಯಲ್ಲಿ ನಾನು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಏನಂದರೆ, ಅಪೋಸಿಟ್ ಇರುವಂಥ ವ್ಯಕ್ತಿಗಳು ವೈಚಾರಿಕವಾಗಿ ಶತ್ರುಗಳು, ವೈಚಾರಿಕವಾಗಿ ಅಷ್ಟೇ ಹೊರತು ನನಗೆ ಪರ್ಸ್ನಲಾಗಿ ಏನೂ ಅಲ್ಲ. ಸೊ ಹಾಗಾಗಿ ವ್ಯಾವಹಾರಿಕ ದೃಷ್ಟಿಯಿಂದ ನಂದು ಬರೀ ವ್ಯವಹಾರ ಅಷ್ಟೇ. ಆದರೆ ಇದರ ಅರ್ಥ ನಾವು ಯಾವ ಪಾರ್ಟಿನೂ ಬದಲಾಯಿಸ್ತೀವಿ ಅಂತ ಅಲ್ವೇ ಅಲ್ಲ. ಇದೇ ನಡೆಯುತ್ತೆ, ಇಲ್ಲೇ ನಡೆಯುತ್ತೆ, ಯಾವ ಕಾಂಬಿನೇಷನು ಚೇಂಜ್ ಆಗಲ್ಲ, ಏನೂ ತೊಂದರೆ ಇಲ್ಲ. ಬಹುಶಃ ಯಾವತ್ತಾದ್ರೂ ಈ ಥರ ಆಗ್ಬೋದಾ? ಯಾವತ್ತಾದ್ರೂ ಒಂದು ದಿವಸ ಶಿಂದೆ ಅವರಿಗೆ ಹೊಟ್ಟೆ ನೋವು ಬಂದು ಅವರು ಠಾಣೆಗೆ ಹೋಗಿ ಚಿಕಿತ್ಸೆ ತಗೊಳ್ತಾರೆ? ಇಲ್ಲ, ಮುಂಬೈಯಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿದೆ. ಈಗ ಅವ್ರ ಹೊಟ್ಟೆಲಿ ಯಾವುದೇ ರೀತಿ ಉರಿನೂ ಇಲ್ಲ, ನೋವು ಇಲ್ಲ. ಪಬ್ಲಿಕ್ಕಿಂದ ಪ್ರಶ್ನೆಗಳು ತಗೊಳ್ಳೋಣ. ನಿಮಗನ್ಸುತ್ತಾ ಉದ್ಧವ್ ಠಾಕ್ರೆ ಅವರು ಪಾರ್ಟಿ ಬಿಟ್ಟು ಹೋಗ್ತಾರೆ ಅಂತ? ಅಗಾಡಿ ಪಾರ್ಟಿಯಿಂದ, ಮಹಾವಿಕಾಸ್ ಅಗಾಡಿ ಪಾರ್ಟಿಯಿಂದ. ನೋಡಿ, ಉದ್ಧವ್ ಠಾಕ್ರೆ ಅವರು ಏನು ಬೇಕಾದರೂ ಮಾಡ್ಬೋದು, ಅವರಲ್ಲಿ ಇರ್ಲೂಬೋದು, ಬೇರೇನೂ ಆಗ್ಬೋದು. ಉದ್ಧವ್ ಠಾಕ್ರೆ ಅವರು ಎಂಥ ವ್ಯಕ್ತಿ ಅಂತ ಹೇಳಿದ್ರೆ, ಅವ್ರು ಏನು ತೀರ್ಮಾನ ತಗೋತಾರೆ ಅಂತ ಯಾರೂ ಹೇಳೋದಕ್ಕೆ ಆಗಲ್ಲ. ಒಂದೊಂದು ಸಮಯದಲ್ಲಿ ಏನೂ ಹೇಳೋದಕ್ಕಾಗಲ್ಲ ಅವ್ರು ಏನು ನಿರ್ಧಾರ ತಗೋತಾರೆ ಅಂತ. ಅವ್ರು ಎಂಡ್ ಟೈಮಲ್ಲಿ ಡಿಸಿಷನ್ ತೊಗೊತಾರೆ. ಹಾಗಾಗಿ ಈಗಲೂ ನನಗೇನನ್ಸುತ್ತೆ ಅಂತ ಹೇಳಿದ್ರೆ, ಅವ್ರು ಅಲ್ಲಿ ಇರ್ತಾರೆ. ಆದರೆ ನಾನು ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಅವ್ರು ಡಿಸಿಷನ್ ಏನು ತಗೋತಾರೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ವಿಧಾನಸಭೆಯಲ್ಲಿ ನಿಮಗಾದಂಥ ಅವಮಾನ, ಮತ್ತೆ ಅವ್ರ ಜೊತೆಗೆ ಮೀಟಿಂಗ್, ಮತ್ತೆ ಮಹಾವಿಕಾಸ್ ಅಗಾಡಿ ವಿಚಾರವಾಗಿ ಒಂದಷ್ಟು ಮಾತುಕತೆ,
ಇದರ ಅರ್ಥ ಏನು ಅಂತಂದ್ರೆ ಏನೋ ಒಂದಷ್ಟು ನಡೀತಾ ಇದೆ ದೇವೇಂದ್ರ ಫಡ್ನವೀಸ್ ಮತ್ತೆ ಉದ್ಧವ್ ಇಲ್ಲ ಠಾಕ್ರೆ ನೋಡಿ, ಇಲ್ಲಿ ಮಧ್ಯದಲ್ಲಿ. ಮಹಾವಿಕಾಸ ಆಗಬೇಕಾಗಿರೋದು ಅಲ್ಲಿ, ಆದರೆ ಅದಕ್ಕೆ ಜಗತ್ತೇನೆ ನಮಗೆ ಆಶೀರ್ವಾದ ಮಾಡ್ತಾ ಇದೆ. ಮತ್ತೆ ಅವ್ರು ಹೋದ್ರಲ್ಲ ಒಂದು ಬೈಠಕ್ಗೆ, ಅವರೇ ತಾನೇ ಡಿಮ್ಯಾಂಡ್ ಮಾಡಿದ್ದು ಇಂಡಿಯಾ ಮತ್ತು ಇವರು ಇಷ್ಟು ದಿನ ಮೀಟೇ ಆಗಿಲ್ಲ ಅಂತ. ಸೊ ಚುನಾವಣೆ ಹತ್ತಿರ ಬಂದರೂ ಬಂದಿಲ್ಲ. ಸೊ ಅವ್ರು ಹೇಳಿದ್ರಿಂದ ತಾನೇ ಈ ಒಂದು ಅಲಯನ್ಸು, ಅಂದರೆ ಇಂಡಿಯಾ ಅಲಯನ್ಸ್ ಅವರು ಒಂದು ಮೀಟಿಂಗ್ನ ಕಾಲ್ಫರ್ ಮಾಡಿದರು. ಮೀಟಿಂಗ್ ಇತ್ತು, ಮತ್ತು ಇಂಡಿಯಾ ಇದರಲ್ಲಿ ಅವ್ರು ಮಾತಾಡಾದ್ಮೇಲೆ ಎಲ್ಲ ಕಡೆ ಹೋಗಿ ಒಂದು ವಿಚಾರ ಎಲ್ಲ ಕಡೆ ಬೈಠಕ್ಗಳನ್ನು ಮಾಡ್ಕೊಂಡು ಬಂದ್ರಲ್ಲ. ಸೊ ಇಂಡಿಯಾ ಅಲಯನ್ಸಲ್ಲಿ ಇದೆ ಅದು. ಅಂದ್ರೆ ನೀವು ಹೇಳ್ತಾ ಇರೋ ಅರ್ಥ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಸಾಕಷ್ಟು ದೊಡ್ಡ ಬಿರುಗಾಳಿ ಬೀಸುತ್ತೆ ಅಂತ ಹೇಳ್ತೀರಾ? ಈಗ ನನ್ನ ಯಾವುದೂ ಸುನಾಮಿಗಳು ನಿಲ್ಲಿಸೋದಕ್ಕಾಗಲ್ಲ, ಯಾಕಂದರೆ ಎಲ್ಲ ಮುಗಿದೋಗಿರೋ ಅಧ್ಯಾಯಗಳು. ಯೋಚಿಸ ಸಮಯ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ, ಮತ್ತು ನನಗೆ ತುಂಬ ತಮಾಷೆ ಮಾಡ್ತಾಯಿದ್ರು ಆಗೆಲ್ಲ ಬಹಳ ಜನರು. ಆ ಸಮಯದಲ್ಲಿ ನಾನು मेरा पानी उतरता देख मेरे किनारे पर घर मत बसा लेना, मेरा पानी उतरता देख मेरे किनारे पर घर मत बसा लेना, मैं समंदर हूं लौट कर जरूर आऊंगा. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳ್ತೀರಿ कुत्ता भी पेशाब नहीं करेगा औरंगजेब की पहचान पर, अब तो भगवा लहराएगा पूरे हिंदुस्तान पर. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೇಲಿರುವ ಆರೋಪವೆಂದರೆ ಇವರು ವಿಭಜಕ ಪಾಲಿಟಿಕ್ಸ್ ಮಾಡುತ್ತಾರೆ ಎಂಬುದು. ದೇವೇಂದ್ರ ಅವರೇ, ಬಹಳ ಪ್ರೀತಿಯಿಂದ ನಿಮ್ಮನ್ನ ದೇವಣ್ಣ ಅಂತಾರೆ ಮಹಾರಾಷ್ಟ್ರದಲ್ಲಿ ಜನಗಳು. ಮತ್ತೆ ದೇವಣ್ಣ ಅವ್ರಿಗೆ ಹೇಳ್ತಾರೆ एक है तो सेफ है, ಯೋಗಿ ಆದಿತ್ಯನಾಥ್ ಹೇಳ್ತಾರೆ बटेंगे तो कटेंगे. ಎಲೆಕ್ಷನ್ನ ಸಮಯದಲ್ಲಿ ನಿಮ್ಮ ವಿಡಿಯೋಗಳು ಓಡಾಡುತ್ತೆ. जागो हिंदू जागो तो. ನೋಡಿ, ಸಮಾಜವನ್ನ ಒಡೆಯುವಂಥ ಕೆಲಸನ ಯಾಕೆ ಮಾಡಬೇಕು? ನೋಡಿ, ಇದೆಲ್ಲ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರು ದೂರ ಆಗ್ಬಿಡ್ಲಿ ಅನ್ನೋಂಥ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಒಂದಾಗಿ एक है तो सेफ है. ಇದರ ಅರ್ಥ ಏನಂದ್ರೆ ಸಮಾಜವನ್ನು ಒಂದುಗೂಡಿಸಿ ನಡೆಯುವಂಥ ದಾರಿಲಿ ನಾವಿದ್ದೀವಿ. ಈಗೇನು ಡಿವಿಸಿವ್ ಪಾಲಿಟಿಕ್ಸ್ ನಡೀತಿದೆಯಲ್ಲ, ಯಾವ ರೀತಿಯಾಗಿ ಈ ಒಂದು ಅಲ್ಟ್ರಾ ಲೆಫ್ಟಿಸ್ಟ್ ಮೈಂಡ್ ಸೆಟ್ಟು ಪೂರ್ತಿ ಸಮಾಜವನ್ನ ಜಾತಿ ಜಾತಿಯಾಗಿ ವಿಂಗಡಣೆ ಮಾಡುವಂಥ ಕ್ರಮ, ಇದನ್ನ ಕಾಂಗ್ರೆಸ್ ಪಾರ್ಟಿ ಹಾಗೂ ಇಂಡಿಯಾ ಅಲಯನ್ಸ್ ಅವರು ಮಾಡಿದ್ರು. ಅದರ ಬದಲಾಗಿ ಪ್ರಧಾನಮಂತ್ರಿಯವರು ಏನೊಂದು ಉಪಾಯ ಹೂಡಿದ್ರು, एक है तो सेफ है, ಅದರ ದಾರಿಲೇ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದೀವಲ್ಲ. ನನಗನ್ಸುತ್ತೆ ಇದೊಂದು ತುಂಬಾ ಪಾಸಿಟಿವ್ ವಿಚಾರ ಅಂತ. एक है तो सेफ है. ಒಂದು ಪಾಸಿಟಿವ್ ವಿಚಾರ ಏನಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರೂ ಇದ್ದು ಒಂದುಗೂಡಿ ನಡೆಯುವಂಥದ್ದು ವಿಚಾರ. ಬೇರೆ ಆಗಿರಿ ಅಂತ ನಾವೆಲ್ಲ ಹೇಳಿದೀವಿ. ಹೇಳ್ತಾ ಇದ್ದೀರಾ जागो हिंदू जागो तो. ಅಂದ್ರೆ ಮುಸಲ್ಮಾನರು ಖಂಡಿತ. ಹೇಳಲ್ವಾ? ಅವ್ರು ಮಲಗೇ ಇಲ್ಲ, ಅವ್ರುಗಳು ಮಲಗೋದೂ ಇಲ್ಲ. ನಾನು ನಿಮ್ಮ ಒಂದು ಕವಿತೆ ಓದಿದ್ದೆ, ಅದರಲ್ಲಿ ನೀವು ಹಿಂದೂಗಳನ್ನ ಎದ್ದೇಳಿಸುವಂತ ಮಾತು ನೋಡಿ. ಹೇಳ್ತೀರಿ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ಯಾವುದು ನನ್ನ ಕವಿತೆ ಅಲ್ಲ, ಇದೊಂದು ಹಾಡು. ಇದು ರಾಮ ಜನ್ಮಭೂಮಿ ಆಂದೋಲನದ ಸಮಯದ ಹಾಡಿದು. ನಾನು ರಾಮ ಜನ್ಮಭೂಮಿ ಆಂದೋಲನಕ್ಕೆ ಹೋಗಿದ್ದೆ ನಾನು, ಮತ್ತು ನಾನು ಅದರ ಪೂರ್ತಿ ಸಮಯದಲ್ಲಿ ಜೊತೆಲೇ ಇದ್ದೆ. ಸೊ ಯಾವ ಸಮಯದಲ್ಲಿ ರಾಮ ಮಂದಿರದ ಭೂಮಿ ಪೂಜೆ ಆಯಿತೋ ಆಮೇಲೆ ನಾನು ಈ ಹಾಡನ್ನು ಹಾಡಿದೆ ಇಷ್ಟು ವರ್ಷಗಳ ನಂತರ. ಮತ್ತು ಅದು ರೆಕಾರ್ಡ್ ಆಗಿ ವೈರಲ್ ಆಗೋಯ್ತು. ಮತ್ತು ಚುನಾವಣೆಯಲ್ಲೂ ಅದನ್ನು ಹಾಕಿದ್ರು. ಮತ್ತೆ ಇತ್ತೀಚೆಗೆ ಗೊತ್ತಲ್ಲ ನಿಮ್ಗೆ ರಿಕಾಲ್ ವ್ಯಾಲ್ಯೂ ಹೇಗಿರುತ್ತೆ ನಿಮ್ಗೆ ನೆನಪಿದ್ಯಾ ಅದು ಏನಿತ್ತು? जागो तो एक बार हिंदू जागो तो, जागी थी झांसी की रानी खूब लड़ी पर हार न मानी, मचा दिया संग्राम जागो जागो तो, जागे थे वीर शिवाजी भागे सारे दुश्मन पाजी, चमक उठी तलवार जागो जागो तो, जागे थे गुरु गोविंद प्यारे देश पे अपने लाल थे वारे, लुटा दिया परिवार जागो जागो तो, जागे थे भगत सिंह दीवाने फांसी झूले हार न माने, मचा दिया संग्राम जागो जागो तो. ಇದು ಎಷ್ಟು ಒಳ್ಳೆ ಹಾಡು, ಏನು ತಪ್ಪಿದೆ ಇದರಲ್ಲಿ? ನೋಡಿ, ಆ ಕವಿತೆನಲ್ಲಿ ಒಂದು ಲೈನ್ ಬರುತ್ತೆ, जागे हैं नरेंद्र भाई 370 को दिया हटा, आतंक का काम तमाम जागो हिंदू जागो तो. ಖಂಡಿತವಾಗ್ಲೂ ಸರಿಯಾಗಿದೆ. ಇದರಲ್ಲಿ ತಪ್ಪೇನಿದೆ ನೀವೇ ಹೇಳಿ. ನೋಡಿ, ಈ ದೇಶದಲ್ಲಿ ಯಾವಾಗ ಸಮಾಜ ನಿದ್ದೆ ಮಾಡುತ್ತೋ ಯಾರಾದರೂ ಆವಾಗ ಸಮಾಜವನ್ನು ಎಚ್ಚರಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಸಮಯದಲ್ಲಿ ನಮ್ಮ ದೇಶದಲ್ಲಿ ಬಹಳ ಬಹಳ ದೊಡ್ಡ ರಾಜರು ಮತ್ತು ಸಂಧಾನ ಕ್ರಿಯೆಯಲ್ಲಿ ಮೊಘಲರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರೋ
ಅಂಥ ಸಮಯದಲ್ಲಿ ಛತ್ರಪತಿ ಮಹಾರಾಜ್ ಅವರು ಹೇಳಿದ್ರು, ಇಲ್ಲ, ನಮಗೆ ಸ್ವರಾಜ್ಯ ಬೇಕು, ನಮ್ಮ ರಾಜ್ಯ ಇರಬೇಕು. ಹಾಗೂ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜದ ಎಲ್ಲಾ ಜನರನ್ನ ಒಂದುಗೂಡಿಸಿದರೋ ಅವರಲ್ಲಿ ಸ್ವತಂತ್ರತೆಯ ಕಿಚ್ಚನ್ನು ಹಚ್ಚಿದ್ರು. ಮತ್ತೆ ಅದಾದಮೇಲೆ ಸ್ವತಂತ್ರತೆಯ ಸ್ವರಾಜ್ಯ ಮಾಡಿದ್ರು. ನನಗನ್ಸುತ್ತೆ ಆ ಕಾಲದಲ್ಲಿ ಯಾರಾದರೂ ಒಬ್ರು ಇದೇ ಪ್ರಕಾರವಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಹೋದ್ರು. ಹಾಗಾಗಿ ನಾವು ಯಾರಿಗಾದ್ರೂ ಹೇಳೋದಕ್ಕೆ ಸಾಧ್ಯವಾಯಿತು ಇಲ್ಲಿವರೆಗೂ ಅಂತ. ನೀವೀಗ ಎದ್ದೇಳಿಸ್ತಾ ಏನ್ ಹೇಳ್ತಾ ಇದ್ದೀರಾ ಅನ್ನೋದನ್ನ ನಾನು ಹೇಳ್ತೀನಿ. ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳ್ತೀರಿ, कुत्ता भी पेशाब नहीं करेगा औरंगजेब की पहचान पर, अब तो भगवा लहराएगा पूरे हिंदुस्तान पर. ಸ್ವಲ್ಪ ಇದರಲ್ಲಿ ತಪ್ಪಾಗಿದೆ ನೋಡಿ, ಸ್ವಲ್ಪ ತಪ್ಪಾಗಿದೆ. ಏನಂದ್ರೆ कुत्ता भी ना पेशाब करेगा औरंगजेब की पहचान पर, अब तो भगवा लहराएगा पूरे पाकिस्तान पर. ಹಿಂದೂಸ್ತಾನಲ್ಲಿ ದೇವರಿದ್ದೇ ಇದ್ದಾನೆ. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತೀರಿ, ಯಾರು ಔರಂಗಜೇಬನ ಫೋಟೋವನ್ನ ನೋಡ್ತಾರಲ್ಲ ಮತ್ತೆ ಕೆಟ್ಟ ಭಾವನೆಗಳನ್ನ ಹರಡಿಸ್ತಾರಲ್ಲ, ಇಂಥ ಔರಂಗಜೇಬನ ಮಕ್ಕಳು ಎಲ್ಲಿಂದ ಹುಟ್ಟು ಬರ್ತಾ ಇದ್ದಾರೆ? ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ದೀನಿ ನಾನು. ನೋಡಿ, ಔರಂಗಜೇಬು ನಮ್ಮ ಹೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ಆಚೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು. ಅವ್ರು ಯಾರು ಈ ದೇಶದ ಮಣ್ಣಿನಿಂದ ಬಂದು ಬೆಳೆದಂಥವ್ರಲ್ಲ. ಹಾಗೆ ಈ ದೇಶದ ಜನಗಳ ಮೇಲೆ ಅತ್ಯಂತ ಕಠಿಣವಾದ ಅತ್ಯಾಚಾರ ಔರಂಗಜೇಬ್ ಮಾಡಿದ್ದಾನೆ. ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಔರಂಗಜೇಬು ಹತ್ಯೆಗಳನ್ನು ಮಾಡಿದ್ದಾನೆ. ಈ ದೇಶದಲ್ಲಿ ದೇವಸ್ಥಾನಗಳನ್ನು ಒಡೆಯೋ ಕೆಲಸ ಔರಂಗಜೇಬೇ ಮಾಡಿರುವಂಥದ್ದು. ಮತ್ತೆ ಇಂಥ ಔರಂಗಜೇಬ್ ನಮ್ಮ ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ? ಅವನು ಆಗೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಮುಸಲ್ಮಾನರಿಗೂ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ ಅವನು. ಯಾಕಂದ್ರೆ ಭಾರತದಲ್ಲಿ ಮುಸಲ್ಮಾನರು ಮೇ ಬಿ ಅವರ ಪೂಜೆ ಪದ್ಧತಿಗಳು ಬೇರೆ ಇರಬಹುದು, ಆದರೆ ಒಂದು ಜಮಾನದಲ್ಲಿ ಇದೇ ಭಾರತದ ಮಣ್ಣಿನಿಂದ ಹುಟ್ಟದಂಥವ್ರವರು. ಆದರೆ ಈ ಔರಂಗಜೇಬನ ಸಂತಾನ ಏನಿದೆಯಲ್ಲ, ಅದು ಭಾರತ ದೇಶದಲ್ಲಿ ಅವ್ನು ಹೊರಗಿಂದ ಬಂದಂತವನು. ಹಾಗಾಗಿ ಅವ್ನು ನಮ್ಮ ಯಾರಿಗೂ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ನು ಹಿಂದೂಗಳಿಗೂ ಹೀರೋ ಆಗೋಕ್ಕಾಗಲ್ಲ, ಮುಸಲ್ಮಾನರಿಗೂ ಹೀರೋ ಆಗೋಕ್ಕಾಗಲ್ಲ. ಮತ್ತೆ ಯಾರು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಖಂಡನೆ ಮಾಡೇ ಮಾಡ್ತೀನಿ ನಾನು. ಈಗ ಔರಂಗಜೇಬಂತೂ ಮಣ್ಣಲ್ಲಿ ಮಣ್ಣಾಗಿ 400 ವರ್ಷಗಳೇ ಆಗೋಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನೀವು ಮುಖ್ಯಮಂತ್ರಿಯಾಗಿದ್ದೀರಾ, ನಿಮ್ಮದೇ ಸರ್ಕಾರ ಇದೆ. ನೀವು ಹೇಳ್ತೀರಿ ಹಿಂದೂಗಳು ಅವ್ರನ್ನ ಇಷ್ಟಪಡೋದಿಲ್ಲ, ಮುಸಲ್ಮಾನರು ಅವ್ರನ್ನ ಇಷ್ಟಪಡೋದಿಲ್ಲ. ಹಾಗಿದ್ರೆ ಅವರ ಸಮಾಧಿ ಯಾಕಾಗ್ತಾ ಇದೆ? ವಿಷಯ ಯಾವಾಗಲೂ ಹೇಳಾಗಿರೋಂಥದ್ದು, ಇವಾಗೇನು ಎಚ್ಚರಿಕೆ ಕೊಡ್ತಾ ಇರೋಂಥದ್ದಲ್ಲ ಹೊಸದಾಗಿ. ಆಮೇಲೆ ನನಗೆ ಇದು ಇಷ್ಟ ಆಗಲಿ ಅಥವಾ ಬಿಡ್ಲಿ, ಈ ಗೋರಿ ಭಾರತ ಸರ್ಕಾರದ ಒಂದು ನಿಯಮದ ಪ್ರಕಾರ ಇವತ್ತಿಂದ 60-70 ವರ್ಷದ ಹಿಂದೆಯಿಂದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮೇರೆಗೆ ಅವರಿಗೆ ಒಂದು ಜಾಗವನ್ನು ಕಲ್ಪಿಸಿಕೊಡ್ಲಾಗಿದೆ. ಹಾಗಾಗಿ ಅದಿದೆ ಅಷ್ಟೇ. ನೋಡಿ, ಯಾರ್ದು ಗೋರಿ ಇರೋ ತಪ್ಪಲ್ಲ. ಯಾವುದಾದ್ರೂ ವ್ಯಕ್ತಿ ಸತ್ರು ಕೂಡ ಅವ್ರಿಗೊಂದು ಗೋರಿ ಸಿಗಲಿ, ಇಲ್ಲ ಅವ್ರಿಗೆ ಯಾವ ರೀತಿ ಸಂಸ್ಕಾರ ಮಾಡಿದ್ರು. ಆದರೆ ತೊಂದರೆ ಯಾವಾಗ ಆಗುತ್ತೆ ಅಂದರೆ, ಆ ಒಂದು ಗೋರಿ ಹತ್ರ ಹೋಗಿ ಹೂವುಗಳನ್ನು ಹಾಕಿ ಸಮಾರಂಭ ಮಾಡಿದಾಗ ಔರಂಗಜೇಬು ಮಹಿಮಾನ್ವಿತ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಿಲ್ಲ. ಈ ದೇಶಕ್ಕೆ ಅನ್ಯಾಯ ಮಾಡಿದಾನೆ, ಈ ದೇಶವನ್ನು ಲೂಟಿ ಮಾಡಿದಾನೆ, ಈ ದೇಶಕ್ಕೆ ಅತ್ಯಾಚಾರ ಮಾಡಿದಾನೆ. ಹಾಗಾಗಿ ಅಲ್ಲೊಂದು ಗೋರಿ ಇದೆ, ಆ ಗೋರಿಲಿ ಅವ್ನು ಎಷ್ಟು ವರ್ಷ ಬೇಕಾದರೂ ಮಲಗಿರಲಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಯಾರಾದರೂ ಹೋಗಿ ಆ ಗೋರಿಗೇನಾದರೂ ದೇವರ ಪಟ್ಟವನ್ನು ಕೊಡಕ್ಕೆ ಹೋದ್ರೆ ಆ ವಿಷಯ ನಾವು ಮಾನ್ಯತೆ ತಗೊಳ್ಳಲ್ಲ. ದೇವೇಂದ್ರ ಅವರೇ, ಮುಂಬೈನಲ್ಲಿ ಟ್ರೈನ್ನಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಯಿತು. 189 ಅಮಾಯಕರ ಪ್ರಾಣ ಹೋಯ್ತು. 12 ಜನಗಳಿಗೆ ಲೋಯರ್ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಹೈಕೋರ್ಟ್ ಅವರನ್ನ ಖುಲಾಸೆ ಮಾಡುತ್ತೆ. ಈಗ ಜನಗಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, 189 ಜನರನ್ನ ಕೊಂದಿದ್ಯಾರು ಹಾಗಿದ್ರೆ? ನೋಡಿ, ಈ ಒಂದು ಹೈಕೋರ್ಟ್ನ ತೀರ್ಮಾನ ಏನು ಬಂದಿದೆ ಅಂದರೆ, ಇದು ನಮಗೂ ಕೂಡ ಒಂದು ಶಾಕ್ ಥರನೇ. ಯಾಕಂದರೆ ಈ ರೀತಿ ತೀರ್ಮಾನ ಬಂದಿರುವಂಥದ್ದು. ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟು ಆ ಒಂದು ನಿರ್ಣಯಕ್ಕೆ ಸ್ಟೇ ತಂದಿದ್ದಾರೆ. ನಾವು ಸುಪ್ರೀಂ ಕೋರ್ಟಲ್ಲಿ ಇದಕ್ಕೆ ಫೈಲ್ ಮಾಡ್ತೀವಿ. ಮತ್ತು ನಮ್ಮ ಹತ್ರ ಯಾವ ಎವಿಡೆನ್ಸ್ಗಳಿದಾವೋ ಆ ಸಾಕ್ಷಿಗಳ ಆಧಾರದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೇಳ್ತೀವಿ, ಈ ಲೋಯರ್ ಕೋರ್ಟಲ್ಲಿ ಕೊಟ್ಟಿರುವಂಥ ತೀರ್ಮಾನ ಏನಿದೆ ಆ ತೀರ್ಮಾನನ ಖಾಯಂ ಮಾಡಿ ಅಂತ. ಓವೈಸಿ ಸಾಹೇಬ್ರ ಮಾತುಗಳನ್ನ ನಾನು ಓದಿದ್ದೀನಿ. ಓವೈಸಿ ಸಾಹೇಬ್ರು ಹೇಳ್ತಾರೆ, ಸರ್ಕಾರ ಬಿಜೆಪಿದಿದೆ, ದೇವೇಂದ್ರ ಫಡ್ನವೀಸ್ ಅವರದ್ದು. ಆದರೆ ಸರ್ಕಾರಕ್ಕೆ ಇಷ್ಟ ಇಲ್ಲ ನಿಜವಾದ ತಪ್ಪಿತಸ್ಥರನ್ನ ಹಿಡಿಯೋದಕ್ಕೆ, ಅವ್ರಿಗೆ ಶಿಕ್ಷೆ ಕೊಡಕ್ಕೆ. ನೋಡಿ, ವಿಷಯ ಏನಂತ ಹೇಳಿದ್ರೆ, ಇದು ಈ ಬ್ಲಾಸ್ಟ್ ಆಗಿದ್ದು 2006ರಲ್ಲಿ ಆಗಿದ್ದು. ಅಪರಾಧಿಗಳು ಸಿಕ್ಕಿದ್ದು ಕೂಡ 2006ರಲ್ಲೇ ಸಿಕ್ಕಿದ್ದು. ಆ ಕೇಸ್ ಏನು ನಡೀತಿರ್ಬೇಕೋ ಅದು 2006ರಲ್ಲೇ ನಡೀತಾ ಇರೋದು. 2024ವರೆಗೂ ನಮ್ಮ ಸರ್ಕಾರ ಏನು ಇರಲಿಲ್ವಲ್ಲ, ಆಗ ಬೇರೆ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಹಾಗಾಗಿ ವಾಪಸ್ ನಾವು ಅವ್ರನ್ನ ದೂಷಿಸುವಂಥದ್ದು ಮೂರ್ಖತೆ ಅಂತಲೇ ಹೇಳ್ಬೋದು. ಆದರೆ
ನಾನು ಇಷ್ಟೇ ಹೇಳ್ತೀನಿ, ಯಾವುದೇ ಸರ್ಕಾರ ಆಗಿರಬಹುದು ಅಲ್ಲಿ, ನಾನೇನು ಹೇಳ್ತಾ ಇಲ್ಲ ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳಿ, ಅಥವಾ ನನ್ನ ಪ್ರಕಾರವಾಗಿ ಯಾವುದೋ ಒಂದು ತಪ್ಪು ತೀರ್ಮಾನ ತೊಗೊಂಡಿದ್ದಾರೆ ಅಂತ ಹೇಳಿ ನನ್ನ ಮಾತಿನ ಅರ್ಥ ಖಂಡಿತ ಅಲ್ವೇ ಅಲ್ಲ. ನನಗೇನನ್ಸುತ್ತೆ ಅಂತ ಹೇಳಿದ್ರೆ, ಈ ಲೋವರ್ ಕೋರ್ಟ್ ಅನ್ನೋಂಥದ್ದೇನಿದೆ ಅವರೊಂದು ಜಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಹೈಕೋರ್ಟ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಸೊ ನಾವು ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಆಮೇಲೆ ನಾವು ತೊಗೊಂಡಿರೋಂಥ ವಿಚಾರದಲ್ಲಿ ಏನಾದರೂ ಒಂದಷ್ಟು ಶಕ್ತಿ ಇದ್ರೆ ಹಾಗಾಗಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಜಜ್ಮೆಂಟ್ನ ಸ್ಟೇ ಮಾಡಿರೋಂಥದ್ದು. ಆದ್ರೆ ದೇವೇಂದ್ರ ಅವರೇ, ಯಾವ ಆಫೀಸರ್ಗಳು, ಅವರು SIT ಆಗಿರ್ಬೋದು, ಅವರು ಪೊಲೀಸ್ ಆಗಿರ್ಬೋದು, ಈ ತನಿಖೆಯನ್ನ ಅವರು ಸರಿಯಾಗಿ ಮಾಡಲಿಲ್ಲ. ಸರಿಯಾದ ಸಾಕ್ಷಿಗಳನ್ನ ಹೈಕೋರ್ಟ್ ಮುಂದೆ ಅವರು ಪ್ರೆಸೆಂಟ್ ಮಾಡಲಿಲ್ಲ, ಕೇಸ್ನ ವೀಕ್ ಮಾಡಿದ್ರು. ಅವ್ರಗಳಿಗೂ ಏನಾದರೂ ಶಿಕ್ಷೆ ಆಗ್ಬೇಕಲ್ಲ? ನೋಡಿ, ಮೊದಲನೇ ವಿಷಯ ಏನಂತಂದ್ರೆ, ಅವರೆಲ್ಲ ಯಾವುದೇ ಒಂದು ಪ್ರಾಸಿಕ್ಯೂಷನ್ಸ್ಗೋಸ್ಕರ ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ್ರು ಸಹ ಅದರ ಆಧಾರದ ಮೇಲೇನೆ ಲೋಯರ್ ಕೋರ್ಟ್ ಅವರು ಅವರಿಗೆ ತೀರ್ಮಾನ ಕೊಟ್ಟಿರೋದು. ಹೈಕೋರ್ಟ್ಗೆ ಹೋಗಿದ್ದು ಗಲ್ಲನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಷ್ಟೇ. ಆದರೆ ಹೈಕೋರ್ಟ್ ಅವರು ಪುನಃ ಎಕ್ಸಾಮಿನೇಷನ್ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಏನು ಮಾಡೋದಿಲ್ಲ. ಅವರು ಫ್ಯಾಕ್ಟ್ಸ್ನ ಆಧಾರದ ಮೇಲೆ ಅವರ ತೀರ್ಮಾನವನ್ನು ತಗೋತಾರೆ. ಸೊ ಕೆಲವು ಕಾರಣಗಳಿಂದ ಹೈಕೋರ್ಟಿಗೂ ಅನಿಸಿದೆ ಈ ಲೋಯರ್ ಕೋರ್ಟ್ನ ತೀರ್ಮಾನ ಸರಿ ಇಲ್ಲ ಅಂತ ಅನಿಸಿ ಹೈಕೋರ್ಟ್ ಅವರು ಕೂಡ ಬೇರೆ ಒಪಿನಿಯನ್ ಕೊಟ್ಟಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಅವ್ರು ಯಾಕೆ ಇವ್ರ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಅಂದರೆ, ಇಂಥ ಸಮಯದಲ್ಲಿ ಒಬ್ಬ ಅಧಿಕಾರಿ ವಿರುದ್ಧ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ಒಂದು ಇಚ್ಛೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬರೋ ತನಕ ನಾವು ಕಾಯಲೇಬೇಕು. OIC ಸಾಹೇಬ್ರು ಹೇಳ್ತಾರೆ, ಯಾರೆಲ್ಲ ಸಿಕ್ಕಾಕೊಂಡಿದ್ರಲ್ಲ ಅವ್ರ ಹತ್ರ ಒತ್ತಾಯ ಪೂರ್ವಕವಾಗಿ ಹೇಳಿಕೆಗಳನ್ನ ತಗೋತಾರೆ. ಮತ್ತೆ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಮುಸಲ್ಮಾನರ ವಿರುದ್ಧವಾಗಿದೆ, ಅದಕ್ಕೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಲ್ಲ, ಅವ್ರೇನಾದರೂ ಗಜನಿ ಪಿಕ್ಚರ್ನ ನೋಡಿದಾರಾ? ಇವ್ರಿಗೇನು ಪ್ರತಿ ಸರಿ ನೆನಪು ಮಾಡ್ಬೇಕಾ ನಾವು? ಈ ಎಲ್ಲಾ ವಿಚಾರಗಳು ನಡೆದಿರೋದು BJP ಸರ್ಕಾರ ಬರೋದಕ್ಕಿಂತ ಮುಂಚೆನೇ ಆಗಿರೋದು. 2014ರಲ್ಲಿ ಬಂದಿರೋದು ಬ್ಲಾಸ್ಟು, 6ರಲ್ಲಿ ಆಗಿರೋದು, ರಿಸಲ್ಟ್ ಬಂದಾಗಿದೆ, ನಾವು ಆಮೇಲೆ ಬಂದಿರೋದು ಅಂತ ಹೇಳ್ತಾ ಇದೀವಲ್ಲ. ಇಂಥ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಅಂದ್ರೆ, ನಿಮ್ಮ ಸರ್ಕಾರದಲ್ಲಿ ಒಬ್ರು ಮಂತ್ರಿ ಇದ್ದಾರೆ, ನಿತೇಶ್ ರಾಣಾ. ಅವ್ರು ಹೇಳ್ತಾರೆ, ಮರಾಠಿ ಅನ್ನೋ ಹೆಸರಲ್ಲಿ ನಮಗೆ ಯಾಕೆ ಹೊಡಿತಾ ಇದ್ದೀರಾ? ಯಾರು ಸ್ಕಲ್ ಕ್ಯಾಪ್ ಹಾಕೊಳ್ತಾರೋ, ಯಾರು ದಾಡಿ ಬೆಳೆಸ್ಕೊಂಡಿದ್ದಾರೋ ಅವ್ರಿಗೆ ಕೆನ್ನೆಗೆ ಸರಿಯಾಗಿ ಹೊಡೀರಿ, ಅವಾಗ ಗೊತ್ತಾಗುತ್ತೆ. ಇಲ್ಲ, ತಪ್ಪದು. ಯಾರಿಗಾದರೂ ಭಾಷೆಯ ಆಧಾರದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ಮಹಾರಾಷ್ಟ್ರದಲ್ಲಿ ನೀವು ಇರ್ತೀರಾ, ನಿಮಗೆ ಮರಾಠಿ ಬರಬೇಕು ಅನ್ನೋಂಥದ್ದು ಒಳ್ಳೆ ವಿಚಾರ, ಆದರೆ ದುರಾಸೆ ಇರಬಾರ್ದು ಅದರಲ್ಲಿ. ನೀವು ಯಾರೋ ಮರಾಠಿ ಬರಲ್ಲ ಅನ್ನೋದ್ರಿಂದ ಅವ್ರಿಗೆ ನೀವು ಹೋಗಿ ಹೊಡೆಯೋಂಥದ್ದೆಲ್ಲ ಸರಿಯಲ್ಲ. ಆಮೇಲೆ ಈ ನಿತಿನ್ ರಾಣಿಯವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರು, ಅವರದು ಬೇರೆ ಮಾತೇನೆ. ಅವರ ಹೇಗೆ ಹೇಳಬೇಕೋ ಹಾಗೆ ಹೇಳಿಲ್ಲ, ಹಾಗಾಗಿ ನಾನು ಅದರ ಸಮರ್ಥನೆ ಮಾಡೋದಕ್ಕೆ ಹೋಗಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ನೀವು ಹಿಂದೂಗಳಿಗೆ ಹೊಡಿತಾ ಇದ್ದೀರಾ. ಅಲ್ಲ, ಇಷ್ಟು ಬೇರೆ ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ಮರಾಠಿಗಳು ಬರೋದೇ ಇಲ್ಲ, ಅವ್ರಿಗೆ ಯಾಕೆ ನೀವು ಹೋಗಿ ಹೊಡೆಯೋದಿಲ್ಲ? ಹೇಳ್ತಾ ಇದ್ದಾರೆ, ಮದ್ರಸಾಗಳಲ್ಲಿ ಮರಾಠಿಯನ್ನ ಯಾಕೆ ಹೇಳ್ಕೊಡಲ್ಲ? ಖಂಡಿತವಾಗ್ಲೂ ಆಮಿರ್ ಖಾನ್ ಯಾಕೆ ಮರಾಠಿ ಮಾತಾಡೋದಿಲ್ಲ? ಜಾವೇದ್ ಅಖ್ತರ್ ಯಾಕೆ ಮರಾಠಿ ಮಾತಾಡಲ್ಲ? ಅವ್ರು ಏನು ಮಾತು ಹೇಳಿದಾರೋ ಅದು ಒಂದು ಪ್ರಕಾರವಾಗಿ ಸರಿಯಾಗೇ ಹೇಳಿದ್ದಾರೆ, ಆದರೆ ಹೇಳೋ ರೀತಿ ಸರಿಯಲ್ಲ. ಯಾಕಂದ್ರೆ ಕೇವಲ ಭಾಷೆಯ ಆಧಾರದ ಮೇಲೆ ಅಥವಾ ಯಾವುದಾದ್ರೂ ಧರ್ಮದ ಮೇಲೆ ಆಧಾರವಾಗಿ ಇಟ್ಕೊಂಡು ಈ ರೀತಿಯಾದಂಥ ಮಾತುಗಳನ್ನು ಹೇಳೋದು ತಪ್ಪಾಗುತ್ತೆ. ನಾವು ಇದು ತಪ್ಪು, ಹಾಗಾಗಿ ಈ ರೀತಿಯಾದಂಥ ಭಾಷೆಗಳನ್ನು ಬಳಸೋದು ತಪ್ಪಾಗುತ್ತೆ. ಮರಾಠಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳ್ಬೋದು. ಮುಂಬೈಯಲ್ಲಿ ಮರಾಠಿ ಭಾಷೆನೇನು ಇಟ್ಕೊಂಡು ಜನನ ಹೆದರಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸರ್ಕಾರ ಯಾಕೆ ಏನೂ ಮಾಡ್ತಾ ಇಲ್ಲ? ನೋಡಿ, ಯಾವ ಒಂದು ನಿಶ್ಚಿತ ರೂಪವಾಗಿ ನಡೀತಾ ಇದೆಯೋ ಆ ಘಟನೆಗಳನ್ನು ನಾವು ನೋಡ್ತೀವಿ. ಅದರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸುತ್ತೆ. ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಕಲಿಯೋಂಥದ್ದು ಕಂಪಲ್ಸರಿನೇ ಹೌದು. ನಾವದನ್ನು ಕಂಪಲ್ಸರಿ ಮಾಡಿದ್ದೀವಿ, ಅದರಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಮರಾಠಿನ ಮಾತಾಡಲೇಬೇಕು. ಇದರ ಪ್ರಕಾರವಾಗಿ ಆಗ್ರಹ ಮಾಡೋಂಥದ್ದು ಇದು ಕೂಡ ತಪ್ಪಲ್ಲ. ಆದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಾಠಿನ ಮಾತಾಡೋದಕ್ಕಾಗಲ್ಲ ಅಂದರೆ ಅವ್ರನ್ನ ಯಾರಾದರೂ ಹೊಡೆದ್ರೆ ಇದು ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಪ್ಪಿಗೆ ಇಲ್ಲ. ಆ ರೀತಿ ಯಾರಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ ನಾವು. ನಿಮ್ಮ ಪಾರ್ಟಿನಲ್ಲಿ ಸೀನಿಯರ್ MP ಆಗಿದ್ದಾರೆ ನಿಶಿಕಾಂತ್ ದುಬೆ ಅವರು. ಅವರು ಮಹಾರಾಷ್ಟ್ರದ ಜನಗಳಿಗೆ ಹೇಳಿದ್ದಾರೆ, ನೀನು ಬಿಹಾರದಿಂದ ಬಾ, ನೀನು UPಯಿಂದ ಬಾ, ನೀನು ತಮಿಳ್ನಾಡುವಿಂದ ಬಾ, ನಿನ್ನ ಹಿಡ್ಕೊಂಡು ಹೊಡಿತೀವಿ. ನೋಡಿ, ಇದು ತುಂಬ ತಪ್ಪೇ. ಅಂದರೆ ಅವ್ರು ಏನೇನು ಹೇಳಿದಾರೆ ನಾನು ಪೂರ್ತಿ ನೋಡಿಲ್ಲ. ಮತ್ತು ಈ ರೀತಿ ಹೇಳ್ತಿದ್ದಾರೆ ಅಂದರೆ ಇದು ಕೂಡ ತಪ್ಪೇನೆ. ಯಾಕಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈ ರೀತಿ ಸಂಕುಚಿತ ಮನೋಭಾವ ಯಾಕಿದೆ? ಆಮೇಲೆ ವಿಶೇಷವಾಗಿ ನಾನು ನಮ್ಮ ಮರಾಠಿ ಜನಗಳಿಗೆ ಹೇಳಬೇಕು ಅನ್ನೋದೇನೆಂದರೆ, ಅಲ್ಲ, ನಮ್ಮ ಸಂಸ್ಕೃತಿ ಏನು, ನಮ್ಮ ಇತಿಹಾಸ ಏನು? ಮರಾಠಿಗರು ಬರೀ ಕೇವಲ ಮಹಾರಾಷ್ಟ್ರಕ್ಕಾಗಿ ಮರಾಠಿಗರು ಹೋರಾಡಿದ್ದಲ್ಲ, ಈ ದೇಶಕ್ಕೇನೆ ಹಿಂದುತ್ವ ಸ್ವರಾಜ್ಯನ ತಂದುಕೊಟ್ಟವರು ಮರಾಠಿಗರು ಪಾಣಿಪತ್ತಲ್ಲಿ ಹೋರಾಡಿದ್ರು. ಯಾರು ಹೋರಾಡಿದ ಹಾಗಾದ್ರೆ? ಆಗ ನೋಡಿ, ಅಹಮದ್ ಶಾ ಅಬ್ದಾಲಿ ಹೇಳ್ತಾ ಇದ್ರು ಏನಂದ್ರೆ, ಈ ಪಂಜಾಬು ಬಲೂಚಿಸ್ತಾನ ನನ್ ಕೊಟ್ಬಿಡು, ಮಿಕ್ಕಿರೋಂಥದ್ದು ಎಲ್ಲಾ ದೇಶಗಳನ್ನು ನೀನು ತಗೋ, ಅಂದ್ರೆ ಪೂರ್ತಿ ಭಾರತವನ್ನೇ ತಗೋ ನೀನು ಅಂತಂದಿದ್ರು. ಈ ರೀತಿ ರೆಕಗ್ನೈಸ್ ಮಾಡ್ತೀವಿ ಅಂದಿದ್ರು. ಮರಾಠಿಗರು ಬೇಕು ಅಂದಿದ್ರೆ ಆಗ ಇವ್ರ ಜೊತೆಗೆ ಸಂಧಾನನೂ ಮಾಡ್ಕೋಬೋದಿತ್ತು. ಆಗ ಮರಾಠಿಗರು ಹೇಳಿದ್ರು, 1 ಇಂಚು ಜಮೀನು ಕೂಡ ನಾವು ನಿಮಗೆ ಕೊಡೋದಿಲ್ಲ, ಇದು ನಮ್ಮ ದೇಶದ ಜಮೀನು. ಆಮೇಲೆ ಹೋಗಿ ಪಾಣಿಪತ್ತಲ್ಲಿ ಹೋರಾಟ ಮಾಡಿದ್ರು.
ಲಕ್ಷಾಂತರ ಜನ ಸತ್ತೋದ್ರು, ಆದ್ರೂ ಕೂಡ 10 ವರ್ಷದ ನಂತರ ಅದೇ ಜಾಗಕ್ಕೆ ಹೋಗಿ ವಾಪಸ್ ಅದೇ ಜಾಗಕ್ಕೆ ಹೋಗಿ ನಮ್ಮ ಮರಾಠಿಗರು ಬಂದ್ರು, ಅಲ್ಲಿ ಭಗವತಿ ಜೆಂಡನ ಹಾರಿಸಿ ಬಂದ್ರು. ಇದು ಮರಾಠಿಗರ ಇತಿಹಾಸ. ಈ ಮರಾಠಿ ವ್ಯಕ್ತಿ ಅನ್ನೋಂಥದ್ದು ಇಷ್ಟು ಸಂಕುಚಿತ ಭಾವ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದೆಲ್ಲ ಬರೀ ರಾಜಕೀಯ ಅಷ್ಟೇ. ಪ್ರತಿಯೊಬ್ಬ ಮರಾಠಿಗೂ ದೇಶದ ಮೇಲೆ ಪ್ರೀತಿ ಇದೆ, ಮರಾಠಿಗರ ಮೇಲೆ ಪ್ರೀತಿ ಇದೆ, ಅವನು ನಿಶ್ಚಿತ ರೂಪವಾಗಿ ವ್ಯಕ್ತಿಯಾಗಿರ್ತಾನೆ. ಆದ್ರೆ ಅವನ ಮೇಲೆ ಹಿಂಸೆ ಕೊಡುವಂತವನು ಖಂಡಿತವಾಗ್ಲೂ ಮರಾಠಿಗ ಅಲ್ವೇ ಅಲ್ಲ. ನೋಡಿ, ರಾಜ್ ಠಾಕ್ರೆ ಅವ್ರು ಹೇಳ್ತಾರೆ, ನಿಶಿಕಾಂತ್ ದುಬೆಗೆ ಉತ್ತರ ಕೊಟ್ಟಿದ್ದಾರೆ ಅವರು, ನೀನು ಮುಂಬೈಗೆ ಬಾ, ನಿನ್ನ ಸಮುದ್ರದಲ್ಲಿ ಮುಳುಗ್ಸಿ ಹೊಡಿತೀನಿ. ಇವನನ್ನ ಟಪಟಪ ಅಂತ ಹೊಡಿತಾನೆ, ಅವನು ಇವನನ್ನ ಮುಳುಗ್ಸಿ ಹೊಡಿತಾನೆ. ಇವೆರಡಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಯಾರೇ ಬಂದರೂ ಕೂಡ ನಾವು ಅವರಿಗೆ ಸ್ವಾಗತವನ್ನ ಕೋರ್ತೀವಿ. ಯಾರ ಜೊತೆಗೂ ನಾವು ದುರ್ವ್ಯವಹಾರ ನಡೆಯೋದಕ್ಕೆ ಬಿಡೋದಿಲ್ಲ. ಮತ್ತೆ ಯಾವುದು ಭಾರತದ ಕಾನೂನು ಹೇಳುತ್ತೋ ಅದನ್ನು ನಾವು ಖಂಡಿತ ಮಾಡ್ತೀವಿ. ಒಂದು ಫೈನಲ್ ಪ್ರಶ್ನೆ ತಗೊಳ್ಳೋಣ. ಹಾನಿಲಿ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಅವರು ಕೆಲವು ಸಮಯದಿಂದ ಒಟ್ಟಿಗೆ ಕಾಣಿಸ್ಕೋತಿದ್ದಾರೆ. ನಿಮ್ಗನ್ಸುತ್ತಾ ಅವ್ರ ಮನ್ಸು ಒಂದಾಗಿದೆ ಮತ್ತೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ಬೋದು ಅನ್ಸುತ್ತಾ? ನೋಡಿ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಖಂಡಿತ ಅವರಿಗೆ ಗೊತ್ತಿರುತ್ತೆ, ನನಗಂತೂ ಗೊತ್ತಿರೋದಿಲ್ಲ ಅದು. ಆದರೆ ಕೆಲವು ಬಾರಿ ರಾಜನೀತಿಯ ವಿಶೇಷತೆ ಹೇಗಿರುತ್ತೆ ಅಂದರೆ ಜನಗಳನ್ನು ಒಟ್ಟುಗೂಡಿಸೋದ್ರಲ್ಲಿರುತ್ತೆ. ಸೊ ಈಗ ರಾಜನೀತಿಯ ವಿಶೇಷತೆ ಹೇಗಿದೆ ಅಂತ ಹೇಳಿದ್ರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನೆ. ಆದರೆ ಮುಂದೆ ಇವ್ರೇನು ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಿಮ್ಗೆ ಇಷ್ಟು ಮಾತ್ರ ಹೇಳಬಲ್ಲೆ, ಇವತ್ತು ನಿಮಗೆ ನಿಮ್ಮ ಹತ್ರ ಅಂತೂ ಈ ಎಪಿಸೋಡ್ ರೆಕಾರ್ಡೆಡ್ ಆಗಿರುತ್ತೆ. ಸೊ ಹಾಗಾಗಿ BMC ಎಪಿಸೋಡ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಇದನ್ನು ತೋರಿಸಿ ಅವರಿಗೆಲ್ಲ. ಯಾರು ಯಾರ ಜೊತೆಗಾದರೂ ಹೋದರೂ ಕೂಡ BMC ಇದು ಎಲೆಕ್ಷನಲ್ಲಿ ನಾವೇ ಗೆಲ್ಲೋವಂಥದ್ದು. ನಮ್ಮ ಈ ಒಂದು ಅಲಯನ್ಸ್ ಏನಿದೆ, ಇಂಡಿಯಾ ಅಲಯನ್ಸ್ BMCನೇ ಗೆಲ್ಲೋದು. ಆದರೆ ಮಹಾರಾಷ್ಟ್ರದ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಬಾಲಾ ಸಾಹೇಬ್ ಠಾಕ್ರೆ ಅವರು ಯಾವ ಕೆಲಸ ಮಾಡ್ಲಿಕ್ಕಾಗ್ಲಿಲ್ವೋ, ಬಾಲಾ ಸಾಹೇಬ್ ಠಾಕ್ರೆ ಅವ್ರಿಗೆ ಇಬ್ರು ಅಣ್ಣ ತಮ್ಮಂದರನ್ನ ಒಟ್ಟುಗೂಡ್ಸಕ್ಕಾಗ್ಲಿಲ್ವೋ, ಅವ್ರನ್ನ ದೇವೇಂದ್ರ ಫಡ್ನವೀಸ್ ಒಂದು ಮಾಡಿದ್ದಾರೆ. ನೋಡಿ, ಇದು ನಾನು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಈ ಒಂದು ವಿಚಾರನೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ನಮ್ಮ ಕೆಲವು ಮೀಡಿಯಾದ ಜನ ಅಂದರೆ ಇವರಿಬ್ಬರು ಒಟ್ಟಿಗೆ ಬರ್ತಾ ಇರೋದನ್ನ ನೋಡಿದ್ರೆ ನಾವೇನೇನೋ ಹೊರಗೆ ಹಾಕಿದ್ದೀವಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನಮ್ಮ ಕೈವಾಡ ಏನೂ ಇಲ್ಲ. ಅಲ್ಲ, ನೀವು ಯಾವಾಗಲೂ ಜಗಳ ಮಾಡ್ಕೊಂಡಿದ್ದೀರಾ? ಉದ್ಧವ್ ಅವರೇ ರಾಜ್ ಠಾಕ್ರೆನ ಹೊರಗಡೆ ಹಾಕಿದ್ದು. ಈಗ ಅವರಿಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ ಅಂದ್ರೆ ಒಳ್ಳೆ ವಿಚಾರನೇ ಅದು. ಒಂದು ವೇಳೆ ಅವರಿಬ್ರು ಒಟ್ಟಿಗೆ ಬರ್ತಿರೋ ಅಂತ ಶ್ರೇಯೋಭಿಲಾಷಿ ನನಗೆ ಸಿಗ್ತಾ ಇದ್ರೆ ನಾನು ಅದನ್ನು ತಗೊಳ್ತೀನಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ಇಟ್. ಈಗ ಪವಾರ್ ಒಂದಾಗಬಹುದು, ಠಾಕ್ರೆ ಮತ್ತೆ ಠಾಕ್ರೆ ಅವರು ಜೊತೆ ಆಗ್ಬಹುದು, ಉದ್ಧವ್ ಮತ್ತೆ ಶಿಂದೆ ಅವರು ಜೊತೆಯಾಗುವಂಥ ದಿನ ಕೂಡ ಬರಬಹುದು ಅಂತೀರಾ? ಬರ್ಬೋದು, ಬಂದರೆ ಬರಲಿ, ನಮಗೇನು ತೊಂದರೆ ಇಲ್ಲ ಅದರಿಂದ ಬಂದರೆ. ಆದರೆ ನಾನೇನು ಮಾತು ಹೇಳ್ತೀನಿ ಅಂತಂದರೆ, ಅಂದರೆ ಪೊಲಿಟಿಕಲ್ ಅಲಯನ್ಸ್ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಆದರೆ ಈಗ ನಾವಾಗಲಿ ಅಜಿತ್ ಅವರಾಗಲಿ ಮಾಡಿರೋಂಥದ್ದು ಒಂದು ಪೊಲಿಟಿಕಲ್ ಅಲಯನ್ಸ್, ಅದು ಈಸಿ. ಯಾವಾಗ ಮನಸ್ಸು ಒಡೆದೋಗಿರೋದಿರುತ್ತೆ, ಒಂದು ವೇಳೆ ಮನಸ್ಸು ಒಡೆದಿರೋಂಥದ್ದು ದೂರ ಇರುತ್ತಲ್ಲ, ಅದನ್ನು ಅಲಯನ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ನನಗನ್ಸುತ್ತೆ. ಯಾಕಂದರೆ ಇದೊಂದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ನಾವು ನಿಮ್ಮ ಹತ್ರ ಮಹಾರಾಷ್ಟ್ರದ ರಾಜಕೀಯದ ಬಗ್ಗೆ, ನಿಮ್ಮ ಲೈಫ್ನ ಬಗ್ಗೆ, ಹೋರಾಟಗಳ ಬಗ್ಗೆ, ಸರ್ಕಾರವನ್ನ ಮಾಡೋದ್ರ ಬಗ್ಗೆ, ಬೀಳ್ಸೋದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ವಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ AK ಸಿವಾಚ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ವಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ AK ಸಿವಾಚ್ ಅವರ ತೀರ್ಪನ್ನು ಕೇಳೋದಕ್ಕೆ. ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಮಿಸ್ಟರ್ ದೇವೇಂದ್ರ ಫಡ್ನವೀಸ್ ನಿಮ್ಮೇಲೆ ತುಂಬಾ ಚಾರ್ಜಸ್ ಹಾಕಲಾಯಿತು. ಕೆಲವು ಪೊಲಿಟಿಕಲ್ ಚಾರ್ಜಸ್ ಯಾವ ರೀತಿ ಇತ್ತು ಅಂದ್ರೆ ತುಂಬಾ ಎಂಬ್ಯಾರಸ್ಮೆಂಟ್ ಉಂಟು ಮಾಡ್ತು. ಆದ್ರೆ ನೀವು ಸ್ವಚ್ಛ ಮನಸ್ಸಿಂದ, ಸಹನೆಯಿಂದ ಉತ್ತರ ನೀಡಿದ್ರಿ. ಅದನ್ನ ಪ್ರಶಂಸೆ ಮಾಡಲೇಬೇಕು ನಾವು. ಆದ್ರೆ ಇನ್ನೊಂದು ಸತ್ಯಾಂಶ ಏನು ಅಂದ್ರೆ ಕೆಲವು ಆರೋಪಗಳು ಯಾವ ರೀತಿ ಇತ್ತು ಅಂದ್ರೆ ಭಾಷೆಯ ಉಪಯೋಗದ ಮೇಲೆ. ಆದ್ರೆ ನೀವು ತುಂಬಾ ಸ್ಪಷ್ಟವಾಗಿ ವಿವರಿಸಿದ್ರಿ, ಭಾರತದಲ್ಲಿ ಯಾವ ಭಾಷೆಯ ಜನ ಎಲ್ಲಿಯಾದ್ರೂ ಹೋಗಿ ದುಡಿಬಹುದು ಅಂತ. ನಾವು ಜೋಡಿಸ್ತೀವಿ, ಮುರಿಯೋದಿಲ್ಲ ಅನ್ನೋ ಮಾತು ತುಂಬಾ ಚೆನ್ನಾಗಿದೆ. ನಾನೊಂದು ಹೇಳಕ್ ಇಷ್ಟಪಡ್ತೀನಿ. लहरों से डर के नौका पार नहीं होती, हिम्मत करने वालों को कभी हार नहीं होती। नन्ही चिट्टी जब दाना लेकर चढ़ती है, चढ़ती दीवारों पर 100 बार फिसलती है। मन का विश्वास रंगों से सांस भरता है, चढ़कर गिरना, गिरकर चढ़ना ना अखराता है। मेहनत उसकी बेकार हर बार नहीं होती, हिम्मत करने वालों की कभी हार नहीं। ಅದ್ಭುತ ಮಾತು. ನಾನು ಇಲ್ಲಿ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಏನಿದ್ದಾರೆ,
ಅವರು ಯಂಗ್ ಅಂಡ್ ಡೈನಮಿಕ್ ಲೀಡರ್. ಈ ದೇಶಕ್ಕೆ, ನಮ್ಮ ಪ್ರಾಂತಕ್ಕೆ ಇಂಥವರ ಅವಶ್ಯಕತೆ ಇದೆ. ಮಹಾರಾಷ್ಟ್ರ ಎಂಥ ಒಂದು ರಾಜ್ಯ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಅಂದ್ರೆ ಒಂದು 15% ತನಕ. ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಏನಿದೆ ಅದು ಮಹಾರಾಷ್ಟ್ರದಲ್ಲಿದೆ. ಮತ್ತು ಯಾವ ರೀತಿ ಪರ್ ಕ್ಯಾಪಿಟ ಇನ್ಕಮ್ ಮಹಾರಾಷ್ಟ್ರದು ಮುಂದುವರಿತಿದೆ ಅದು ತುಂಬಾ ಪ್ರಶಂಸನೀಯ. ಮತ್ತೆ ನಾವು ಆಸೆ ಪಡ್ತೀವಿ ನೀವು ಎಲ್ಲ ಯುವ ಜನತೆಗೆ ಇದೇ ತರ ಒಂದು ಸ್ಫೂರ್ತಿ ಆಗ್ಬೇಕು, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ. ನಾನು ಇನ್ನೂ ಹೇಳಕ್ ಇಷ್ಟಪಡ್ತೀನಿ, किसी को बांधे रखना फितरत नहीं है मेरी, मैं मोहब्बत का धागा हूं, मजबूरियों की जंजीर नहीं. ಅದ್ಭುತ. ಎಲ್ಲಕ್ಕಿಂತ ಒಳ್ಳೆ ವಿಷಯ ಏನು ಅಂದ್ರೆ, ಇವರಿಗೆ ಯಾವ ಪ್ರಶ್ನೆ ಕೇಳಿದ್ರು, ಯಾವುದೇ ಆಪಾದನೆ ಓರಿಸಿದ್ರು ಅವರು ಸ್ವಚ್ಛ ಮನಸ್ಸಿಂದ ಉತ್ತರ ಕೊಟ್ರು. ಇದು ತುಂಬಾ ಪ್ರಶಂಸನೀಯ. ಸೊ ನಮ್ಮ ಇಚ್ಛೆ ಏನು ಅಂದ್ರೆ ಅವ್ರು ಇದೇ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು. ದೇಶಕ್ಕೆ ಮತ್ತು ಪ್ರದೇಶಕ್ಕೆ ಇಂಥವರ ಅವಶ್ಯಕತೆ ಇದೆ, ಇಂಥವ್ರು ಬೇಕು. ಜೈ ಹಿಂದ್. ಇದೇ ನಂಬಿಕೆ ಮತ್ತೆ ವಿಶ್ವಾಸದೊಂದಿಗೆ ದೇವೇಂದ್ರ ಫಡ್ನವೀಸ್ ಅವರು ಇದೇ ರೀತಿಯಾಗಿ ಮಹಾರಾಷ್ಟ್ರದ ಜನಗಳ ಮತ್ತೆ ದೇಶದ ಸೇವೆಯನ್ನ ಮಾಡ್ತಾ ಇರಲಿ, ರಾಜಕೀಯದಲ್ಲಿ ಹೊಸ ಎತ್ತರಗಳನ್ನ ಏರ್ತಾ ಹೋಗ್ಲಿ ಅನ್ನೋ ಶುಭಕಾಮನೆಯೊಂದಿಗೆ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.